ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त दत्त ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡದ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿಯವರ ಕಮರಿ ಮಠಕ್ಕೆ ಆಗಮಿಸಿ ಸರ್ವರಿಗೂ ಸಂತೋಷ ನೀಡ್ತಕ್ಕಂಥ ಗುರುಗಳಿಗೂ ಕೋಟ್ಯಾದ ಗುರುಗಳಿಗೂ ನನ್ನ ಅನಂತ ಅಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿಯವರ ಕಮರ ಮಠಕ್ಕೆ ಶ್ರಾವಣ ಮಾಸದ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಮಹಾನ್ ಗ್ರಂಥದ 14ನೇ ಭಾಗವನ್ನು ಶ್ರವಣ ಮಾಡುವ ಸಾಪೇಕ್ಷಗಳಂತವರ ಆಗಮಿಸಿದ ಸರ್ವ ಸದ್ಭಕ್ತರ ಸೌದರ್ಯಕ್ಕೆ ಸಾಕ್ಷಿಭೂತವಾಗಿ ಬೆಳೆಯುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ನಾವು ನೀವೆಲ್ಲರೂ ಶ್ರವಣತಕ್ಕಂಥರಾಗ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸಾಮರ್ಥ್ಯನ ಸದ್ಗುರು ನಮ್ಮನ್ನು ಅನುಗ್ರಹ ಮಾಡಿ ಸರ್ವರಿಗೂ ಇಹಪರದಲ್ಲಿಯೂ ಶುಭಭೋಗವಾಗಿಗಳನ್ನಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷನ ಸದ್ಗುರು ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯಲ್ಲಿ ಅವನ್ನೆಲ್ಲ ಪ್ರವೇಶ ಮಾಡೋಣ. ಸದ್ಗುರುಗಳೆಲ್ಲರಿಗೂ ಮಂಗಲ ಉಂಟು ಮಾಡಲಿ. ಆದ್ಮೇಲೆ ನಾವು ನೀವೆಲ್ಲರೂ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದ್ಮೇಲೆ ಸದ್ಗುರುವರ ಚರಿತ್ರೆ ಈ ಚರಿತ್ರೆ ಯಾರಿಗೋಸ್ಕರವಾಗ್ಯದಂದ್ರೆ ಯಾರು ಉದ್ಧಾರವಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇರ್ತಾರಲ್ಲ ಅವರಿಗೋಸ್ಕರವಾಗಿ ಚರಿತ್ರೆ. ಮಹಾತ್ಮರು ನಮಗೋಸ್ಕರವಾಗಿ ಅವರ ಅವತಾರ ಸಾಧನೆ ಮಾಡಿದ್ದಾರೆ. ಆದರೆ ಅವ್ರಿಗೋಸ್ಕರ ನಾವಿರ್ಬೇಕಲ್ಲ, ಅವ್ರಿಗೋಸ್ಕರವಾಗಿ ನಾವು ಯಾವಾಗ ಇರೋದಿಲ್ಲ. ಆಗ ಮಹತ್ತರ ಇರ್ತಕ್ಕಂಥ ಲಾಭವನ್ನು ನಾವು ಕಳ್ಕೊಳ್ತಕ್ಕಂಥ ಹೇಳ್ತಾ ಇದ್ದೀವಿ. ಸದ್ಗುರು ಕರುಣಾಮಯರು ಅವರ ದಿವ್ಯ ಅನುಗ್ರಹದ ಮೂಲಕವಾಗಿ ನಾವೆಲ್ಲ ಸದ್ಗುರುಗಳ ಚರಿತ್ರೆಯನ್ನು ಶ್ರವಣ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಪ್ರಾಪ್ತಿಗೆ
ಎಲ್ಲರೂ ಕೂಡ ಮಂಗಲವಾಗಲಿ. ಎಲ್ಲರೂ ಸೋದರಗಳ ಚರಿತ್ರೆಯನ್ನು ಶೋ ಮಾಡ್ತಾ ಎಲ್ಲರೂ ಯಾತ್ರೆಗೆ ಬರ್ತಾಯಿದ್ದೀರಿ, ಪ್ರವಾಸಕ್ಕೆ ಬರ್ತಾಯಿದ್ರಿ. ಎಲ್ಲರೂ ಆನಂದವಾಗಿ ಎಲ್ಲರೂ ಬರೀ ಆನಂದವಾಗಿ ಸಾಗೋಣ ಅಂತ. ಗುರುಗಳ ಜೊತೆಗಿದ್ರೆ ಸಂತೋಷ ಇರ್ತದೆ. ಎಲ್ಲ ಕಡೆ ಅವ್ರ ಜೊತೆಗೆ ಸಾಗೋಣ. ಗುರುಗಳು ಇವತ್ತು ಕೂಡ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಚೆತ್ತ ತಾಲೂಕಿನ ಚಿಕ್ಕ ಪ್ರಾಂತದಂಥ ಉಮ್ರಾಣಿಯ ಬಿಲ್ಲುವನದಲ್ಲಿ ಕಮರಿ ಮಠದಲ್ಲಿ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಅಂಥ ಗುರುಗಳ ಸನ್ನಿಧಿಗೆ ನಾವೆಲ್ಲ ತೆರಳೋಣ. ಆದ್ಮೇಲೆ ಇವತ್ತಿನ ಈ ಅಧ್ಯಾಯ 5ನೇ ಅಧ್ಯಾಯ ಪ್ರಾರಂಭ. ಇವತ್ತು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ ಸದ್ಗುರುಗಳ ಚರಿತ್ರೆಯ 5ನೇ ಅಧ್ಯಾಯದ ವಿಷಯ ನಾವೆಲ್ಲ ಶುರು ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಇವತ್ತಿನ ವಿಷಯ ಯಜ್ಞಾಗ್ನಿಯಲ್ಲಿ ಸದ್ಗುರುಗಳ ತಪಸ್ಸು. ಯಜ್ಞಾಗ್ನಿಯಲ್ಲಿ, ಯಜ್ಞದ ಅಗ್ನಿಯಲ್ಲಿ ಸದ್ಗುರುಗಳ ತಪಸ್ಸು ಅಂತ. ತಪಸ್ಸು ನದಿ ತೀರದಲ್ಲಿ ತಪಸ್ಸು ಮಾಡ್ತಾರೆ, ಪರ್ವತ ಶಿಖರದಲ್ಲಿ ತಪಸ್ಸು ಮಾಡ್ತಾರೆ. ಹಿಮಾಲಯದಲ್ಲಿ ಒಬ್ಬರು ಮಹಾತ್ಮರು ತ್ರಿಶೂಲಿನ ಮೇಲ್ಭಾಗದಲ್ಲಿ ಕೆಳಗೆ ತ್ರಿಶೂಲ ಹೇಗಿರ್ತಾರ, ಇದರ ಮೇಲ್ಭಾಗದಲ್ಲಿ ಪಾದ ಇಟ್ಕೊಂಡು ಅದ್ರ ಮೇಲೆ ತಪಸ್ಸು ಮಾಡ್ತಾಯಿದ್ದಾರೆ. ಇದ್ರ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಗಾಳಿ ಬೀಸ್ತದಲ್ಲಿರ್ತಂಥವ್ರು ಇಲ್ಲಿ ಮಾಡ್ತಿರ್ತಾರೆ. ಈಗ ಭಾಳಷ್ಟು ತಪಸ್ಸು ಮಾಡ್ತಕ್ಕಂಥ ಬೇರೆ ಬೇರೆ ಅದು ಹಠಯೋಗ ಅಂತಂತಲ್ಲ, ಎಲ್ಲರೂ ಸಾಧ್ಯ ಇರೋದು, ಕೆಲವೊಬ್ಬರು ಎಷ್ಟು ಸಾಧ್ಯ ಅದು. ಇವತ್ತಿನ ವಿಷಯದಲ್ಲಿ ನಮ್ಮ ಸದ್ಗುರುಗಳ ತಪಸ್ಸಿನ ಬಗ್ಗೆ ಬರ್ತಕ್ಕಂಥದ್ದು 14ನೇ ಭಾಗದ ಸದ್ಗುರುಗಳ ಚರಿತ್ರೆ 14ನೇ ಭಾಗದ 5ನೇ ಅಧ್ಯಾಯದಲ್ಲಿರ್ತಕ್ಕಂಥದ್ದು ಯಜ್ಞಾಗ್ನಿಯಲ್ಲಿಯೇ ಸದ್ಗುರುಗಳ ತಪಸ್ಸು. ಆತ್ಮೀಯರೇ, ಮಹಾತ್ಮರು ಬಹಳ ಕರುಣಾಮಯ ಇರ್ತಿದ್ದಾರೆ. ಮಹಾತ್ಮಾನು ಅನುಗ್ರಹಣಂತೆ ಭಜಮಾನಾನ್ ರಿಪುನಪಿ ಸಪತ್ನಿ ಪ್ರಾಪಯಂತ್ಯಬ್ಧಿಂ ಸಿಂಧವೋ ನಗ ನಿಮ್ನಗಾಹ ಅಂತ ಒಂದು ಸುಭಾಷಿತ ಬರ್ತದೆ. ಮಹಾತ್ಮಾನು ಅನುಗ್ರಹಣಂತೆ, ಮಹಾತ್ಮರು ಅನುಗ್ರಹ ಮಾಡ್ತಾಯಿದ್ದಾರೆ ಅಂತ. ಯಾರನ್ನ ಅನುಗ್ರಹ ಮಾಡ್ತಾಯಿದ್ದಾರೆ? ಮಹಾತ್ಮಾನು ಅನುಗ್ರಹಣಂತೆ ಭಜಮಾನ ರಿಪುನಪಿ. ಮಹಾತ್ಮಾನು ಅನುಗ್ರಹಣಂತೆ, ಮಹಾತ್ಮರು ಅನುಗ್ರಹ ಮಾಡಿ ಅವ್ರನ್ನ ಗ್ರಹಣಂತೆ, ಅನುಗ್ರಹ ಮಾಡಿ ಗ್ರಹಣಂತೆ ಅವರು ಸ್ವೀಕಾರ ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಯಾರನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ? ಯಾರನ್ನ ಒಪ್ಪಿಕೊಳ್ತಾ ಇದ್ದಾರೆ? ಎಲ್ಲರನ್ನೂ ನಮ್ಮವರೇ ಅಂತ ಒಪ್ಕೊಳ್ತಕ್ಕಂಥ ಹೇಳ್ತಾ ಇದ್ದಾರೆ. ಹೇಗೆಂದ್ರೆ ಅಕ್ಬರ್ ಬಾದಿಷಾ ಇರ್ತಾರೆ, ಬೀರ್ಬಲ್ ಇರ್ತಾರಲ್ಲಿ, ಬೀರ್ಬಲ್. ಆಗ ಅಕ್ಬರ್ ಬಾದಿಷಾ ಬೀರ್ಬಲ್ನ ಕೇಳ್ತಾರೆ, ಬೀರ್ಬಲ ಏನು ರೀ, ನನ್ನ ಎದೆಗೆ ಯಾರು ಒದಿತಾರಲ್ಲ ಅವ್ರು ಯಾವ ಶಿಕ್ಷೆನ ವಿಧಿಸಬೇಕು ಅಂತ ಕೇಳ್ತಾರೆ. ನನ್ನ ಎದೆಗೆ ಯಾರು ಒದಿತಾರಲ್ಲ ಅವ್ರಿಗೆ ಯಾವ ಶಿಕ್ಷೆನ ವಿಧಿಸಬೇಕು? ಬೀರ್ಬಲ್ ನಗ್ತಾರೆ, ಅಲ್ಲ ನನ್ನ ಎದೆಗೆ ಒದ್ದವ್ರಿಗೆ ಯಾವ ಶಿಕ್ಷೆ ವಿಧಿಸ್ಬೇಕು ಕೇಳಿದ್ರೆ ನೀನು ನಗ್ತಾ ಇದ್ದಿಲ್ಲ, ತಿಳಿದಿಲ್ಲ ನನಗೆ ಅಂತ. ತಿಳಿದದ್ರಿ, ತಿಳಿದದ. ಏನು ತಿಳಿದದ? ನಿಮ್ಮ ಎದೆಗೆ ಯಾರು ಒದಿತಾರೆ ನೋಡ್ರಿ, ಆ ಕಾಲುಗಳಿಗೆ ಬಂಗಾರದ ಕಡೆಗಳನ್ನ ಹಾಕಬೇಕು, ಕೈಗಳಿಗೆ ಕಾಲುಗಳಿಗೆ ಅದನ್ನು ಹಾಕಬೇಕು ಅಂತ. ಎದೆ ಒದ್ದವ್ರಿಗೆ ಶಿಕ್ಷಾ ಕೊಟ್ಬಿಟ್ಟು ಬಂಗಾರದ ಕಾಲುಗಳು ಹಾಕ್ತಾರಂತ. ಹೌದು, ಹಾಕ್ಬೇಕ್ರಿ. ನಿಮ್ಮ ಎದೆಗೆ ಒದಿಯವರೇ ಯಾರು? ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಇವರೇ ಮರಿ ಮಕ್ಕಳು, ಗಿರಿ ಮಕ್ಕಳು. ಒಂದು ಎತ್ತಿ ಆಡಿಸ್ತಿರ್ತಾರಲ್ಲ, ಎತ್ತಿ ಆಡಿಸುವಾಗ ಪಾದಗಳು ಏನಾಗ್ತವೆ? ಎಲ್ಲರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಆಡಿಸಿರ್ತಾರಲ್ಲ, ಏನಾಗ್ತವೆ? ಇಷ್ಟು ಇಡ್ತಾವೆ, ಪಾದ ಹತ್ತವಲ್ರಿ. ಅವು ಶಿಕ್ಷೆ ಏನು ಕೊಡ್ತಾರೆ? ಶಿಕ್ಷೆ ಕೊಡ್ತಾರೆ? ಶಿಕ್ಷೆ ಕೊಡೋದಿಲ್ಲ. ಏನು ಮಾಡ್ತಾರೆ? ಶಿಕ್ಷೆ ಮಾಡ್ತಾರೆ, ಬಂಗಾರದ ಕಡೆಗಳನ್ನ ಹಾಕ್ತಾರೆ, ಹಾರಗಡೆಗಳನ್ನ ಹಾಕ್ತಾರೆ, ಹೊಸ ಬಟ್ಟೆಗಳನ್ನ ತೊಡ್ತಾರೆ, ಎಲ್ಲ ಮಾಡ್ತಾರೆ. ಹುಟ್ಟುದಟ್ಟೆ ಅಂತ ಏನು ಮಾಡ್ತಾರೆ? ಹುಟ್ಟುದಟ್ಟೆ ಅಂತ ಏನು ಮಾಡ್ತಾರೆ, ಅದು ಬೇರೆ ಹೊಸದಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಇನ್ನೊಂದು ಹೆಸರು ಅದ, ಘರಾಣಿ ಏನು ಅಂತಾರೆ ಅದಾಗ, ಗಿರಣಿ, ಹುಟ್ಟು ಗಿರಣಿ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಮಾಡ್ತಾರೆ? ಹುಟ್ಟು ಗಿರಣಿ ಮಾಡ್ತಾರೆ. ಗಿರಣಿ ಮಾಡಿದ ನಂತರ ಅಲ್ಲಿ ಹೋಗಿ ಗೋಧಿ ಬೀಸ್ತಾರೆ, ಸಜ್ಜಿ ಬೀಸ್ತಾರೆ, ಗೋವಿನ ಜೋಳ ಗೊಂಜಾಳ ಬೀಸ್ತಾರೆ, ಅಥವಾ ನುಚ್ಚು ಹೊಡಿತಾರೆ. ಮತ್ತು ಗಿರಣಿ ಮಾಡಿ ಏನು ಮಾಡಿದ್ರಿ? ಒಂದು ಕೂಸು ಹೊಡಿತಂದ್ರೆ ಕೂಸಿನ ಹೆಸರು ಏನು ಮಾಡ್ತಾರೆ? ಗಿರಣಿ ತರ್ತಾರೆ. ಗಿರಣಿ ಮಾಡ್ತಾರಲ್ಲ, ಏನು ಮಾಡ್ತಾರೆ? ಹಂಗಂದ್ರೆ ಯಾರು ನೋಡಿತಾರೆ? ಮಾಡಿದ್ದು ನೋಡಿದ್ರಿ? ಹುಟ್ಟು ಗಿರಣಿ ಮಾಡಿ ನೋಡಿಲ್ಲ ಒಬ್ಬರೇ? ಅವನಂಥದ್ದು ಏನು ಭಾಳ ಗದ್ದಲಕ್ಕೆ ಅಂತ ಹೇಳೋದು ಬಿಟ್ಟರೆ ಪಟ್ಟು ನೋಡಿದ್ರೊಳಗೆ ಎಲ್ಲಕ್ಕಾರೆ ಹೇಳೋದಿಲ್ಲ. ಅದಕ್ಕೆ ಶಬ್ದಗಳು ಉಪಯೋಗಿಸ್ತಕ್ಕಂಥ ಶಬ್ದ ಇರ್ತಾರ,
ಅಪಭ್ರಂಶ ಇರತಕ್ಕಂಥ ಶಬ್ದಗಳನ್ನು ಉಪಯೋಗಿಸಬಾರ್ದು. ಇದು ಅಪಭ್ರಂಶ ಶಬ್ದ, ಇದು ಹುಟ್ಟುಗಿರಣಿ ಅನ್ನೋದು ಎಲ್ಲರೂ ನೆನ್ಪಿಟ್ಕೊಳ್ರಿ. ಅಂದರೆ ಈಗ ಸಂಗೀತದಲ್ಲಿ ಆಗ್ರಾಘರನ ಬರ್ತದೆ, ಆಗ್ರಾಘರನ, ಕಿರಾನಾಘರನ, ಈ ಬೇರೆ ಬರ್ತಲ್ಲ ರೀ, ಬೇರೆ ಬೇರೆ ಘರಾನ ಅಂತ ಬರ್ತಾವೆ. ಈಗ ಹಿಂದಿನ ಕಾಲದ ಬೆಳಗ್ತಾರೆ ಏನು ರೀ ದೊಡ್ಡ ಮನೆತನ, ದೊಡ್ಡ ಘರಾನದು ಅಂತಿರ್ತಾರೆ. ಘರಾನ ಅಂದ್ರೆ ಏನು? ಗೌರತ್ವ ಅಂತ, ದೊಡ್ಡ ಗೌರವತ್ವ ಕುಡಿತಕ್ಕಂಥ ಆ ಮನೆತನ ಅಥವಾ ಆ ರಾಜ್ಯ ಅಂತ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಮಕ್ಕಳು ಜನಿಸಿದ್ರೆ ಆ ಮಕ್ಕಳಿಗೆ ಸಂತೋಷಗೋಸ್ಕರ ಎಲ್ಲರೂ ಕುಡ್ಕೊಂಡು ಏನು ಮಾಡ್ತಾರೆ, ದೊಡ್ಡವ್ರ ಮಕ್ಕಳು ತಿಳ್ಕೊಂಡು ಎಲ್ಲರೂ ಏನು ಮಾಡ್ತಾರೆ, ಎಲ್ಲರಿಗೂ ಹೋಗಿ ಆ ಮಕ್ಕಳಿಗೆ ಬಟ್ಟೆ ಬರಲು ತೆಗೆದುಕೊಂಡು ಹೋಗಿ, ಬಂಗಾರದ ಆಭರಣ ತೆಗೆದುಕೊಂಡು ಹೋಗಿ, ರಾಜ ಮಹಾರಾಜ ಆಯಿತು, ಶ್ರೀಮಂತ ಇರ್ತಕ್ಕಂಥ ಇನ್ನುಳಿದವರೇ ಆಯಿತು, ಆಗ ಅವ್ರಿಗೆ ಬಟ್ಟೆಗಳು ತೊಡಿಸಿ ಬಂಗಾರದ ಆಭರಣ ಹಾಕಿ ಬರ್ತಾಯಿದ್ರು. ಏಕೆ ಆಗ್ತಾಯಿದ್ರು ಅಂದರೆ ದೊಡ್ಡ ಘರಾನ, ಅದಕ್ಕಾಗಿ ದೊಡ್ಡ ಮನೆತನದು ರಾಜ ಮನೆತನ, ಆಗೋಸ್ಕರ ನಾವು ಏನು ಮಾಡಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು. ಹುಟ್ಟು ಘರಾನ ಅಂತ, ಜನ್ಮದಿನದ ಘರಾನ ಅಂದರೆ ಆ ಮನೆತನದ ಗೌರವತ್ವವನ್ನು ಸೂಚಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆ ಮನೆಯ ಮಗುವಿಗೂ ನಾವು ಗೌರವತ್ವವನ್ನು ಸೂಚಿಸ್ತಾ ಇದ್ದೇವೆ ಅಂತಕೊಂಡು ಹೇಳ್ತಕ್ಕಂಥದ್ದು ಹುಟ್ಟು ಘರಾನ ಅಂದ್ರೆ ಜನ್ಮ ಘರಾನ, ಜನ್ಮದಿನದ ಘರಾನ, ಜನ್ಮದ ಮನೆತನದ ಘರಾನಕ್ಕೆ ತಕ್ಕಂತಿರ್ತಕ್ಕಂಥ ಗೌರವತ್ವ. ಅದು ಹುಟ್ಟು ಗಿರಣಿ ಅಂತಲ್ಲ. ಹುಟ್ಟು ಗಿರಣಿ ಅಂದರೆ ಅಕಸ್ಮಾತ್ ಕೇಳೋಕೆ ಬರಬರ್ತಾ ಯಾರೇ ಒಂದು ಗಿರಣಿ ತೊಗೊಂಡೋಗಿ ತೋಳ್ರಿ ಅಂತ ಹೇಳ್ಕೊಡ. ಅದಕ್ಕೆ ನಮಗೆ ಶಬ್ದಗಳ ಜ್ಞಾನ ಕೂಡ ಬಹಳ ಅವಶ್ಯ ಇರ್ತದೆ. ಹುಟ್ಟು ಘರಾನ ಅಂತ ಹೇಳ್ಬಾರ್ದು. ಒಳ್ಳೆಯದಾಗಲಿ. ಇಲ್ಲಿ ಯಾವ್ದ್ರಿ ಅಕ್ಬರ್ ಬಾದ್ಶಾ ಪ್ರಶ್ನೆ ಹಾಕಿದ ಯಾವ ಬೀರ್ಬಲ್ ಹೇಳಿದರು, ನಿಮ್ಮ ಆ ಮಗುವಿಗೆ ಏನು ಮಾಡಬೇಕು, ಬಂಗಾರದ ಕಾಲುಂದಗೆಗಳನ್ನು ಹಾಕಬೇಕು, ಅಂದರೆ ಕಾಲುಗಡೆಗಳನ್ನು ಹಾಕಬೇಕು, ಕೈಗಡೆಗಳನ್ನು ಹಾಕಬೇಕು. ಅದಕ್ಕೆ ಏಕೆಂದ್ರೆ ಮಗುವಿಗೆ ಯಾರು ಆ ರಾಜ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅದೇ ಪ್ರಕಾರ ಹೇಗೆ ಬಂಗಾರದ ಕಡೆಗಳನ್ನು ಪಾದಗಳಿಗೆ ಹಾಕಿದನು, ಚಿಕ್ಕವ್ರನ್ನ ಕ್ಷಮೆ ಇರ್ತದೆ. ಅದು ದೊಡ್ಡ ಒಂದು 10-15 ವರ್ಷ ಆಗಿ ಬರಲಿ, ಅಜ್ಜಾಗ ಹೋಗ್ಲಿ ಪಾದಾಘಾತ ಮಾಡಲಿ, ನಡೀತದೆ ರೀ. ಹುಟ್ಟು ಘರಾನ ಆಗ್ತದಾಗ ಆಗೋದಿಲ್ಲ. ಅದಕ್ಕೆ ಯಾವಾಗ ಚಿಕ್ಕವ್ರು ಇರ್ತಾರಲ್ಲ, ಚಿಕ್ಕವರಿದ್ರೆ ಯಾರು ಚಿಕ್ಕವರಿದ್ದಾಗ ಸಣ್ಣ ಮಕ್ಕಳನ್ನ ಬಿಟ್ಟು ಹೆಣ್ಮಕ್ಳು ಮಾತಾಡ್ತಾ ಕೂತಿರ್ತಾರೆ, ತಾವು ಮಾತಾಡ್ತಿರ್ತಾರೆ. ಅಷ್ಟೊಳಗೆ ಮಗು ಹರಿದಾಡಿಕೊಂಡು ಬೇರೆ ಕಡೆ ಹೋಗಿ ಒಲೆಯೊಳಗೆ ಕೈ ಹಾಕ್ಲಿಕ್ಕೆ ಹೋಗ್ತದೆ. ಅಗ್ನಿ ಅದನ್ನು ಗುರುತಿಲ್ಲ, ಅದು ತಕ್ಷಣ ಓಡಿ ಹೋಗಿ ಕೂಸು ಅಗ್ನಿಯೊಳಗೆ ಕೈ ಹಾಕ್ತದೆ ಅಂತಕೊಂಡು ಹೇಳಿ ಹೋಗಿ ಎಳ್ಕೊಂಡು ಬರ್ತಾರೆ. ಮತ್ತೊಂದು ಕಡೆ ನೋಡ್ತಾರೆ ಹಾವನ್ನು ಹಿಡ್ಲಿಕ್ಕೆ ಹೋಗ್ತದೆ, ಮತ್ತೊಂದು ಕಡೆ ನೋಡಿ ಚೋಳು ಹಿಡ್ಲಿಕ್ಕೆ ಹೋಗ್ತದೆ. ಅಷ್ಟೊಳಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ಇದು ಹಾವು, ಇದು ಚೋಳು, ಇದು ಅಗ್ನಿ, ಇಲ್ಲಿ ತಗ್ಗದ, ಇಲ್ಲಿ ಬಾವಿ ಅದ ಅನ್ನೋದು ಯಾವಾಗ ಅದಕ್ಕೆ ತಿಳಿದಿಲ್ಲ, ಅದು ಶಿಶು ತಿಳುವಳಿಕೆ ಇರ್ತಕ್ಕಂಥದ್ದು, ಅಜ್ಞಾನ ಇರ್ತಕ್ಕಂಥದ್ದು. ಹೀಗೆ ತಿಳುವಳಿಕೆ ಇಲ್ಲದೇ ಮಾಡಿರ್ತಕ್ಕಂಥ ಅಪರಾಧ ಇದ್ರೆ ದೊಡ್ಡವರಿರಲಿ ಅವರು ಸಣ್ಣವರೇ, ಅವ್ರು ಏನು ಮಾಡ್ತಾರೆ, ಗುರುಗಳು ಕ್ಷಮ ಮಾಡ್ತಾರೆ. ಏನು ಮಾಡ್ತಾರೆ ಗುರುಗಳು? ಹೇಗೆ ಮಹಾರಾಜ ಅವ್ರು ಕ್ಷಮ ಮಾಡಿದನು, ಹೇಗೆ ನೀವು ಕೂಡ ಸಣ್ಣವ್ರದನ್ನು ಅವ್ರು ತೆಗೆದುಕೊಂಡು ಒಂದು ಮಾತ್ರ ರಕ್ಷಣೆ ಮಾಡ್ತಾರೋ, ಅದೇ ಪರ ಗುರುಗಳು ಕೂಡ ಏನು ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಇಲ್ಲಿ ಮಹಾತ್ಮನು ಅನುಗ್ರಹಣಂತೆ, ಮಹಾತ್ಮರು ಅನುಗ್ರಹ ಮಾಡ್ತಾರೆ, ಅವನುವಿನಿಂದ ಗ್ರಹಣ ಮಾಡ್ತಾರೆ, ಎತ್ಕೊಳ್ತಾರೆ. ನೀ ಅಪರಾಧಿ ಇದ್ದೀರಿ ನಡಿ ಅಂತ ಹೇಳೋದಿಲ್ಲ. ಅನುಗ್ರಹಣಂತೆ ಯಾರನ್ನಂದ್ರೆ ಭಜಮಾನ, ಯಾರು ಅವ್ರನ್ನ ಅತ್ಯಂತ ಪ್ರೇಮದಿಂದ ಭಜಿಸ್ತಾ ಇದ್ದಾರೆ, ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಅವರು ಪೂಜಾ ಮಾಡ್ತಾ ಇದ್ದಾರೆ, ಅವ್ರನ್ನ ಏನು ಮಾಡ್ತಾರೆ, ಸ್ವೀಕಾರ ಮಾಡ್ತಾಯಿದ್ದಾರೆ. ನಮ್ಮವರು ಅಂತ ಅವ್ರಂತೂ ಒಳ್ಳೆಯವರು ಇದ್ದೇ ಇರ್ತಾರೆ. ಏನು ಹೇಳ್ತಾರೆ ಇದ್ರ ಮುಂದಿನ ಭಾಗದಲ್ಲಿ ರಿಪೂನಪಿ ಅಂತ, ಮಹಾತ್ಮನು ಅನುಗ್ರಹಣಂತೆ ಭಜಮಾನಾನ್, ಭಜಿಸುವವ್ರನ್ನ ರಕ್ಷಣೆ ಮಾಡ್ತಾರೆ. ಸರಿ, ಇದಷ್ಟೇ ಅಲ್ಲ, ರಿಪೂನಪಿ, ರಿಪು ಅಂದ್ರೆ ವೈರಿ, ಅಪಿ ಅನ್ನುವಾಗ ವೈರಿಯನ್ನು ಕೂಡ ಏನು ಮಾಡ್ತಾರೆ, ಅವ್ರನ್ನು ಅನುಗ್ರಹಣಂತೆ, ಅವ್ರನ್ನ ಅನುವಿನಿಂದ ಗ್ರಹಿಸಿ ಅವರಿಗೆ ಯಾವುದನ್ನು ಅನುಗ್ರಹ ಮಾಡಬೇಕೋ ಅದನ್ನು ಅನುಗ್ರಹ ಮಾಡಿ ಅವ್ರು ಉದ್ಧಾರ ಕಾರ್ಯ ಕೈಗೊಳ್ತಾರೆ. ಅದಕ್ಕೆ ಆದ್ದರಿಂದ ಅವರಿಗೆ ಮಹಾತ್ಮರಂತಾರೆ. ಅಂಥ ಒಂದು ಸಂದರ್ಭ ಇಲ್ಲಿ ಬರ್ತಕ್ಕಂಥ ಇರ್ತದೆ. ಆದ್ಮೇಲೆ ಶೂದ್ರರು ಆನಂದವಾಗಿ ತಮ್ಮ ಬಿಲ್ವನದಲ್ಲಿ ತಪಸ್ಸು ಮಾಡ್ತಾ, ಶಾಸ್ತ್ರ ಪುರಾಣ ಪ್ರವಚನಗಳನ್ನು ಮಾಡ್ತಾ ಅಂದರೆ ಇದ್ದಾರೆ. ಈ ಹಿಂದಿನ ದಿವಸ ಅಂತೂ 3 ತಿಂಗಳ ಪರ್ಯಂತ ತಪಸ್ಸು ಮಾಡಿದ ವಿಷಯ ತಾವು ಶುರು ಮಾಡಿದ್ದಾರೆ. ಆಗ 10-11 ಸಲ ತಪಸ್ಸು ಮಾಡ್ತಾರೆ, ಆಗಾಗ ಮಾಡ್ತಾರೆ, ಆಗಿರ್ತದೆ.
ಇಲ್ಲಿರ್ತಕ್ಕಂಥ ತಪಸ್ಸು ಇದು ಬೇರೆ ತಪಸ್ಸು. ಒಂದ್ಸಲ ಇನ್ನೊಂದು ಏನಾಗ್ತಂದ್ರೆ ಸದೃಢ ಅನೇಕ ಜನ ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ನೀವು ಗುಲಾಬಿ ಹೂವಿನ ಗಿಡಗಳಿಗೆ ಹೋಗ್ರಿ. ಒಂದು ಶ್ರೀಮಂದಿ ಜೀವನಶಿಗಳು ಹೇಳ್ತಾರೆ, ಕೂಡಿ ನೇಮಿಸಿದೆ ಹಿತವಹಿತವೆಂಬೆರಡನು ಹೇ ದೇವ, ನೀನು ಕೂಡಿ ನೇಮಿಸಿದೆ. ಹಿತ ಮತ್ತು ಅಹಿತವೆಂಬೆರಡನ್ನೂ ಕೂಡಿ ನೇಮಿಸಿದೆ ನೀನು ಅಂತ. ಹೇಗೆಂದ್ರೆ ನೀವು ಈಗಿನಲ್ಲ, ಹಳೆ ಕಾಲದ್ದು ಗುಲಾಬಿ ಗಿಡ ನೋಡ್ರಿ. ಹಳೆ ಕಾಲದ್ದು ಭಾಳ ಸುವಾಸನೆ ಇರ್ತಕ್ಕಂಥ ಪುಷ್ಪಗಳು ಬಿಡ್ತಕ್ಕಂಥ ಗುಲಾಬಿ ಹೂ ಇರ್ತಾವೆ. ಆ ಹೂ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ರಿ, ಅಲ್ಲಿ ಹೋಗೋದಂತೆ ತಡಿತಕ್ಕಂಥ ಮುಳ್ಳಿರ್ತಾವೆ. ಮುಳ್ಳಿರ್ತಾವ್ರಿ, ಅದೇ ಗಿಡಕ್ಕೆ ಇರ್ತಾವೆ. ಅದೇ ಗಿಡದೊಳಗೆ ಅಂತವ್ರೆ ಹೊಂದ್ತಾವೆ. ಇದೇ ಜಗತ್ತಿನೊಳಗೆ ಎಂದರೆ ಕೂಡಿ ನೇಮಿಸಿದೆ. ಸಜ್ಜನರನ್ನು ನೇಮಿಸಿದೆ ಭಗವಂತ, ದುರ್ಜನರನ್ನು ನೇಮಿಸಿದೆ. ಇವ್ರನ್ನ ಹುಟ್ಟಿಸಿದೆ, ಅವರನ್ನು ಹುಟ್ಟಿಸಿದೆ. ವ್ಯವಹಾರ ನಡಿಬೇಕಲ್ರಿ. ಈಗ ನೀವೇ ಒಮ್ಮೆ ಏನು ಮಾಡ್ತೀರಿ, ನೀವು ಕಬ್ಬ ಬೆಳೆದಿರ್ತೀರಿ, ಫ್ಯಾಕ್ಟ್ರಿಗೆ ಸಕ್ಕರೆ ಕಳಿಸಿದ್ರೆ, ಕಬ್ಬ ಕಳಿಸಿದ್ರಿ, ಫ್ಯಾಕ್ಟ್ರಿ ಕಳಿಸಿದ್ರೆ ಸಕ್ಕರೆ ಬರ್ತದೆ. ಹಿಂದಿನ ಕಾಲದಲ್ಲಿ ಅದರ ಬೆಲ್ಲ ಬರ್ತಿತ್ತು. ಇನ್ನೊಬ್ಬರು ಗೋಧಿ ಬೆಳ್ತಾರೆ, ನಿಮ್ಮಲ್ಲಿ ಬರೀ ಕಬ್ಬು ಅದ್ರಿ, ನಿಮ್ಮಲ್ಲಿ ಬೆಲ್ಲ ಬಂತು. ಇನ್ನೊಬ್ರು ಗೋಧಿ ಬೆಳ್ತಾರೆ, ನಿಮ್ಮಲ್ಲಿ ಬೆಲ್ಲ ಅವ್ರಿಗೆ ಕೊಟ್ರಿ, ಅವ್ರಲ್ಲಿ ಗೋಧಿ ನೀವು ತೊಗೊಂಬಂದ್ರಿ. ಇನ್ನೊಬ್ರು ಕಡ್ಲಿ ಬೆಳ್ತಾರೆ, ಗೋಧಿ ಬೆಳ್ತಾರೆ, ಅವ್ರು ಬೆಲ್ಲ, ಅವರು ಆ ಬೆಲ್ಲ ತೆಗೆದುಕೊಂಡು ಹೋದರು, ಅವ್ರಿಗೆ ಇನ್ನೊಬ್ರು ಕಡ್ಲಿ ಕೊಟ್ಟರು. ಇನ್ನೊಬ್ರು ಭತ್ತ ಬೆಳ್ತಾರೆ, ಅವರು ಅಕ್ಕಿ ಕೊಟ್ಟರು. ಇನ್ನೊಬ್ರು ಮಸಾಲೆ ಸಾಮಗ್ರಿಗಳನ್ನು ಬೆಳೆದಾರೆ, ಅವರು ಈ ಕರಿಮೆಣಸು, ಬಿಳಿ ಮೆಣಸು, ಲವಂಗ ಎಲ್ಲ ಬೇರೆ ಬೇರೆ ವಸ್ತುಗಳು, ದಾಲ್ಚಿನ್ನಿ ಇವನ್ನೆಲ್ಲ ಬೆಳೆದಾರೆ. ಅವರು ಸಾರಿನಗೋಸ್ಕರ ಮೆಣಸಿನಕಾಯಿ ಅವ್ರು ಅದನ್ನು ಕೊಟ್ಟರು. ಎಲ್ಲ ಕೂಡಿಕೊಂಡು ಈ ವಸ್ತು ಆ ವಸ್ತು ಅವರಲ್ಲಿ ನಿಮಗೆ ನಿಮ್ಮದು ಅವ್ರದ್ದೇ ಕೊಡೋದು ವ್ಯವಹಾರ ಹಾಕೊಂಡದಲ್ಲ. ಭಗವಂತ ಒಬ್ಬರಲ್ಲಿ ಒಂದು ಕೊಟ್ಟಿದ್ರೆ, ನೀವು ಬೆಳೆಯುವಾಗ ಬೇರೆ ಬೇರೆ ಬೆಳೆದಿರ್ತಾರಲ್ಲ, ಅದೇ ಪರ ಭಗವಂತರು ಕೂಡ ಏನು ಮಾಡಿದ್ದಾರೆ ಅಂದ್ರೆ ಕೂಡೇ ನೇಮಿಸಿದ್ದಾರೆ, ಕೂಡೇ ಹುಟ್ಟಿಸಿದ್ದಾರೆ. ಇವರು ಇರುವವರೇ, ಅವರು ಇರುವವರೇ. ಅವರು ಜಗತ್ತು ಹುಟ್ಟಿದಾಗ ಇದ್ದೇ ಇದ್ದಾರೆ, ಇವರು ಇದ್ದೇ ಇದ್ದಾರೆ. ದುಷ್ಟರು ಇರ್ತಾರೆ ಜಗತ್ತೊಳಗೆ, ಸಜ್ಜನರು ಇರ್ತಾರೆ. ಆಗ ಮಹಾತ್ಮರು ಆಗೂ ಇರ್ತಾರೆ, ಇವು ಇರ್ತಾರೆ. ಒಂದು ಸಲ ಅತಿ ಆತಂದ್ರೆ ಶಾಪ್ ಕೊಟ್ಟು ಭಸ್ ಮಾಡಿಬಿಡ್ತಾರೆ. ಅತಿ ಆತಂದ್ರೆ ಅವರು ತಿಳಿಯದೇ ಮಾಡಿರ್ತಕ್ಕಂಥ ಅಪರಾಧ ಕ್ಷಮಾ ಮಾಡಿ ಅವರು ಸರಿಯಾದ ದಾರಿ ತರ್ತಾರೆ. ಹೀಗೆ ಮಹಾತ್ಮರು ಅನುಗ್ರಹನಂತೆ ಯಾರನ್ನ ಭಜಮಾನ ಭಜಿಸುವರನ್ನ, ಆಮೇಲೆ ರಿಪುನಪಿ ವೈರನ್ನು ಕೂಡ ಅನುಗ್ರಹ ಮಾಡ್ತಾ ಬರ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸಪತ್ನಿ ಪ್ರಾಪಯಂತೆ ಅಬ್ಧಿಂ ಸಿಂಧವೋ ನಗ ನಿಮ್ನಗಾಹ. ಪರ್ವತದಿಂದ, ಹಿಮಾಲಯ ಪರ್ವತದಿಂದ ಇಳಿದುಕೊಂಡು ಬರ್ತಕ್ಕಂಥ ಸಿಂಧೂ ನದಿ ಇನ್ನೊಂದು ಸಿಂಧುವಿಗೆ ಬರ್ತದೆ. ಒಂದು ಸಿಂಧು ಅಂದಾಗ ಹಿಮಾಲಯದಿಂದ ಅನ್ನುವಾಗ ಸಿಂಧೂ ನದಿ ಹರಿದುಕೊಂಡು ಮುಂದೆ ಹೋಗ್ತದಲ್ಲ, ಅದು ಎಲ್ಲಿ ಹೋಗ್ತದೆ, ಸಿಂಧುವಿಗೆ ಹೋಗ್ತದೆ. ಬರುವುದು ಸಿಂಧು, ಹೋಗಿ ಕೂಡುವುದು ಸಿಂಧು. ಸಮುದ್ರಕ್ಕೂ ಸಿಂಧು ಅಂತಾರೆ. ಎಂತಾರೆ, ಸಮುದ್ರಕ್ಕೂ ಇನ್ನೊಂದು ಹೆಸರು ಸಿಂಧು. ಬರ್ತಕ್ಕಂಥ ನದಿಗೂ ಇರ್ತಕ್ಕಂಥ ಹೆಸರು ಸಿಂಧು ಅಂತ. ಹಿಮಾಲಯ ಇಳಿದುಕೊಂಡು ಬರ್ತಕ್ಕಂಥ ನದಿ ತಂಪದ ಬಿಸಿ ಇರ್ತದೆ. ಹಿಮಾಲಯದಿಂದ ಬರ್ತಕ್ಕಂಥದ್ದು ರೀ ನೀರು ತಂಪದ, ಹಿಮ ಕರ್ಕೊಂಡು ಬರ್ತದೆ. ಆ ನದಿ ಹರಿದುಕೊಂಡು ಕೆಳಭಾಗದಲ್ಲಿ ಬರ್ತದೆ. ಬಂದು 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 ಕೆಳಭಾಗದಲ್ಲಿ ಹೋಗಿ ಸಮುದ್ರವನ್ನು ಸೇರ್ತದೆ. ಸಮುದ್ರವನ್ನು ಸೇರುವಾಗ ತನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಸಮುದ್ರನ ಉಷ್ಣವಾಗಿರ್ತಕ್ಕಂಥ ನೀರ್ತದೆ ನೋಡ್ರಿ, ತನ್ನ ತಂಪನ್ನು ಕೊಟ್ಟು ಆ ಉಷ್ಣವನ್ನು ಕಡಿಮೆ ಮಾಡಿ ಆ ಸಮುದ್ರಕ್ಕೆ ಆನಂದವನ್ನು ನೀಡ್ತದೆ. ಹೇಗೋ ಹಾಗೆ ಮಹಾತ್ಮರು ಅನೇಕರ ಕೆಟ್ಟ ಗುಣವನ್ನೆಲ್ಲ ಕಡಿಮೆ ಮಾಡ್ತಾ, ಅವ್ರು ಒಳ್ಳೆಯವರನ್ನು ಮಾಡ್ತಾ ಆಶೀರ್ವಾದ ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಆದ್ಮೇಲೆ ಮಹಾತ್ಮರು ಬಹಳ ಶ್ರೇಷ್ಠವಾಗಿರ್ತದೆ. ಇದೆಲ್ಲ ತಿಳಿಬೇಕಂದ್ರೆ ಏನು ಬೇಕಾದ್ರೆ ಜ್ಞಾನ ಕೊಡಬೇಕು. ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತದ. ಸಾಮಾನ್ಯ ಜ್ಞಾನ ವ್ಯವಹಾರ ಜ್ಞಾನ, ಸಂಸಾರ ಜ್ಞಾನ, ವ್ಯವಹಾರ ಜ್ಞಾನ. ವಿಶೇಷ ಜ್ಞಾನ ಅಂದ್ರೆ ಅಧ್ಯಾತ್ಮ ಜ್ಞಾನ. ಅಧ್ಯಾತ್ಮ ಜ್ಞಾನ ಅಧ್ಯಾತ್ಮ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ. ಈಗ ಸಂಸ್ಕೃತ ಜ್ಞಾನ ವಿಶೇಷ ಜ್ಞಾನ. ಸಂಸ್ಕೃತ ಭಾಷೆಯನ್ನು ಮಾತನಾಡ್ತಾಯಿದ್ರಿ. ವಿಶೇಷ ಜ್ಞಾನ. ಆ ಸಂಸ್ಕೃತ ಜ್ಞಾನ ಯಾವುದಕ್ಕದ? ಓಂ ಅಂತ ಶಬ್ದ ಓಂಕಾರದಲ್ಲ, ಮನೆ ಹೇಳಿವಿ. ಓಂ ಅಂದ್ರೆ ಬಾ ಅಂತಲ್ಲ, ಓಂ ಅಂದ್ರೆ ಕೂಡ್ರ ಅಂತಲ್ಲ, ಓಂ ಅಂದ್ರೆ ಪ್ರಸಾದ ಮಾಡತ್ತಲ್ಲ, ಓಂ ಅಂದ್ರೆ ಮಲ್ಕೋ ಅಂತಲ್ಲ, ಓಂ ಅಂದ್ರೆ ಏಳು ಅಂತಲ್ಲ. ಓಂ ಅಂದ್ರೆ ಅದು ಯಾವಾಗಲೂ
ಅಧ್ಯಾತ್ಮ ಸಂಬಂಧಪಡ್ತಕ್ಕಂಥದ್ದು, ಪೂಜೆಗೆ ಸಂಬಂಧಪಡ್ತಕ್ಕಂಥದ್ದು, ನಾಮಸ್ಮರಣೆ ಸಂಬಂಧಪಡ್ತಕ್ಕಂಥದ್ದು, ತಪಸ್ಸಿಗೆ ಸಂಬಂಧಪಡ್ತಕ್ಕಂಥದ್ದು, ಕೇವಲ ಅದಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು ಹೊರತಾಗಿ ವ್ಯವಹಾರದಲ್ಲದು, ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಹಾಗಿಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಭಾಷೆ ನಮ್ಮಲ್ಲಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆ. ದಿನಾಲು ಇಲ್ಲಿ ಮಕ್ಕಳೆಲ್ಲ ಅಭ್ಯಾಸ ಮಾಡ್ತಾರೆ. ಏನು ಮಾಡ್ತಾರೆ? ಮಕ್ಕಳು ದಿನಾಲು ಅಧ್ಯಯನ ಮಾಡ್ತಾರೆ. ಈ ಶ್ರಾವಣ ಮಾಸದಲ್ಲಿ ಮಕ್ಕಳೊಂದು ದಿನಾಲು ಅಧ್ಯಯನ ಮಾಡೇ ಮಾಡ್ತಾರೆ. ಈ ಪ್ರವಚನಕ್ಕಿಂತಲೂ ಪೂರ್ವದಲ್ಲಿ, ಭಜನೆಕ್ಕಿಂತಲೂ ಪೂರ್ವದಲ್ಲಿ ಸಂಸ್ಕೃತ ಅಧ್ಯಯನ ಮಠದೊಳಗೆ ನಡೀಲಿ ಅಂತಕ್ಕಂಥ ಉದ್ದೇಶ ಅದಲ್ಲ. ಅದು ಮಕ್ಕಳಿಗೋಸ್ಕರ ಅದನ್ನು ನಿಮಗೋಸ್ಕರ ಹೇಳಿ ನೋಡೋಣ. ಯಾರಿಗೋಸ್ಕರ ಅದನ್ನು? ಯಾರಿಗಿದೆ? ಜ್ವರ ಹೇಳ್ರಿ. ಬರೀ 4 ಮಂದಿಗೆ? ಯಾರಿದೆ ರೀ? ಎಲ್ಲರಿಗಿದೆ? ನೋಡಿ ಕೈ ಎತ್ತರಿ. ಕೈ ಇದು ಅಂದ್ರೆ ಇದ್ದಂಗೆ ಕಾಣ್ತಾವ. ಆ ಕಡೆ ರೀ ಕೈ ಎತ್ತರಿ. ಯಾರಿದ್ದಾನೆ ರೀ? ಆ ಕಡೆ ಹಚ್ಕಿಂದ್ರಿ ಒಂದು ಸ್ವಲ್ಪ ಬೇಕಾದ್ರೆ ಕೈ ಕಾಣಿಸಬಾರ್ದು ಹೊರಗೆ. ಹಾಂ, ಯಾರಿಗೆ ಸಂಸ್ಕೃತಿ ಯಾರಿದೆ ರೀ? ಮಕ್ಕಳಿಗೆ, ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಇಷ್ಟ ಸೀಮಿತ ಅದನ್ನ. ಇನ್ನೆಲ್ಲರಿಗೂ ಇದ್ದಾರೆ ಸಂಸ್ಕೃತ. ಅವ್ರಿಗೆ ಎಷ್ಟೇ ಇದ್ರೆ ದಿನ ಪಾಠ ಹೇಳಿರ್ತಾರಲ್ಲ. ಈ ಪ್ರವಚನ ನಡೀತಕ್ಕಂಥ ಸಮಯದೊಳಗೆ ಕೇಳು, ಭಜನೆ ಮಾಡ್ತಕ್ಕಂಥದ್ದು ಬಿಡಿಸಿ ಇವ್ರಿಗೆ ಅವಕಾಶ ಕೊಡಲಿಕ್ಕೆ ಏನು ಕಾರಣ? ಯಾವುದು ಅಧ್ಯಾತ್ಮ ಭಾಷೆ ಅಲ್ಲ, ಅಧ್ಯಾತ್ಮ ಜ್ಞಾನ ಅಲ್ಲ, ಅಧ್ಯಾತ್ಮ ನೀಡ್ತಕ್ಕಂಥ ಶಕ್ತಿ ಉಳಿದದಲ್ಲ, ಆ ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಕೂಡ ಕಲಿತುಕೊಳ್ಳಿ. ಎಲ್ಲರೂ ಆ ಭಾಷೆಯನ್ನು ಮಾತನಾಡಲಿ. ಆ ಭಾಷೆಯನ್ನು ಮಾತನಾಡಿ ಎಲ್ಲರೂ ಕೂಡ ದೇವರಾಗ್ತಾರೆ. ದೇವರ ಸಂಸ್ಕಾರ ಬರ್ತದೆ. ಅದರಿಂದ ಸತ್ವಗುಣ ಅಂತಕ್ಕಂಥ ಬರ್ತದೆ, ಸತ್ವ ಸಾತ್ವಿಕ ವೃತ್ತಿ ಅಂತಕ್ಕಂಥ ಬರ್ತದೆ. ಆಗೋಸ್ಕರ ಇಲ್ಲಿ ಹೇಳಿದ್ರೆ ಇಲ್ಲಿ ಏನಂತದ, ಒಳ್ಳೇದಿರುವಾಗ ಅದಕ್ಕೆ ಜನರು ಭಾಳ ಕಡಿಮೆ ಇರ್ತಾರೆ. ಸಂಸಾರದ ಏನೇನೋ ಗದ್ದಲ ಇರ್ಬೋದು. ಅಂದಾಜ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ. 5 ಗಂಟೆಗೆ ಪೂಜೆ ಮುಗಿತದೆ ರೀ. 4:15 ಗಂಟೆಗೆ ಪೂಜೆ ಮಾಡ್ತಾರೆ ಮಕ್ಕಳು. 5 ಗಂಟೆಗೆ ಪೂಜೆ ಮುಗಿತದೆ. 1 ತಿಂಗಳ ಪರ್ಯಂತ. ಈಗಂತೂ 4-5 ದಿವಸ ಹೋಗಿಬಿಡ್ತೀವಿ. 5 1 2 7 ದಿವಸ ಹೋಗ್ತೀವಿ. ಬಹುತಗಯ ಥೋಡಿ ರಹಿ ಅದು ಕಡಿಮೆ ಆಗ್ತದೆ, ಎಷ್ಟು ಕಡಿಮೆ ಆಗ್ತೀವಿ. ಇನ್ನು 1 ವಾರ ಪರ್ಯಂತರವಾಗಿ, ಅಂದರೆ 3 ವಾರ ಪರ್ಯಂತರವಾಗಿ ನಡೀತಕ್ಕಂಥ ಸಂಸ್ಕೃತವನ್ನು ನೀವೆಲ್ಲ ಅಧ್ಯಯನ ಮಾಡಿದರೆ, ಅಧ್ಯಯನ ಮಾಡುವಾಗ ಶ್ಲೋಕಗಳನ್ನು ಹೇಳಿದರೆ ಶ್ಲೋಕದ ಅರ್ಥ ಏನು, ಸುಧರ್ವಣ ಚೈತ್ರ ಬಹಳಷ್ಟು ಶ್ಲೋಕಗಳವ, ಅದು ನೀವು ಓದಲಿಕ್ಕೆ ಆಗ್ತದೆ, ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದ್ರ ಮಂತ್ರ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇರ್ತವೆ, ಮಂತ್ರದಲ್ಲಿರ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಎಲ್ಲವನ್ನೆಲ್ಲ ತಿಳ್ಕೊಳ್ಳಿ ಅನ್ನೋ ಉದ್ದೇಶ ಇಟ್ಕೊಂಡು ನಿಮ್ಮೆಲ್ಲರಿಗೋಸ್ಕರವಾಗಿ ಸಂಸ್ಕೃತ ನಡೆಸಿದ್ರಿ. ನಡೀತಕ್ಕಂಥ ಉದ್ದೇಶ ಏನು? ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸಂಸ್ಕೃತ ನಡೆಸೋದು. ನೀವಿರ್ತಕ್ಕಂಥವ್ರು ಎಲ್ಲರೂ ಕೂಡ 5 ಗಂಟೆ ನಿಮ್ಮ ಎಮ್ಮೆಗಳು ಎತ್ತುಗಳು ಇರ್ತಾವೆ ನೋಡಿ, ಎಲ್ಲ ನಿಮ್ಮ ಎತ್ತ ಅವ್ರ ಎಮ್ಮೆ ಮುಂಚಿತವಾಗಿ ಎಲ್ಲ ಸರಿ ಮಾಡಿಕೊಂಡು ಮನೆಯೊಳಗೆ ಅಡುಗೆ ಮಾಡ್ತಕ್ಕಂಥ ಪಟ ಬೇಗನೆ ಮಾಡಿಕೊಂಡು ಒಂದು ಸ್ವಲ್ಪ ತವ್ರ ಮನೆಗೆ ಹೊರಟಿರ್ತಿರಲ್ಲ, ಯಾವ ರೀತಿ ಗಡಿಬಿಡಿ ಮಾಡ್ತಿರ್ತೀವಿ ನೋಡ್ರಿ. ಅದೇ ಪ್ರಕಾರವಾಗಿ ನೀವು ಮಠಕ್ಕೆ ಬಂದಾಗ ನಿಮ್ಮ ಭಾಷೆಯಲ್ಲಿ ಹೇಳ್ತೀವಿ ಒಮ್ಮೆ, ಅಮ್ಮವ್ರೆ ನೀವೆಲ್ಲ ಬಂದು ನೋಡಿ ನಮ್ಮ ಮುಂದೆ ಹೇಳ್ತಿರಲ್ಲ, ಪ್ರತಿಯೊಂದೆಲ್ಲ ನಮ್ಮ ಮುಂದೆ ಹೇಳ್ತಾರೆ. ಅಯ್ಯಪ್ಪ ಅವ್ರ ನಿಮ್ಮ ಮುಂದೆ ಹೇಳಿದ್ರೆ ಯಾರು ಮುಂದೆ ಹೇಳಿದ್ರಿ? ನಮ್ಮ ಮುಂದೆ ನೀವು ಅಪರದ್ದು ಎಲ್ಲ ದೇಶದಾಗ ಎಲ್ಲೆಲ್ಲಿ ರೀತಿ ಗೊತ್ತು, ಕರ್ನಾಟಕ ಅಷ್ಟೇ ಇರಬೇಕು. ಅಂದ್ರೆ ಅಯ್ಯಪ್ಪ ಅವರ ನಿಮ್ಮ ಮುಂದೆ ಹೇಳಲ್ಲ ಯಾರ ಮುಂದೆ ಹೇಳೋಣ್ರಿ ಅಂತ ಹೇಳ್ತಕ್ಕಂಥ ನೀವು. ಅಪ್ಪ ಅವ್ರ ಸಂಸ್ಕೃತ ಕಲಿಯಲ್ದ ಏನು ಕಲಿಯೋರಪ್ಪ? ಉರ್ದು ಕಲಿದ್ರಪ್ಪ ಅವ್ರ. ಸಂಸ್ಕೃತ ಯಾರ್ದದು? ಯಾರ್ದ್ರಿ? ಯಾರಿಗೋಸ್ಕರದ ಹೇಳಿ ನೋಡೋಣ. ಯಾರಿಗಮ್ಮ ಸಂಸ್ಕೃತ? ಯಾರಿಗೋಸ್ಕರ ಇದು ಭಾಷೆ? ಯಾರಿಗೋಸ್ಕರ ರೀ? ಧ್ವನಿ 3 ಅನ್ನೋಕೆ ಇಷ್ಟಪಡ್ತಾವಲ್ಲ. ಹಾಂ, ಧ್ವನಿ 3 ಅನ್ನೋಕೆ. ಈಗ ಒಮ್ಮೆ ಒಂದು ಊರೊಳಗೆ ರೀ, ಒಂದು ಊರೊಳಗೆ ಮಹಾಪೂರ್ ಬಂದಿತ್ತು. ಮಹಾಪೂರ್ ಬಂದಾಗ ತ್ರಾಸಾಗಿ ಹಿಂಗೆ ಬಿಕ್ತಿದ್ರು ಜನರು. ತ್ರಾಸಾಗಿ ನೀರು ಹಸಿವು ಆಹಾರ ಅಂತ ಬಿಕ್ತಾಯಿದ್ರು. ಭಾಳ ತ್ರಾಸಿತ್ತು. ಗೌರ್ಮೆಂಟ್ದವ್ರು ಏನು ಮಾಡಿದ್ರು, ಮತ್ತು ಒಬ್ಬರು ಸ್ವಾಮಿಗಳು ಏನು ಮಾಡಿದ್ರು, ಅನುಕೂಲ ಇದ್ದವ್ರು ಕೆಲವೊಬ್ಬರು ಒಂದು ಹೆಲಿಕಾಪ್ಟರ್ ಕೊಟ್ಟು ಕಳಿಸಿದ್ರು. ಅದರೊಳಗೆ ಹೆಲಿಕಾಪ್ಟರ್ದಲ್ಲಿ ಅನ್ನ ಕೊಟ್ಟು ಕಳಿಸಿದ್ರು ಒಂದು ಊರೊಳಗೆ. ಅದರೊಳಗೆ ಲೋಭವಿಷ್ಟೋ ನರುಹಂತಿ ಮಾತರಂ ಪಿತರಂ ಗುರುಮತ. ಲೋಭದ ಕೊಡಲ್ಪಟ್ಟಂಥ ಮನುಷ್ಯರು ತಾಯಿಯನ್ನು ಕೊಲ್ಲಿಕ್ಕೆ ಹಿಂದಾಗೋದಿಲ್ಲ, ತಂದೆಯನ್ನು ಕೊಲ್ಲಿಕ್ಕೂ ಹಿಂದಾಗೋದಿಲ್ಲ, ಕೊನೆಗೆ ಗುರುಗಳನ್ನು ಕೊಲ್ಲಿಕ್ಕೆ ಹಿಂದಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಇನ್ನೊಂದು ಏನಂತಾರೆ, ಲೋಭಶ್ಯ ಅಗುಣೇನಕ್ಕೆ. ಲೋಭದಕ್ಕಿಂತಲೂ ಕೆಟ್ಟ ಗುಣ ಇನ್ನೊಂದು ಯಾವುದಾದಪ್ಪ, ಎಲ್ಲವೂ ನನಗೆ ಆಗಲಿ, ಎಲ್ಲ ನನಗೆ ಸಿಗಲಿ ಅಂತಕೊಂಡು ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಮನುಷ್ಯ
ಒಬ್ಬರಲ್ಲ ಭಾಳಷ್ಟು ಮನುಷ್ಯರು ಕೂಡ್ಕೊಂಡು ಮಾತಾಡೋದು. ಸರ್ಕಾರದವ್ರ ನದಿ ಬಂದದ, ಹಣವನ್ನು ಕೊಟ್ಟು ಕಳಿಸಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ, ಹಣವನ್ನು ಸ್ವೀಕಾರ ಮಾಡ್ತಕೊಂಡು ಹೇಳಿ ಆ ಹೆಲಿಕಾಪ್ಟರ್ ಇಲ್ತದ ಹತ್ತಾಗ ಏನಿದೆ ಓಡಾಡ್ಕೊಂಡು ಹೋಗಿ ಕೊನೆಗೆ ಎಲ್ಲಿ ನಿಲ್ತದ ಎಲ್ಲ ಓಡಿಬಿಟ್ರು. ಮೇಲ್ಭಾಗದ ಈ ಗಟ್ಟಿ ಹಿಡ್ಕೊಡ್ರು, ನೀವು ಇಡ್ರಿ ನಾವು ಇಡ್ರಿ ಎಲ್ಲ ನೋಟ್ ತೊಗೊಂಡಿದ್ದಾರೆ, ನೋಟನ್ನು ಅದ್ರೊಳಗೆ ಹಾಕಿದ್ದಾರೆ, ನೋಟ್ ಕೊಡ್ತಾ ಇದ್ದಾರೆ. ಅವ್ರು ನೋಟ್ ಅಲ್ರಿ, ನೋಟ್ ಅಲ್ಲ, ಇವ್ರು ಊಟಕ್ಕೆ ಬೇಕಂತ ಪಾಪ ಊಟ ತಂದಿರೋರು ಮೇಲ್ಭಾಗದ ಒಯ್ಯುವ ಕೆಳಭಾಗ ಹೋಗಿ ನೋಟ್ ಹರಿತಾರೆ. ಆ ಲೆಕ್ಕ ಇವ್ರು ಹೋಗಿದ್ರು. ಮೇಲ್ಭಾಗದ ಅನ್ನದ ಮೇಲ್ಭಾಗ ಅನ್ನದ ಪಾಕೆಟ್ಗಳು ಮೇಲ್ಭಾಗ ಭಾಳಷ್ಟು ಭಾರಿ ದುದ್ರಿ ಮೇಲ್ಭಾಗ ಹಾಕಿದಾಗ ಮತ್ತು ನಮ್ಮ ಹತ್ರ ಬಂದಪ್ಪ ಅವ್ರಿ ಹಿಡ್ದದ್ರಪ್ಪ ಅವ್ರ, ಎದಕ್ಕೆ ಹಿಡ್ದದ್ರಿ? ಏನಿಲ್ಲ ನೋಡ್ರಪ್ಪ ಅವ್ರು ಹಿಡ್ದದ್ರಪ್ಪ ಅವ್ರ, ನೀವು ಮೊದಲು ಹಿಡಿದ್ರೆ ಅದು ಹಿಡ್ದೀವಿ ಅನ್ನವನ್ನು ನೋಟ್ ತಿಳ್ಕೊಂಡು ಹೋಗಿ ಮೇಲ್ಭಾಗ ಕೆಡ್ಕೊಂಡು ಅಷ್ಟು ಪ್ರಯತ್ನ ಮಾಡಿ ಅದಕ್ಕೆ ಕೈ ಎತ್ತಿ ಅದ್ರ ಸ್ವಲ್ಪ ಅಪೇಕ್ಷೆ ಪಟ್ಟು ಎಲ್ಲರೂ ಮಾತಾಡಿರ್ತಕ್ಕಂಥವ್ರು ಸಂಸ್ಕೃತ ಎಷ್ಟು ಪ್ರಯತ್ನ ಮಾಡಿದ್ರೆ ಇಲ್ಲಿ ಹೇಳ್ತಾರೆ ಅನ್ನದಾನಂ ಪರಮದಾನಂ. ಅನ್ನದಾನ ಶ್ರೇಷ್ಠ ದಾನ. ಬಹುಶಃ ಎಷ್ಟು ಗಂಟೆ ಇರ್ಬೋದು ಹೊಟ್ಟೆಯೊಳಗೆ ಮತ್ತು ಪುನಃ ಹಸಿವಾಗ್ರೆ ಮತ್ತು 5 ಗಂಟೆ ಒಳಗೆ ಹಸಿವು ಆಗ್ತದೆ ಅಥವಾ 8 ಗಂಟೆ ಒಳಗೆ ಹಸಿವು ಆಗ್ತದೆ. ಶ್ರೇಷ್ಠ ದಾನ ಹೌದು, ಆದರೆ ಮತ್ತೆ ಅದರ ಹಸಿವು ಬಿಡ್ತಕ್ಕಂಥಲ್ಲ. ಅದಕ್ಕೆ ಹೇಳ್ತಾರೆ ವಿದ್ಯಾದಾನಂ ಮತ ಪರಂ. ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠವಿರ್ತಕ್ಕಂಥ ದಾನ. ಅದಕ್ಕೆ ಸದ್ರೊಳಗರ ಅನುಗ್ರಹದಿಂದ ಅವ್ರ ಕರುಣಿಂದ ಅಪ್ಪ ಅವ್ರು ಏನು ಮಾಡ್ತಾರೆ, ಅಪ್ಪ ಅವರು ವಿದ್ಯೆಯನ್ನು ದಾನ ಮಾಡ್ತಾಯಿದ್ರು. ದಾನ ಯಾರಿಗದು? ಇಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಸೂಸುವ ಗಾಳಿ ನಿಮ್ಮ ದಾನ. ಈ ಹೇಳುವಾಗ ಇಂತಿ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇ ನಿಂಬೆ ರಾಮನಾಥ ಅಂತ ಹೇಳ್ತಾರೆ ಶರಣರು. ಇಳೆ ನಿಮ್ಮ ದಾನ. ಈ ಭೂಮಿನ ಯಾರು ಕೊಟ್ಟಾರೆ? ಯಾರು ಕೊಟ್ಟಾರೆ ಹೇಳಿ? ನಮ್ಮ ತಾಯಿ ತಂದು ಕೊಟ್ಟಾರ, ಅಣ್ಣ ತಮ್ಮರು ಕೊಟ್ಟಾರ. ಈ ಭೂಮಿ ಅಂದ್ರೆ ನೀವು ಪಾಲ ಮಾಡಿ ಕೊಟ್ಟಿರ್ತಾರೆ, ಆ ಭೂಮಿ ಅಲ್ಲ. ಆ ಸೀಮೆ ಕಲ್ಲು ನಿಲ್ಲಿಸಿ ಅಲ್ಲೊಂದು ನಿಲ್ಲಿಸಿ ಇಷ್ಟರೊಳಗಿಂದ ಇಷ್ಟು ಸರ್ವೆ ಮಾಡಿರಿ, ಇದು ನಮ್ಮದು ಅದು ಅವ್ರದ್ದು. ಇದನ್ನು ಮಾಡಿದಾಗ ಭಗವಂತ ನಗದಾರಂತ್ರಿ, ಪರಮಾತ್ಮ ಸೀಮೆ ಮಾಡ್ಕತ್ರಿಪ್ಪ ಭಾಳ ಚಲೋ ಮಾಡಿರೋ. ನಾನು ಕೊಟ್ಟಿರ್ತಕ್ಕಂಥ ಜಮೀನದೊಳಗೆ ನಿಮ್ಮ ಸೀಮೆಕ್ಕಲ್ಲ. ಮಂಗ ಸೀಮೆ ಮಾಡ್ಯಾರ ಒಮ್ಮೆ ಯಾವ ಬೇಕಾದ ಗಿಡ ಹೋಗಿ ತಿಂತಾವ, ಪಕ್ಷಿಗಳು ಯಾವ ಗಿಡದೊಳಗೆ ಬೇಕಾದ್ರೆ ಹಿಡಿದು ತಿಂತಾವ, ಇರಿಗಳು ಯಾರು ಬೇಕಾದ್ರೆ ಉಡ್ಡಿ ಡಬ್ಬಿರೊಳಗೆ ಹೋಗ್ತಾವೆ. ಅವು ಸೀಮೆ ಮಾಡ್ಯಾರ ಅಂದರೆ ಇದಕ್ಕೆ ಸೀಮಾತೀತವಾಗಿರ್ತಕ್ಕಂಥ ಪ್ರಾಣಿಗಳು ಇದೇ ಜಗತ್ತಿನೊಳಗೆ ದೇವರು ಹುಟ್ಟಿಸಿದ್ದಾರೆ. ಸೀಮೆಯಿಂದ ಕುಡಿತಕ್ಕಂಥ ಮನುಷ್ಯ ನನ್ನದು ಅನ್ನೋದು ಜಗಳಾಡ್ತಿರ್ತಾರೆ. ಅದಕ್ಕೆ ಸೀಮಾತೀತವಾಗಿರ್ತಕ್ಕಂಥ ಭಗವಂತನ ಒಂದು ಅನುಗ್ರಹದಲ್ಲ, ಗುರುಗಳ ಅನುಗ್ರಹ ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಏನು ಕಲಿಬೇಕಾದ್ರೆ ಸೀಮಾತೀತವಾಗಿರ್ತಕ್ಕಂಥ ಇರಬೇಕಂದ್ರೆ ಯಥಾರ್ಥ ಸ್ವರೂಪ, ಆ ಸ್ವರೂಪವನ್ನು ಅರಿವಿಗೋಸ್ಕರ ಇರ್ತಕ್ಕಂಥ ಭಾಷೆ ನಾವು ಕಲಿಬೇಕಾಗಿದೆ. ಅದು ಅದಕ್ಕೆ ವಿದ್ಯಾ ಅಂತಾರೆ, ಬ್ರಹ್ಮವಿದ್ಯಾ ಅಂತಾರೆ. ವಿದ್ಯಾನ ಬ್ರಹ್ಮವಿದ್ಯಾ, ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ಅಂತ ಶ್ರೀಕೃಷ್ಣ ಭಗವಂತ. ವಿದ್ಯೆಗಳು ನಾನು ಬ್ರಹ್ಮವಿದ್ಯೆ ಏನದ ಆ ಶ್ರೀಕೃಷ್ಣ ಭಗವಂತ ಹೇಳಿರ್ತಕ್ಕಂಥ ಭಾಷೆ ಯಾವುದೇ ಅದು ಭಗವದ್ಗೀತೆ. ಯಾವ ಭಾಷೆಯಲ್ಲದು? ಸಂಸ್ಕೃತ ಭಾಷೆಯಲ್ಲದು. ಆ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡೋದು ಮಾಡ್ಲಿಕ್ಕೆ ಬರ್ತದೆ. ಬಹಳ ದಿನಗಳಿಂದ ನಾವು ಊರೊಳಗೆ ಕಾರ್ಯಕ್ರಮದಾಗ ನಮ್ಮ ಹಳ್ಳಿಗಳಿ ಶಿವಾನಂದ ಸ್ವಾಮಿಗಳು ಕರ್ಕೊಂಡು ಬರ್ತಕ್ಕಂಥ ಸ್ವಾಮಿ ಎಲ್ಲ ತಾಯಂದರು ಊರೊಳಗಿದ್ದಾಗ ಬೆಳಗ್ಗೆ 6 ಗಂಟೆಗೆ ಊರೊಳಗೆ ಹೋಗ್ತಾಯಿದ್ದೆವು. 6 ಗಂಟೆ ಅಂದ್ರೆ ಒಳಗೆ 5-5:30 ಗಂಟೆಗೆ ಅಲ್ಲಿ ಹೋಗಿ ಭಗವದ್ಗೀತೆನ ನಮ್ಮೆಲ್ಲ ಬೆಳಗ್ಗೆ ಕರ್ಕೊಂಡು ಭಗವದ್ಗೀತಾ ಪಾರಾಯಣ ಮಾಡ್ತಾಯಿದ್ವಿ. ಅದೆಲ್ಲ ಕಡೆ ಬೆಳಗಿನ ಸಮಯ ಹೋಗ್ತಾಯಿಲ್ಲ. ಬಂದು ನಮ್ಗೆ ಹೇಳ್ತಿದ್ರು ಎಲ್ಲ ಹೆಣ್ಮಕ್ಳು, ಅಪ್ಪವ್ರ ನೀವು ಪಾರಾಯಣ ಹಿಂಗೆ ಹೇಳ್ತಿರಲ್ಲಪ್ಪ, ಇನ್ನುಳಿದು ಹೇಳ್ತಿರಲ್ಲ, ಅವ್ರ ಜೊತೆಗೆ ನಾವು ಭಗವದ್ಗೀತಾ ಪಾರಾಯಣ ಮಾಡ್ತೀವಿ ರೀ. ಊರಿಗೆ ಭಗವದ್ಗೀತಾ ಪಾರಾಯಣ ಮಾಡಿದ್ರು. ಪಾರಾಯಣ ಮಾಡ್ತಕ್ಕಂಥ ಶಕ್ತಿ ಅದಲ್ರಿ, ಪಾರಾಯಣ ಮಾಡೋ ಸಾಮರ್ಥ್ಯ ಹೇಗೆ ಮಾಡ್ತೀರಿ ನಾವು? ಮಾಡೋ ಸಾಮರ್ಥ್ಯ ಅದ. ಅದು ಕಠಿಣ ಇದ್ರೆ, ಭಗವದ್ಗೀತೆ ಕಠಿಣ ಇದ್ರೆ ಮುಂದೆ ಹೇಳುವಾಗ ಹಿಂದೆ ಹೇಗೆ ಹೇಳಿದ್ರಿ? ನಮ್ಮ ಈ ಗಂಡ್ಮಕ್ಳು ಕೂಡ ಇವ್ರು ಹೇಳಿದ್ರು ನಾವು ಮಾಡ್ತೀರಪ್ಪ ಅನ್ನೋದು. ಅದರೊಳಗೆ ಕೆಲವು ಬರೆದ್ರು, ನೀರು ಚಾಲು ಮಾಡಿ ನನ್ನ ನೀರ ಜಗಳಾಡಿ ಇವ್ರ ಜಡಿ ಅವ್ರು ಹೇಳಿದ್ರು, ಅವ್ರ ಜಡಿ ಹೇಳಿದ್ರು, ಅಲ್ಲಿ ಅವರು ವೇದಿಕೆ ಮುಂದೆ. ಅದಕ್ಕೆ ಕೂಡಿ ನೇಮಿಸಿದೆ. ಕೆಲವೊಂದು ಸಂಸಾರ ಸ್ಥಿತಿ ಅಂತ ಭಾವಿಸ್ಕೊಂಡು ಅದರೊಳಗೆ ಕಲಹ ಮಾಡಿಕೊಂಡು ಜಗಳ ಮಾಡಿಕೊಂಡು ನಾನೇ ಕೋರ್ಟ್ ಕಚೇರಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇರೋ ಭೂಮಿ ಒಳಗಿದ್ದಾರೆ. ಇದೇ ಭೂಮಿ ಒಳಗೆ ಇಡೀ ಊರಿಗೆಲ್ಲ ಊರಿಗೆ ಸಂಪೂರ್ಣವಾಗಿ ಭಗವದ್ಗೀತೆ ಪಾರಾಯಣ ಮಾಡೋರು ಇದ್ದಾರೆ. ಅಷ್ಟು ಸಾಮರ್ಥ್ಯ ನಿಮ್ಗೆ ಎಲ್ಲರಿಗೂ ಅದ ಅಂದರೆ ಯಾವುದೋ ಶ್ರೇಷ್ಠದನ್ನು ಪಡೆಯೋಗೋಸ್ಕರವಾಗಿ ಮಾನವ ಜನ ಬಂದವ್ರಿ, ಶ್ರೇಷ್ಠ ಪಡೆಯೋಗೋಸ್ಕರವಾಗಿ ಅದು ಸಂಸ್ಕೃತ ಭಾಷೆ. ಶ್ರೀಕೃಷ್ಣ ಭಗವಂತ ಹೇಳ್ತಕ್ಕಂಥ ಸಂಸ್ಕೃತ ಭಾಷೆ, ವೇದಗಳು ಸಂಸ್ಕೃತ ಭಾಷೆ ಇದ್ದಾವೆ, ಉಪನಿಷತ್ತುಗಳು ಸಂಸ್ಕೃತ ಭಾಷೆ ಇದ್ದಾವೆ. ನಿಮಗೆಲ್ಲರಿಗೂ ಬಹುಶಃ ಅನಿಸದ ಸಂಸ್ಕೃತ ಮಕ್ಕಳಿಗೆ ಅಷ್ಟ ಸಂಬಂಧ, ನಮಗೇನು ಸಂಬಂಧ ಇಲ್ಲ.
ಅದಕ್ಕೆ ಅವರ ಕಲೀಲಿ ಅಂತ ಅನಿಸಿರ್ಬೋದು. ಬೇಗನೆ ಇಟ್ಟಿದ್ರಿಂದ ಬೇಗನೆ ಸ್ವಲ್ಪ ಬೇಗನೆ ಬರಲಿ, ಬೇಗನೆ ಕಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ಉದ್ದೇಶರು ಸ್ವಲ್ಪ ಬೇಗನೆ ಇಟ್ಟಿವಿ. 5 ಗಂಟೆಗೆ ಪ್ರಯತ್ನ ಮಾಡಿ ಎಲ್ಲರೂ ಬರ್ತೀರಿ ಅಂತ ವಿಚಾರ ಮಾಡಿ, ನಾವು ಬರ್ಬೋದು, ಎಲ್ಲರೂ ಬರ್ತೀರಿ ಅಂತ ವಿಚಾರ ಮಾಡಿ. ಸಂಸ್ಕೃತ ಭಾಷೆ ಶ್ರೇಷ್ಠದ, ಕಲಿಬೋದು. ಎಷ್ಟೇ ಕಷ್ಟ ಇದ್ದರೂ ಕೂಡ ಒಬ್ಬರಿಗೆ ಇತ್ತು ನೋಡ್ರಿ, ಉಬ್ಬಸರು ಅಂತಾರೆ, ಇನ್ನೊಂದು ಏನಂತಾರೆ ಅದಕ್ಕೆ, ತೇಗು ಬರಲ್ಲ, ತೇಗು ದಮ್ ಅಂತಾರೆ, ಮತ್ತೇನಂತಾರೆ, ಅಸ್ತಮ ರೋಗ. ಅಸ್ತಮ ಅಂದ್ರೆ ಸೂರ್ಯ ಅಸ್ತಂಗತನಾದ, ಹೀಗೆ ಹಾಕೋತ ಒಂದು ದಿವಸ ಶ್ವಾನ. ಆ ರೋಗದ ಅಷ್ಟು ಕಠಿಣ ತ್ರಾಸ ತಂದ್ರೆ ಕೂಡ ಅಂಥ ತ್ರಾಸಗಳು ಇನ್ನೂ ಶ್ವಾಸ ತಗೋಬೇಕು. ಒಂದು ಗುಳಿಗೆದಾರಪ್ಪ ಹುಡುಗ ಹೋಗ್ತದೆ, ಬಾ ಶಿವಯ್ಯ. ಇಷ್ಟು ಪ್ರಯತ್ನ ಮಾಡಿ ಹೇಳ್ತಕ್ಕಂಥ ಗುಳಿಗೆ ತರಿಸಿ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಶ್ವಾಸದಗೋಸ್ಕರ ಪ್ರಯತ್ನ ಮಾಡ್ತಾರಲ್ಲ. ಎಷ್ಟೋ ಜನ್ಮಗಳು ಶ್ವಾಸ ತೆಗೆದುಕೊಂಡಿದ್ದೀರಿ, ಬಿಟ್ಟಿದ್ದೀರಿ, ಒಂದೊಂದ್ಸಲ ಗೊರಕ್ಕಂತ ಬಿಟ್ಟಿದ್ದೀರಿ. ಎಷ್ಟೋ ದೇವಿಯರು ಈಗ ಹಿಮಾಲಯ ಪರ್ವತ ಎಷ್ಟು ದೊಡ್ಡದ ನೋಡ್ರಿ, ಅಷ್ಟು ದೊಡ್ಡ ಪರ್ವತದಷ್ಟು ಒಬ್ಬೊಬ್ಬರು ದೇಹಗಳು ಬಿದ್ದಾವ್ತಾರೆ. ಅಷ್ಟು ದೇಹದ ಅಸ್ಥಿಪಂಜರ ಬಿದ್ದಾವ್ತಾರೆ. ಅಸ್ಥಿಪಂಜರ ಎಷ್ಟು ಸಲ ಹುಟ್ಟಿ ಬಂದೀವಿ ನಾವೆಲ್ಲ, ಹಿಮಾಲಯ ಪರ್ವತದಷ್ಟು ನಾವು ಹುಟ್ಟಿ ಬಂದ ಅಸ್ಥಿಗಳು ಬಿದ್ದಾವ್ತಾರೆ, ಅಸ್ಥಿಪಂಜರ ನಮ್ಮ. ಸಪ್ತ ಸಾಗರಗಳ ನೀರೆಷ್ಟು ನೋಡ್ರಿ, ಅಷ್ಟು ತಾಯಿಗೆ ಬೇಜಾರು ಮಾಡಿ ತಾಯಿಯ ಹಾಲು ಉಂಡಿರ್ತಾರೆ, ಅಷ್ಟು ಹಾಲು ಕುಡಿಯೋದ್ರು. 7 ಸಮುದ್ರ ಈ ಜಗತ್ತು ಹುಟ್ಟಿದಾಗಿಂದ ಅಷ್ಟು ಹಾಲು ಅಷ್ಟು ಸಲ ಹುಟ್ಟಿ ಬಂದಿದ್ರು. ಇಷ್ಟೆಲ್ಲ ಆಗಿ ಅಷ್ಟೆಲ್ಲ ದೇಹಗಳು ಬಿದ್ದಾವ ಶ್ವಾಸ ತೊಗೊಂಡದ್ದಾಗ್ಯದ, ಶ್ವಾಸ ಬಿಟ್ಟದೆ. ಏನು ಕಾರಣ? ಅಧ್ಯಾತ್ಮ ಜ್ಞಾನ ಇಲ್ಲದ್ರಿ, ಅಧ್ಯಾತ್ಮ ಜ್ಞಾನ ಇಲ್ಲದ್ರಿಂದ ಹಾಗಾಗಿದೆ. ಅದರಿಂದ ಈ ಜನರು ಯಾವುದು ಅಧ್ಯಾತ್ಮ ಜ್ಞಾನ ಮಾಡಿಕೊಂಡು ಭಗವದ್ಗೀತೆಯನ್ನು, ಬ್ರಹ್ಮಸೂತ್ರವನ್ನು, ಉಪನಿಷತ್ತುಗಳನ್ನು ಚರಿತ್ರೆಯಲ್ಲಿ ನಾವನ್ನೆಲ್ಲ ಶಿವ ಮಾಡ್ತಾ ಹೋಗಿಬಿಟ್ರೆ ಇಲ್ಲಿ ಪರ್ಯಂತರ ಆಗಿರ್ತಕ್ಕಂಥದ್ದೆಲ್ಲ ಬಿಟ್ಟು ಈ ಜನ್ಮದಲ್ಲಿ ನಾವು ಮೋಕ್ಷ ಬಿಡಬೇಕಲ್ಲ, ಈಗನೇ ಮೋಕ್ಷ ಬಿಡಬೇಕಲ್ಲ. ಈ ಎಮ್ಮೆ ಎತ್ತ ದನಕರ ನಾಳೆ ಯಮರಾಜ ಮುಂದೆ ಯಾರು ಕೈ ಅಂತ ಹೇಳ್ರಿ, ನಾಳೆ ಯಮರಾಜ ಮುಂದೆ ಹೋಗುವಾಗ ನೀವು ಭಾಳಷ್ಟು ಜೋಪಾನ ಮಾಡಿರ್ತಕ್ಕಂಥ ಎತ್ತುಗಳಾಗಲಿ, ಆಕಳುಗಳಾಗಲಿ, ನಿಮ್ಮ ಎಮ್ಮೆಗಳಾಗಲಿ ಅಡ್ಡ ಬಂದ ನಿಂತ ಯಮರಾಜನ ಕೈಗಳಿಂದ ಅದು ಐಯತ್ ಕೂಗಿ, ಯಮರಾಜ ನನಗೆ ಭಾಳ ಮೇವು ಹಾಕ್ಯಾರ, ನನ್ನ ಕೂಸಿಗೆ ಹಾಲು ಕುಡಿಸ್ಯಾರ, ಕೋಣಿಗೆ ಹಾಲು ಕುಡಿಸ್ಯಾರ, ಮತ್ತು ಕಷ್ಟ ಇದ್ದರೂ ಗೌಳಿಯಾರ ಹಾಕಲ್ದು ತಾವ ಕುಡಿದು ನನಗೆ ಹಾಲು, ನನ್ನ ಮರಿಗೆ ಹಾಲು ಕೊಟ್ಟಾರ ಇವ್ರನ್ನ. ಮತ್ತು ಹೆಚ್ಚು ಸಾಗಲತ್ತೇಳಿ ಯಾವಾಗೂ ನೀರು ಕುಡಿಸಿ ಹಾಲು ಮಾರಿಲ್ಲ, ಭಾಳ ಒಳ್ಳೆಯವ್ರದಾರ. ಅದಕ್ಕಾಗಿ ಅದಕ್ಕೆ ಇಷ್ಟು ಸಜ್ಜನರದಾರ. ಕೆಲವರು ಹಾವು ಮಾಡ್ತಿರ್ತಾರೆ, ಆದ್ರೆ ಇಷ್ಟು ಸಜ್ಜನರದಾರ. ಮಾಡಿದವ್ರಂತೂ ಯಮರಾಜ್ ಹೋಗ್ತಿರ್ತಾರೆ, ಬೇರೆ. ಇಷ್ಟು ಸಜ್ಜನರದಾರ. ಇವ್ರನ್ನ ನೀವು ಅತ್ಯಂತ ಅದ್ರ ಕರಿ ಹಾಲು ಬಿಟ್ಟು ಗೋಳಿಯಾಗಿ ಕೊಡಲ್ದನ ನೀವು ಸ್ವೀಕಾರ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟು ಎಲ್ಲರಿಗೆ ಶಾಲೆಗೆ ಹಾಲನ್ನು ದಾನ ಮಾಡಿ ಎಲ್ಲ ಮಾಡಿ ಒಳ್ಳೇದು ಮಾಡಿದ್ರು ಅಂದರೂ ಕೂಡ ಆ ಸಮಯದಲ್ಲಿ ನಿಮ್ಮ ಎಮ್ಮೆ ಬಂದು ಏನಾದರೂ ಯಮರಾಜ ಇವ್ರನ್ನ ಬಿಟ್ಟು ಬಿಡೋದು. ಒಮ್ಮೆ ಹೇಳಿದಾನೆ ಹೇಳಿ ನೋಡು, ಏನು ಹೇಳಿದ? ಎತ್ತು ಹೇಳಿವನ್ರಿ, ಆನೆಗಳ ಒಂಟಿಗಳ ಶ್ರೇಷ್ಠ ಅಂತ ಹೇಳ್ತಾರೆ. ಬಂದು ಯಮರಾಜ ಅಡ್ಡ ಬಂದು ನಿಂತವನ್ರಿ ಯಾವಿನ. ಎಷ್ಟೋ ಜನ ರಾಜ ಆಗಿದ್ರಿ, ಮಹಾರಾಜರು ಏನೆಲ್ಲ ಆಗಿದ್ರಿ, ಆದರೂ ಕೂಡ ಒಂದೂ ಕೂಡ ಬಂದು ನಮ್ಮ ಯಮರಾಜರ ಕೈಗಳು ಒಂದೂ ಬಿಡಿಸಿಲ್ಲ ಅಂದ್ರೆ ಈಗಲೂ ಅಷ್ಟೇ ಮಾಡ್ತವ್ರು. ಇಷ್ಟು ಮತ್ತು ಈಗೂ ಅಷ್ಟೇ ಆಗೋದು. ಅದು ಈ ಜನ್ಮದಲ್ಲಿ ಆದರೂ ಕೂಡ ನಾವು ಏನು ನೋಡಬೇಕಾದ್ರೆ ಅಧ್ಯಾತ್ಮ ಜ್ಞಾನವನ್ನು ನೀವು ಪಡಿಬೇಕಾಗಿದೆ. ಆಗೋಸ್ಕರಾಗಿ ಸದ್ರೋಳ ಚರಿತ್ರೆ ಹೇಗಿದ್ರಿ, ಚರಿತ್ರೆನೂ ಆಗಿರ್ತದೆ, ಜೊತೆಗೆ ಶಾಸ್ತ್ರ ಇರ್ತದೆ. ಎರಡೂ ಕುಡ್ಕೊಂಡು ಹೋಗ್ತಕ್ಕಂಥದ್ದು. ನೇರವಾಗಿ ಶಾಸ್ತ್ರ ಒಂದು ಕಠಿಣ ಆಗ್ತದಲ್ಲ, ಚರಿತ್ರೆ ಕೇಳುವಾಗ ಶಾಸ್ತ್ರ ಇರ್ತದೆ, ಮತ್ತೇನಂತ ರೀ ಚರಿತ್ರೆ ಇರ್ತದೆ. ಅದಕ್ಕಾಗಿ ಚರಿತ್ರೆ ಜೊತೆಗೆ ಶಾಸ್ತ್ರ ಜೊತೆಗೆ ಚರಿತ್ರೆ ಎರಡೂ ಇರ್ತದೆ. ಅದ್ರೊಳಗಿರ್ತಕ್ಕಂಥ ಶ್ಲೋಕಗಳು ನಮಗೆ ತಿಳಿಲಿ ಅಂದ್ರೆ, ವೇದೋಪನಿಷತ್ತುಗಳು ಗುರ್ತಾಗಲಿ ಅಂದ್ರೆ ಎಲ್ಲರೂ ಕೂಡ್ಕೊಂಡು ಅವಶ್ಯವಾಗಿ ಏನು ಮಾಡ್ರಿ, ಯಾವ ಜನ್ಮದಲ್ಲಿ ಕೂಡ ಯಾರೂ ಬಂದು ನಮ್ಮ ತಡೆದಿಲ್ಲ. ನಮ್ಮ ಯಮರಾಜನ ಕೈಗಳಿಂದ ನಾವು ಬಿಡಿಸಿ ನಮ್ಮ ಉದ್ಧಾರ ಮಾಡ್ತಾರೆ ಗುರುಗಳ ಒಬ್ಬರೇ. ಗುರುಗಳ ಭಾಷೆ ದೇವರ ಭಾಷೆ ಸಂಸ್ಕೃತ ಭಾಷೆ. ನಾಳಿಂದ ನಾಳಿನಿಂದ ನೋಡೋಣ. ಪೂಜಾ ಮುಗಿದ ತಕ್ಷಣದಲ್ಲಿ ಇಲ್ಲಿದ್ಕೊಂಡು ಭಾವಿಸ್ರಿ. ಇನ್ನು 3 ವಾರ ಉಳಿದದು. 3 ವಾರ ಒಳಗೆ ಪ್ರಯತ್ನ ಮಾಡಿ. ನಾವು ಹೇಳೋದು ಇದ್ರೊಳಗೆ ನಮ್ಮ ಸ್ವಾರ್ಥ ಏನಿಲ್ಲ ರೀ.
ನಮ್ಮ ಹುಡುಗರು ಅಧ್ಯಯನ ಮಾಡ್ತಾರೆ, ಶಿಕ್ಷಕರು ಹೇಳ್ತಾರೆ, ನಾವು ಅಪರಿಚಿತ ಬರಿತೈತೀವಿ, ಓದ್ತಾಯಿರ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನಿಮಗೂ ಕೂಡ ಅದ್ರ ಲಾಭ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀವಿ, ಮತ್ತೇನಿಲ್ಲ. ಅದ್ರೊಳಗೆ ನಿಮಗೂ ಲಾಭ ಆಗಲಿ, ಎಲ್ಲ ಲಾಭ ಆಗು. ತಾನಷ್ಟೇ ಲಾಭ ಮಾಡ್ಕೊಂಡು ಕೂತ್ರೆ ಸರಿ ಇರೋದಿಲ್ಲ, ನಿಮಗಾಗಲ್ಲ ಲಾಭ. ಆದ್ಮೇಲೆ ಸಂಸ್ಕಾರ ಇರಲಿಲ್ಲ ಅಂದ್ರೆ ಏನಂತಂದ್ರೆ ಸದ್ಗುರುವರ ಸನ್ನಿಧಿಗೆ ಅನೇಕ ಜನ ಬರ್ತಾರೆ. ಪಟ್ಟಣಗಳಿಂದ ಬರ್ತಾಯಿದ್ರು, ಹಳ್ಳಿಗಳಿಂದ ಬರ್ತಾಯಿದ್ರು, ದೊಡ್ಡ ದೊಡ್ಡ ನಗರಗಳಿಂದ ಬರ್ತಾಯಿದ್ರು, ಅನೇಕ ಜನ ಬರ್ತಾಯಿದ್ರು. ಅಂದ್ರೆ ದೀಪದ ಕೆಳಗೆ ಏನಂತಾರೆ, ಕತ್ತಲೆ. ಅಲ್ಲೇ ಸಮೀಪ ಊರ, ಒಂದು ಕಡೆ ಸಿಂಧೂರ, ಒಂದು ಕಡೆ ಉಮ್ರಾಣಿ. ಅಲ್ಲಿ ಅದರೊಳಗೆ ಕೆಲವೊಬ್ಬರು ವ್ಯಕ್ತಿಗಳು ತಯಾರಿರ್ತಾರೆ. ಅದ್ರೊಳಗೆ ಊರದಲ್ಲೆಲ್ಲ ಇರೋದು ರೀ, ಊರದಲ್ಲಿ ಮತ್ತೆಲ್ಲ ಇರ್ತವೆ. ಅವ್ರು ಕೆಲವೊಬ್ಬರು ತಯಾರಾಗಿ ಅವ್ರು ಇದನ್ನು ಹೇಳ್ತಿರ್ತಾರೆ. ಏನಂದ್ರೆ ಹಿಂದಿನ ಕಾಲದ ಆಲಕನೂರು ಜಂಗಮ ಹೇಳ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ, ಬತ್ತಿ ಎತ್ತಿದಿರ್ತಾರೆ. ಬತ್ತಿ ಹಿಂಗೆ ಜಗ್ಗಿ ಅದು ಮಂದಿ ಗುರುತಾಗ ಬರ್ತಂದ ಚಾಂದಿ ಬನೇಗ ಹಿಂಗೇನು ಅಂತಿರ್ತದೆ. ಚಾಂದಿ ಅಂದರೆ ಅದು ಬೆಳ್ಳಗೆ ಅದ್ರದ್ದು ಭಸ್ಮ ಅಂತ, ಭಸ್ಮ ಅದನ್ನು ಹೀಗೆ ಚೆಲ್ಲಿ ಬಿಡೋದು, ಮತ್ತು ಹಾಕು ಹೌದ್ರಿ. ಮಾತಾಡ್ತಿರ್ತಾರೆ, ನಾಳೆ ಈ ಗುಡಿಯನ್ನು ಕಟ್ಸೋಣ, ನಾಳೆ ಅದಕ್ಕೆ ಶಿಖರ ಇಡೋಣ, ಈ ಸ್ವಾಮಿಗಳು ಕರ್ಕೊಂಬಂದು ಉದ್ಘಾಟನೆ ಮಾಡೋಣ, ಶಿಖರಲ್ಲಿ ಹನಗಂಡಿಗೆ ಶಿಖರ ಮಾಡಿಸೋದು, ಏನಾದ್ರು ಕೆಲಸ ಮಾಡ್ಕೊಂಡು ಬರೋಣ, ಎಲ್ಲ ಮಾತಾಡೋದು. ರಾತ್ರಿ ಅದಕ್ಕೆ ಎಷ್ಟು ಖರ್ಚೋದು, ಇದಕ್ಕೆ ಎಷ್ಟು ಖರ್ಚೋದು, ಎಲ್ಲ ಮಾತಾಡೋದು. ಎಲ್ಲ ಮಾತಾಡಿ ಬೆಳಗ್ಗೆ ಮತ್ತು ರಾತ್ರಿ 10-12 3 ಗಂಟೆಗೆ ಮಲ್ಕೊಂಡು ಇದ್ರ ಸಾವಕಾಶ ಎದ್ದು ಮತ್ತು ಜೋಡಿ ತೆಗೆದುಕೊಂಡು ಮತ್ತು ಓಂ ಭವತಿ ಭಿಕ್ಷಾಂ ದೇಹಿ ಕೋರಾಣದಲ್ಲಿ ಭಿಕ್ಷೆ ಅಥವಾ ಮತ್ತು ಭಿಕ್ಷೆ ಹೋಗೋದು. ರಾತ್ರಿ ಬಂದು ಅದನ್ನು ಮಾತಾಡೋದು. ಮತ್ತು ಯಾವ ಗುಡಿಯೂ ಇಲ್ಲ, ಏನೂ ಇಲ್ಲ, ಅಷ್ಟೇ. ಅದು ಯಾವುದಿಲ್ಲ. ಅದಕ್ಕೆ ಇಲ್ಲಿ ಆ ಪ್ರಕಾರ ಆಗಬಾರ್ದು. ಏನಾಗ್ಬೇಕ್ರಿ, ಎಲ್ಲರೂ ಕೂಡ್ಕೊಂಡು ಅಧ್ಯಾತ್ಮವನ್ನು ಶ್ರವಣ ಮಾಡಲೇಬೇಕು, ಪ್ರಯತ್ನ ಮಾಡಬೇಕು. ಅಧ್ಯಾತ್ಮ ಶ್ರವಣ ಮಾಡಿರಿ. ಊರದಲ್ಲೆಲ್ಲ ಸಂಸ್ಕಾರ ಇರಲಿಲ್ಲ ಅಂದ್ರೆ ಕೆಲವೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಅಲ್ಲಿ ಸಿಂಧೂರೊಳಗೆ ಮತ್ತು ಉಮ್ರಾಣಿ ಒಳಗೆ ಒಂದು ಸ್ವಲ್ಪ ಕೆಲವೊಬ್ಬರು ಮಂದಿ ಸಂಸ್ಕಾರ ಇಲ್ಲದವ್ರು ಇರ್ತಾರೆ. ಕೆಲವೊಬ್ಬರು ಅವರು ಮಠಕ್ಕೆ ಬರ್ತಿದ್ರು ರೀ. ಮಠಕ್ಕೆ ಬರೋದು ರಾತ್ರಿ ಏನು ಮಹಾತ್ಮರು ಆನಂದವಾಗಿರ್ತಾರೆ. ಶಾಂತ, ಯಾವ ಸಮಯದಲ್ಲಿ ಶಾಂತ ಇರ್ತಲ್ಲ ಅದು ತಪಸ್ಸು ಮಾಡ್ತಾರೆ. ಪ್ರಶಾಂತ ಸಮಯದಲ್ಲಿ ಆನಂದವಾಗಿರ್ತಾರೆ. ನಾವು ಒಂದು ಸಲ ಮಧುರಖಂಡಿ ಒಳಗೆ ಭಾಳ ದಿನಗಳಿದ್ದು, ಬಹುಶಃ ಒಂದು 40 ವರ್ಷ, ಅಪ್ಪವ್ರ ಲಿಂಗಕ್ಕೆ 43 ವರ್ಷ, 4 ವರ್ಷ ಪ್ರಾರಂಭ ಕಾಣ್ತದೆ. ಅದು ಏನು ಒಂದು 46-7 ವರ್ಷ ಆಗಿರ್ಬೋದು. ರಾತ್ರಿ ಪೌರ್ಣಿಮೆ, ಹುಣ್ಣಿಮೆ, ನಮ್ಮ ಗಣೇಶ ದೇವಸ್ಥಾನ ಅದ್ರ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಪಡಿ ಅದ ರೀ, ಕಲ್ಲದು. ಅಲ್ಲಿ ಕುದುರೆ ಮಠ ಅಂತ ನಿಮ್ಗೆ ಗುರ್ತದ, ಕುದುರೆ ಮಠ. ಆ ಹಿಂದಿನ ಕಾಲದಲ್ಲಿ ಕುದುರೆಗಳು, ಜಮಖಂಡಿ ಸರ್ಕಾರ ಕುದುರೆಗಳು ಬಂದು ಈಸ್ತಿದ್ವು ಅಂತಲ್ಲಿ. ಅಷ್ಟು ಮಡ ಇತ್ತು ಆಗಿನ ಕಾಲದಲ್ಲಿ, ಆ ಮಡ ಇತ್ತು ಅಲ್ಲಿ. ಆದರೆ ಆ ಹಿಂದೆ ಒಂದು ಪರಿಷೆ ಈಗೆಲ್ಲ ಸ್ವಲ್ಪ ವಿಸ್ತಾರವಾಗಿರ್ತಕ್ಕಂಥದ್ದು ಆ ಜಂಗನವ್ರು ಹೊಲದ. ಅಲ್ಲಿ ರಾತ್ರಿ ಹೋಗಿ ಆನಂದ ಅನಿಸ್ತೀರಿ, ಭಾಳ ಶಾಂತ ಪ್ರಶಾಂತ ಇತ್ತು. ಅಪ್ಪವ್ರ ಪಾದ ಸೇವೆ ಮಾಡಿ ಸಣ್ಣ 1 ಗಂಟೆ ಪರ್ಯಂತರವಾಗಿ ಅಪ್ಪವ್ರ ಪಾದ ಸೇವೆ ಮಾಡಿ ಇನ್ನು ಮನ್ಕೊಳ್ಳೋ ಬದ್ದಲ್ಲಿ ಮಾಡಿದ್ವಿ, ಭಾಳ ಶಾಂತ ಅನಿಸ್ತೀರಿ. ಅಲ್ಲಿ ಹೋಗಿಬಿಟ್ಟು ಹೋಗಿ ಸನ್ಯಾಸಿಗಳು ಇರ್ತದೆ ಹೇಳಿ, ಮತ್ತೆ ಇರ್ತದೆ ಅಲ್ಲಿ ತೆಗೆದುಕೊಂಡು ರುದ್ರಾಕ್ಷಿ ಮಾಲ ತೆಗೆದುಕೊಂಡು ಟಾವೆಲ್ ಹಾಸ್ಕೊಂಡು ತಪಸ್ಸು ಮಾಡ್ತಾ ಕೂತಿಬಿಟ್ಟು ಶಾಂತವಾಗಿ 1 ಗಂಟೆದಿಂದ ಅದು ಸಾಧಾರಣ 2-2.5-3 ಗಂಟೆ ಪರ್ಯಂತ ತಪಸ್ಸು ಮಾಡ್ತಾ ಆನಂದವಾಗಿ ಕೂತ್ಕೊಂಡಿವಿ. ಅದಾದ ನಂತರ ತಪಸ್ಸು ಮುಗಿದು ಕಣ್ಣು ತೆರೆದಿವಿ. ದೂರದಲ್ಲಿ ಆ ಹಳ್ಳದ ಆಚೆ ಗುಂಡುಸರ ಹೊಲದ ಕಡೆ ಆಚೆ ಕಡೆ ಬಾಜು ಏನೋ ಮಿಂಚಲಿಕೈತ್ರಿ, ಏನು ಮಿಂಚಲಿಕತ್ತದ ಇದು ಅಂತ ನೋಡ್ತಾರೆ. ಮಿಂಚೋದು ಅದು ಹೀಗೆ ಹೆಚ್ಚು ಮಿಂಚೋದು, ಈ ಕಡೆ ಮಕ್ಕಡೆ ಮಾಲಗಿತ್ತು. ಏನು ನೋಡ್ತಾ ಕೂತೀವಿ, ಸ್ವಲ್ಪ ನೋಡ್ಬೇಕಂತ ಕೂತೀವಿ. ಅದು ಹಾಗೆ ಬಂತ್ರಿ, ಮುಂದೆ ಬರ್ಲಿಕ್ಕತ್ತು. ಬಹುಶಃ ಅಂದು ಬೆಳದಿಂಗ್ಲಿತ್ತಲ್ರಿ, ಬಹುಶಃ ಸರ್ಪ ಇರ್ಬೋದು ಅಂತ ವಿಚಾರ ಮಾಡಿದ್ದು. ಅಷ್ಟರೊಳಗೆ ಆ ಸರ್ಪ ನಿಂತ್ರಿ. ಅಲ್ಲಿಂದ ಹಾಗೆ ಬಂದು ಮುಂದೆ ಬಂದು ಹಳ್ಳ ಇಳಿತ್ರಿ. ಹಳ್ಳ ಇಳಿದುಕೊಂಡು ನೀರೊಳಗೆ ಈಜ್ತಾ ಬಂದು ಕೊನೆಗೆ ಎಲ್ಲಿ ಬಂತು ಅಂದ್ರೆ ನಮ್ಮ ಹತ್ತಿರ ಬಂತು. ನಮ್ಮ ಹತ್ತಿರ ಬಂದು ನಾವು ಕೂತಿರ್ತಕ್ಕಂಥ ಸ್ಥಾನ ಒಂದು ಅರ್ಧ ಫೂಟ್ ಎತ್ತರಗಿತ್ತು, ಕಟ್ಟಿಗತ್ತಲೆ ಇತ್ತು. ಅದ್ರ ಕೆಳಭಾಗದಲ್ಲಿ ಮತ್ತು ಸಪಾಯಿನೆಲ್ಲ ಇತ್ತು, ಅಂದ್ರೆ ಪರಿಷಿತ್ತು.
ನಮ್ಮ ಹತ್ತಿರ ಬಂತು, ನಮ್ಮ ಹತ್ರ ಬಂದು ಅದು ಸಂತೋಷ ಅನಿಸಿ ಬಂದದು, ಏನು ತೊಂದರೆ ಅದು, ಬರ್ರಿ ಅದು ಸುಮ್ಮದೀವಿ. ಆದ್ರೆ ನಮ್ಮ ಹತ್ತಿರ ಬಂದು ನಾವು ಬೆತ್ತಾದ ಮುಂದೆ ಇಟ್ಕೊಂಡು ಕೂತಿರ್ತೀರ, ಆ ಪ್ರಕಾರ ಮುಂದೆ ಬಂದು ಆರಾಮ ಈಗ ದಕ್ಷಿಣಕ್ಕೆ ಮುಖ ಮಾಡಿ ಅಥವಾ ಉತ್ತರ ಕಡೆ ಬಾಲ ಮಾಡಿಕೊಂಡು ನಮ್ಮ ಮುಂದೆ ಬೆತ್ತ ಇಟ್ಟಂತೆ ಆರಾಮ ಮಲ್ಕೊಂಡು ಬಿಡ್ತಾರೆ ಮುಂದೆ. ಸುಮ್ಮನೆ ಒಂದು ಅರ್ಧ ಗಂಟೆ ಪರ್ಯಂತ ಇರಿ. ಏಕೆಂದ್ರೆ ನೀವು ಹೇಳ್ರಿ, ನಮ್ಮ ಹತ್ತಿರ ಬರಲಿಕ್ಕೆ ಏನು ಕಾರಣ? ಸರ್ಪ ಒಂದ್ಸಲ ನೋಡಿರಿ, ಲಿಂಗಗಳಿಗೆ ಹೋಗಿ ಏನು ಮಾಡ್ತಾರೆ, ಲಿಂಗ ಮೇಲೆ ಹೆಳಿ ತೆಗೆದಿರ್ತಾರೆ ನೋಡಿರಿ, ಪರೀಕ್ಷೆ ಮಾಡಿ. ಇನ್ನು ಟಿ ವಿ ಒಳಗೆ ನೋಡಿರಿ, ಎಲ್ಲೆಲ್ಲೋ ಒಂದು ಬೇರೆ ಕಡೆ ಹೇಳ್ತಾರೆ, ಶಿವರಾತ್ರಿ ದಿವಸ ಹೋಗಿ ಮೇಲ್ಭಾಗ ಮರವನ್ನು ಏರ್ಕೊಂಡು ಹೋಗಿ ಬಾಯಿಂದ ಪತ್ರಿ ಹರ್ಕೊಂಡು ತೊಗೊಂಡು ಬಂದು ಬಸ್ತ್ರ ಮುರಿದು ಬಂದು ಲಿಂಗದ ಮೇಲ್ಭಾಗ ಪತ್ರಿ ಏರಿಸ್ತಾರೆ ಸರ್ಪ. ಅದು ಒಂದಲ್ಲ, ಸ್ಮಶಾನ ಭೂಮಿ ಮತ್ತು ಭಾಳಷ್ಟು ಸರ್ಪಗಳು ಅಂತ ಹೇಳಿದ್ರು. ಇದು ಅಲ್ಲಿ ಒಂದರ ಅಲ್ರಿ, ಇನ್ನೂ ಭಾಳ ಅಂತ ಹೇಳಿದ್ರು. ಹಾಗೆ ಆ ಸರ್ಪಗಳು ವಿಶೇಷ ಜ್ಞಾನ ಇರ್ತದೆ. ತಪಸ್ಸು ಮಾಡುವವ್ರು ನೋಡಿ ಸಂತೋಷ ಪಡಿತವೆ, ಅದಕ್ಕೂ ಸಂತೋಷ ಅನಿಸ್ತು. ತಪಸ್ಸು ಮಾಡಬೇಕು ಅದು ಅನಿಸಿ ಅದು ಕೂಡ ಮಾಡ್ತಾ ನಮ್ಮ ಸಮೀಪ ಬಂದು ಅದು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಬಿಟ್ಟಿದ್ದು. ನಮಗೂ ಸಂತೋಷ, ನಾವು ಕೂಡ ಹಾಗೆ ತಪಸ್ಸನ್ನು ಮಾಡಿ ಮುಗಿಸಿದ್ವಿ. ಅದು ನೋಡ್ತಾ ಸಂತೋಷ ಹಾಗೆ ಕೂತೀವಿ. ಅರ್ಧ ಗಂಟೆ ಆದಮೇಲೆ ಸಾವಕಾಶ ಎದ್ದು ದಕ್ಷಿಣಕ್ಕೆ ಮುಖ ಮಾಡಿ ಮತ್ತು ಹಾಳದ ಕಡೆ ಹೋಗ್ಬಿಡ್ತು. ನಾವು ಕೂಡ ಎದ್ದು ಬಂದೀವಿ. ಅಷ್ಟರೊಳಗೆ ಬೆಳಗ್ಗೆ 4 ಗಂಟೆ ಹೋಗಿ ಮತ್ತು ಅಪರ ಪಾದಶೇವೆ ಪ್ರಾರಂಭ ಆಯಿತು. 4 ಗಂಟೆ ಪಾದಶೇವೆ ಮಾಡ್ತಾಯಿದ್ದೀವಿ, ಮತ್ತು ಅಪರ ಪಾದಶೇವೆ ಪ್ರಾರಂಭ ಆಯಿತು, ಮತ್ತು ದೈನಂದಿನ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅಂದರೆ ಸರ್ಪಗಳು, ಸರ್ಪ ಕ್ರೂರ ಕಲಹ ಕ್ರೂರ ಸರ್ಪ ಕ್ರೂರ ತರಹ ಕಲಹ ಸರ್ಪ ಶಾಮ್ಯತಿ ಮಂತ್ರೇಣ ದುರ್ಜನೋ ನೈವ ಶಾಮ್ಯತಿ ಅಂತ ಹೇಳ್ತಾರೆ. ಸರ್ಪ ಬಹಳ ಕ್ರೂರ ಇರ್ತಂದ್ರೆ, ಬಹಳ ಕ್ರೂರ ಕೆಟ್ಟದಿರ್ತದೆ. ಸರ್ಪ ಕ್ರೂರ ಕಲಹ ಕ್ರೂರ, ಅದರ ಜಗಳ ಕೂಡ ಅದು ಭಾಳ ಕ್ರೂರ ಇರ್ತದೆ. ಸರ್ಪಾತ್ ಕ್ರೂರತರ ಕಲ, ಸರ್ಪದ್ದು ಭಾಳ ಕ್ರೂರ ಇರ್ತಕ್ಕಂಥ ಕಲ ಇರ್ತದೆ. ಆದರೂ ಕೂಡ ಅದರ ಅಭಿಪ್ರಾಯ ಕ್ರೂರ ಅಂದ್ರೆ ಸರ್ಪದ ದ್ವೇಷ 12 ವರ್ಷ ಪರ್ಯಂತ ಇರ್ತದೆ. ಅಂದ್ರೆ ನೋಡಿದ್ರೆ 12 ನಿಮ್ಮಲ್ಲಿ ಪರಶುರಾಮ ಲಾಲ್ ಸಿಂಗೇ ನೋಡ್ರಿ, ಇಲ್ಲಿ ಊರೊಳಗಿನ ಸ್ಥಾನ ಬಿಟ್ಕೊಂಡು ಅಲ್ಲಿ 0 ಪಾಯಿಂಟ್ ಹೋಗ್ಲಿಕ್ಕೆ ಕಾರಣ ಏನು ರೀ? ಸರ್ಪಸರಾಗಿ ಅವರು ಸರ್ಪದಗೋಸ್ಕರ ಇವ್ರ ಹೆಸರು ಕೆಮ್ಮಿದ್ರೆ ಸಾಕು, ತಮ್ಮದಡ್ಡಿಯಿಂದ ಈಶ್ವರ ನದಿಗಳು ಸೀದಾ ಬಂದುಬಿಡ್ತೈತೆ. ಅದಕ್ಕೆ ಅಂಜಿ ಅಲ್ಲಿ ಹೋಗಿ ವಾಸ ಮಾಡಿದವ್ರು ಮಾಡಿದಂದ್ರೆ ಅಲ್ಲಿ ಅದ್ರ 12 ವರ್ಷದ ದ್ವೇಷ. ಸರ್ಪ ಕ್ರೂರ ಥರ ಅದು ಕಲಹ. ಆದರೂ ಕೂಡ ಸರ್ಪ ಶಾಮ್ಯತಿ ಮಂತ್ರೇಣ, ಆದರೂ ಸರ್ಪ ಏನು ಮಾಡ್ತದೆ? ಶಾಮ್ಯತಿ, ಶಾಂತ ಆಗ್ತದೆ. ದುರ್ಜನೋ ನೈವ ಶಾಮ್ಯತಿ, ದುರ್ಜನರು ಮಾತ್ರ ಶಾಂತ ಹೋಗೋದಿಲ್ಲ. ಯಾರು ಸರ್ಪಕ್ಕಿಂತಲೂ ಶ್ರೇಷ್ಠ ಆಗಿರ್ತಕ್ಕಂಥವ್ರು, ಮನುಷ್ಯರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಯಾವುದು? ವರಂ ಸರ್ಪ ನ ದುರ್ಜನ. ಮನುಷ್ಯನೇ ನಿನಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಸರ್ಪ ಆಯ್ತು ಹೊರತಾಗಿ ನೀನು ಸರ್ಪದಷ್ಟು ಕೂಡ ಆಗಲಿಲ್ಲ. ನೀನು ಸರ್ಪ ಶಾಂತ ಆಯಿತು, ನೀನು ಶಾಂತ ಆಗಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಸಜ್ಜನ ಆಗ್ತಕ್ಕಂಥದ್ದು ಬಹಳ ವಿಶೇಷ ಇರ್ತದೆ. ಸಜ್ಜನರಾಗಬೇಕು. ಆದರೆ ಮತ್ತೆಲ್ಲ ಕಡೆ ಎಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಅಪ್ಪ ಅವ್ರು ತಪಸ್ಸು ಮಾಡ್ತಾ ಆನಂದವಾಗಿರ್ತಾಯಿದ್ರು. ಗುರುಗಳ ಸನ್ನಿಧಿಗೆ ಕೆಲವರು ಬರ್ತಾಯಿದ್ರಿ. ಶಾಸ್ತ್ರ ಪುರಾಣ ಪ್ರವಚನೆಲ್ಲ ಮುಗಿದು ರಾತ್ರಿ ಪ್ರಸಾದ ಎಲ್ಲ ಆದ ನಂತರ 11 ಗಂಟೆ 12 ಗಂಟೆ ಸುಮಾರಿಗೆ ಬರ್ತಿದ್ರಿ. ಯಾರು ಬರ್ತಿದ್ರಪ್ಪ? ಕೆಟ್ಟ ಮಾಡು ಹೆಸರು ಬರ್ತಾರೆ, ರಾವಣನ ಹೆಸರು ಬರ್ತದೆ, ಶ್ರೀರಾಮಚಂದ್ರ ಹೆಸರು ಬರ್ತದೆ, ಕಂಸ ಮಹಾರಾಜನ ಹೆಸರು ಬರ್ತದೆ, ಶ್ರೀಕೃಷ್ಣ ಭಗವಂತನ ಹೆಸರು ಬರ್ತದೆ, ಬಂದೇ ಬರ್ತದೆ, ಎರಡು ಬರ್ತದೆ. ಅದಕ್ಕೆ ಹೆಸರು ಎರಡು ಬರ್ತಾವ್ರಿ. ಕರೆ ಬರುವಾಗ ಬಂದ್ರೆ ಚಲೋ ಇರ್ತಾವೆ, ಬರದಂತೆ ಒಂದು ಏನು ಮಾಡೋದು. ಇಲ್ಲಿ ಕೆಲವೊಬ್ರು ಬರ್ತಿದ್ರು. ಯಾರು ಬರ್ತೀರಪ್ಪ? ವೀರಯ್ಯ ಸ್ವಾಮಿಗಳು. ಯಾರು ಬರ್ತೀರಿ? ವೀರಯ್ಯ ಸ್ವಾಮಿಗಳು. ಸಿದ್ಧಗೊಂಡ ಪಾಟೀಲ ಅಂತಕ್ಕಂಥವ್ರು ಬರ್ತಿದ್ರು. ಸಿದ್ಧಗೊಂಡ ಪಾಟೀಲ್ ಹೋಟೆಲ್ ಅಂತ. ಆಮೇಲೆ ಪರಗೊಂಡ ಪಾಟೀಲ್ ಅಂತಕ್ಕಂಥ ಬರ್ತಿದ್ರು. ಹೂಗಾರ ಶ್ರೀಶೈಲ ಅಂತಕ್ಕಂಥ ಬರ್ತಿದ್ರು. ಪೊಲೀಸ್ ಪಾಟೀಲ್ ಪರಗೊಂಡ ಅಂತಕ್ಕಂಥವ್ರು ಕೂಡ ಬರ್ತಿದ್ರು. ಇವರು ಇನ್ನೂ ಕೆಲವು ಕೂಡ್ಕೊಂಡು, ಇನ್ನೂ ಕೂಡ ಇವರಷ್ಟಲ್ಲ, ಇನ್ನೂ ಕೂಡ ಕೆಲವೊಬ್ಬರು ಎಲ್ಲ ಕೂಡ್ಕೊಂಡು ಬರ್ತಿದ್ರು. ಬಂದ ಇನ್ನೇನು ಅಪ್ಪ ಅವರು ತಪಸ್ಸು ಮಾಡೋಗೋಸ್ಕರ, ಆನಂದವಾಗಿ ತಪಸ್ಸು ಮಾಡೋಗೋಸ್ಕರ ಕೂಡಿರ್ಬೇಕು. ಅಪ್ಪ ಅವರ
ಬಾಗಿಲ ತೆಗಿಸ್ರಿ, ಬಾಗಿಲ ತೆಗಿಸ್ರಿ, ಮೈಪತಿ ಬಾಗಿಲ ತೆಗೀರಿ, ಬಾಗಿಲ ತೆಗೀರಿ. ಬಂದು ಒದ್ರಕೊತ ಕೂತ್ಬಿಡೋದು. ಬರೋದ್ರಿ ಅವ್ರ ಸ್ವಲ್ಪ ಇಷ್ಟು ದೊಡ್ಡ ಚಿರಿಮಿ ತೊಗೊಂಡು ಜೋರಾಗಿ ಜಗೋದು ಒಂದು ಕಡೆ ಬಂದು ಕೂತ್ಕೊಂಡು ಊರು ಸಾಬ್ರೆಲ್ಲ ಮಾಡಿದ್ರಿ. ಬಾಟ್ಲಿ ತೊಳೆದ್ರಿ, ಅಲ್ಲಿ ಬಂದು ಒಂದು ಕಡೆ ಕೂತ್ಕೊಂಡು ಮಾಡಿದ್ರಿ. ದಿನಾನು ಇಷ್ಟು ಮಾಡಿದ್ರು, ಮಾಡಿ 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 ಅದು ಭಾಳ ತೊಂದರೆ ಆಗ್ತಾಯಿತ್ತು. ಅವ್ರು ಮೈಪತಿ ಭಾಳ ಸಲ ಬೈತಿದ್ರು, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ, ತೆಗಿಬಾರ್ದು ಬಾಗಿಲ ಅಂದ್ರೆ. ತೆಗೀರಿ. ಆ ಕಿರಿಕಿರಿ ಹೆಚ್ಚಾಗೆ ಬಾಗಿಲು ತೆಗಿಬೇಕು ಅವ್ರಿಗೆ. ಎಷ್ಟೋ ಸಲ ಹೀಗೆ ಮಾಡ್ತಾ 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 ಬಂದರು. ಒಂದು ಸಲ ಭಾಳ ಸಮಯ ಇದೆ, ರಾತ್ರಿ ಅಪ್ಪ ಅವ್ರಿಗೂ ಸಾಕಾಗಿದ್ದಾರೆ ಅವ್ರಿಗೆ ಕಿರಿಕಿರಿ. ಈಗ ಅವ್ರು ಬಂದು ಅಪ್ಪವ್ರ ಬಾಗಿಲ ತೆಗಿಲಿಕ್ಕೆ ಹೇಳಪ್ಪವ್ರ, ಒಳಗೆ ಬರ್ತಾ ಇದ್ದೀವಿ, ತೆಗಿಲಿಕ್ಕೆ ಹೇಳಪ್ಪವ್ರ, ಈ ಕೋಟೆವಾಡಿ ಬಾಗಿಲ ತೆಗಿಸ್ರಪ್ಪವ್ರ, ಹೊರಗೆ ನಿಂತು ಕರ್ಲಿಕ್ಕಿದ್ದಾರೆ. ಎಷ್ಟು ಅನ್ನೋಷ್ಟೊಳಗೆ ಇವ್ರು ಕರಿತಾರ ಅನ್ನೋದು ಮೊದಲ ಗುರ್ತದ್ರಿ. ಗುರುಗಳಿಗೆ ಸಾಕಾಗಿದೆ, ಒಂದು ಸಲ ಇದು ಬಿಡಿಸ್ಬಿಡಬೇಕು, ಈ ಕಿರಿಕಿರಿ ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಗುರುಗಳು ನಮ್ಮ ಮಠದೊಳಗೆ ಸಿಂಧೂರು ಮಠದೊಳಗೆ ನಮ್ಮ ಮಠ ಪೂರ್ವದಿಕ್ಕೆ ಮುಖವಾಡಿ, ಈಗ ಶೆಟ್ಟದ ಮಠದ್ದು. ಅಲ್ಲಿ ಕೆಳಭಾಗದಲ್ಲಿ ಒಂದು ಅಗ್ನಿ, ಬಹುಶಃ ನೋಡ್ರಿ ಒಂದು ಸ್ಥಾಪನಾ ಅಲ್ಲಿ ಮಾಡಿದ್ದೊಂದು ಶಿಲೆ ತೆಗೆದುಗಳಿತ್ತು. ಅಲ್ಲಿ ಒಳಗೆ ಅಗ್ನಿ ಕೆಳಗೂ ಕೂಡ ಅಗ್ನಿಯ ಒಂದು ಕುಂಡದ, ಯಜ್ಞ ಕುಂಡದ, ಅದು ಮಠದ ಮುಂಭಾಗದಲ್ಲಿ ಒಂದು ಪತ್ರಾಸ ಹಾಕಿತ್ತು. ಇಲ್ಲಿದ್ದಷ್ಟ ಅದು ಯಜ್ಞ ಶಾಲೆ. ಅಲ್ಲಿ ಅಪ್ಪವ್ರು ಕೂತಾರೆ, ಅಲ್ಲಿ ಒಳಗಿದ್ದಾರೆ. ಈ ಅಪರಿಸ್ತು ಇವರೆಲ್ಲ ಈ ದುಷ್ಟರು ಬಿಟ್ಟು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅಪ್ಪವ್ರವರು ಇದೇ ಯೋಗ್ಯ ತಮ್ಮಲ್ಲಿ ನಿರ್ಣಯ ಮಾಡಿಕೊಂಡು ಅಲ್ಲಿ ಬಂದು ಆ ಅಗ್ನಿ ಅದಲ್ಲ, ಅಗ್ನಿ ಒಳಭಾಗದ ಈ ವಸ್ತ್ರ ಸಮೇತವಾಗಿ ಅಗ್ನಿಯ ಕುಂಡದಲ್ಲ, ಅಗ್ನಿ ದಣ ಉರ್ಲಿಕತ್ತಾರೆ. ಯಜ್ಞ ಕುಂಡ ಪ್ರಾರಂಭದ ಅಪ್ಪವ್ರು ಬಂದು ಆ ಯಜ್ಞದ ಒಳಭಾಗದ, ಯಜ್ಞ ಕುಂಡದ ಒಳಭಾಗದ ಅಗ್ನಿ ಒಳಭಾಗದಲ್ಲಿ ಬಂದು ಕೂತ್ಬಿಟ್ರಿ. ಅದರೊಳಗೆ ಕೂತಾರಿ. ಒಬ್ಬರ ಈ ಹುಟ್ಟಿರ್ತಕ್ಕಂಥ ವಸ್ತ್ರಕ್ಕೆ ಅಗ್ನಿ ಅಂತಲ್ರಿ, ವಸ್ತ್ರಕ್ಕೂ ಆಗಲಿಲ್ಲ, ಒಂದು ಸ್ವಲ್ಪ ಒಂದು ಸಣ್ಣ ರೋಮಕ್ಕೂ ಕೂಡ ಇರಲಿಲ್ಲ. ಅಗ್ನಿನಾರಾಯಣ ಅತ್ಯಂತ ವೇಗವಾಗಿ ಇರ್ತಾಯಿದ್ದಾರೆ. ಅಗ್ನಿಯ ಮಧ್ಯದಲ್ಲಿ ಗುರುಗಳು ಕಾಣ್ತಾ ಇದ್ದಾರೆ. ಮಧ್ಯದಲ್ಲಿ ಶಾಂತವಾಗಿ ಕೂತಾರೆ, ಶಾಂತವಾಗಿ, ಅತ್ಯಂತ ಶಾಂತವಾಗಿರಿ. ತಪಸ್ಸು ಮಾಡ್ತಾ ಕೂತಾರೆ. ಎಲ್ರಿ ಇವತ್ತು ಒಳಗೆ ತಪಸ್ಸು ಮಾಡಲಿಲ್ಲ, ಹೊರಭಾಗದಲ್ಲಿ ಅಗ್ನಿ ಕುಂಡದಲ್ಲಿ ಒಂದು ತಪಸ್ಸು ಮಾಡ್ತಾ ಶಾಂತವಾಗಿ ಕೂತಾರೆ. ಅಗ್ನಿ ನಿನ್ನ ಕಾರ್ಯವನ್ನು ಪ್ರಾರಂಭ ಮಾಡು, ನಿನ್ನ ಕಾರ್ಯ ಮಾಡು. ಅಗ್ನಿ ತನ್ನ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಮೈಪತಿ ಅಜ ಅಂತಿದ್ರು ಅವ್ರು ಸನ್ಯಾಸಿಗಳು. ಅವ್ರು ಕರೆದ್ರಿ. ಅವ್ರಿಗೆ ಗುರುಗಳ ಉದ್ದೇಶ ಗುರ್ತಾಯಿತು, ಯಾರಿಗೆ? ಶಿಷ್ಯರಿಗೆ. ಅವ್ರು ಕರಿವಾಗ ಮೈಪತಿ ಅಪ್ಪವ್ರ ಬಾಗಿಲ ತೆಗಿಸ್ರಪ್ಪವ್ರ, ಮೈಪತಿ ನಾವು ಬಂದೀವಿ ಬಾಗಿಲ ತೆಗೀರಿ. ಅವರೆಲ್ಲ ಬಂದು 10-15-20 ಮಂದಿ ಎಲ್ಲ ಬಂದು ಜೋರಾಗಿ ಕರೆಯುತ್ತಾರೆ ರೀ. ಬಾಗಿಲ ತೆಗೆದು ಮಹಿಪತಿ ಬೈದರು. ಎಷ್ಟು ಮೂರ್ಖರಿದ್ರು ನೀವೆಲ್ಲ, ಎಷ್ಟು ಮೂರ್ಖರಿದ್ರಿ. ನಿಮ್ಮಂಥ ಮೂರ್ಖರಿಗೋಸ್ಕರವಾಗಿ ಗುರುಗಳಿಗೆ ಸಾಕಾಗ್ಯದ ತಪಸ್ಸು ಮಾಡ್ದಲ್ಲ, ನೀನು ದೇಹವನ್ನೇ ತ್ಯಾಗ ಮಾಡಿ ತಿಳ್ಕೊಂಡು ಗುರುಗಳು ಅಗ್ನಿ ಒಳಗೆ ಕೂತಾರೆ. ಅಗ್ನಿ ಒಳಗೆ ಪ್ರವೇಶ ಮಾಡಿದ್ದಾರೆ ಗುರುಗಳು, ತಮ್ಮ ದೇಹವನ್ನು ತ್ಯಾಗ ಮಾಡೋದು ಸರ್. ನೋಡಿ ಬರ್ಲಿ, ಬಾಗಿಲ ತೆಗೆದ್ರಿ, ಒಳಗೆ ಬಂದು ನೋಡ್ತಾರೆ ರೀ, ಅಗ್ನಿ ಒಳಗೆ ಗುರುಗಳಿದ್ದಾರೆ. ಮೇಲ್ಭಾಗ ಉರಿ ಹಾಗ ಎತ್ತರಿ, ಆಳೆತ್ತರವಾಗಿ ಜ್ವಾಲೆ ಹಾಗೆ ಪ್ರಾರಂಭ ಆಗ್ಯದ. ಅಗ್ನಿನಾರಾಯಣ ಉರಿತಾ ಇದ್ದಾರೆ. ಯಾವಾಗ ಅದು ನೋಡಿದ್ರು, ನೋಡಿ ಗಾಬರಿ ಆಗಿ ಓಡಿಬಿಟ್ರಲ್ಲಿ. ಅಯ್ಯೋ, ನಮಗೋಸ್ಕರ ಗುರುಗಳು ಅಗ್ನಿ ಕೂತಾರಂದ್ರೆ ಗುರುಗಳು ಉಳಿಯೋದಿಲ್ಲ, ಸುಟ್ಟು ನಾಶ ಆಗಿ ಹೋಗ್ತಾರೆ, ಏನು ನಮಗೋಸ್ಕರ ಆಯಿತು, ಘಾತವಾಯಿತು, ನಡೀರು ಅಂತ್ಕೊಂಡು ಎಲ್ಲರೂ ಓಡ್ಕೊಂಡು ಹೋದರು. ಅವರೆಲ್ಲ ಹೋದ ನಂತರ ಗುರುಗಳಿಗೆ ತಪಸ್ಸು ಮಾಡುವುದು ಸಾಕಾದ ನಂತರ ತಪಸ್ಸು ಮಾಡ್ತಾ ಶಾಂತವಾಗಿರಿ. ಅಂಥ ಘೋರವಾಗಿರ್ತಕ್ಕಂಥ ಅಗ್ನಿಯ ಮಧ್ಯದಲ್ಲಿ ಕೂಡ ಪರಮೇಶ್ವರನಿಗೆ ಸೂರ್ಯ ನೇತ್ರ,
ಚಂದ್ರನೇತ್ರ ಒಂದು ಬರ್ತಾವ ನೋಡಿ, ನೋಡಲಾಗದೆ ದೇವ ನೋಡಲಾಗದೆ. ಕೂಡಿ ನಿನ್ನ ದಿಟ್ಟಿ ಮೂರು ನಾಡೇಲೇಸು ಮಾಡಲೆನ್ನ ನೋಡಲಾಗದೆ ದೇವ ನೋಡಲಾಗದೆ ಅಂತ. ಹೇ ಭಗವಂತ, ನಾನು ನೋಡಬಾರದೆ ಪರಮೇಶ್ವರ ಕುಳಿತು ಕೇಳ್ತಾರೆ. ಏಕೆಂದ್ರೆ ಇಲ್ಲಿ ಕೂಡಿ ನಿನ್ನ ದಿಟ್ಟಿ ಮೂರು, ದಿಟ್ಟಿ ಅಂದರೆ ದೃಷ್ಟಿ ಮೂರು, ದೃಷ್ಟಿ ಅಂದರೆ ನೇತ್ರಗಳು, ನೇತ್ರ ದೃಷ್ಟಿ. ಇಲ್ಲಿ ಹೇಳ್ತಾರೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಮೂರು ನೇತ್ರಗಳು ಪರಮಾತ್ಮನ ಯಾವ ಕಾರಣಕ್ಕವ ಅಂತ ಕಾರಣ ಹೇಳ್ತಾರೆ. ಒಂದೇ ನುಡಿಯಲ್ಲಿ ಮಿಸುಕಲಿಯದೆನ್ನ ಮೋಹ, ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರಿ ಭಸಿತವೆನಿಸಿ ರುದ್ರ ನಿನ್ನ ನೊಸಲವನ್ನಿ ನೇತ್ರದಿಂದೆ ನೋಡಲಾಗದೆ ದೇವ. ಹೇ ಭಗವಂತ, ಮಿಸುಕಲಿಯದು ನನ್ನ ಮಿಸುಕಲಿಕ್ಕೆ ಸ್ವಲ್ಪ ಕೂಡ ಅವಕಾಶ ಇಲ್ಲದಂತೆ ಮಾಡಿರ್ತಕ್ಕಂಥದ್ದು ಮಿಸುಕಲಿಯದೆನ್ನ ಮೋಹ. ನನ್ನ ಮೋಹ ಅಂತಕ್ಕಂಥ ವನದ ಇದು ಮಿಸುಕಲ ಘೋರ ಅರಣ್ಯದಲ್ಲಿ ಎಲ್ಲ ಭಾಳಷ್ಟು ಸಾಕಷ್ಟು ಮುಳ್ಳುಗಳಿಗೆ ಕುಡಿತಕ್ಕಂಥ ವನ ಇದ್ರೆ ಅದ್ರೊಳಭಾಗದಲ್ಲಿ ಅಕಸ್ಮಾತ್ ಹೋಗಿ ಪ್ರವೇಶ ಮಾಡಿದ್ರೆ ಅಲ್ಲಾಡ್ಲಿಕ್ಕೂ ಬರ್ತಿದ್ರೆ ಅಲ್ಲಿ ಮಹಾಪೂರ ಬಂದ ಅಕಸ್ಮಾತ್ ಇವನು ಒತ್ತುಕೊಂಡು ಹೋಗಿ ಆ ಮುಳ್ಳುಗಳಿಗೆ ಸಿಕ್ಕಿದ್ರೆ ರೀ ಅಲ್ಲಾಡಿದ್ರು ಯಾವ ಕಡೆ ಸಿಕ್ಕಿದ್ರು ಕೂಡ ಏನು ಮುಳ್ಳು ಚುಸ್ತವಲ್ಲ. ಮಿಸುಕಲಿ ಅದಂದ್ರೆ ಮಿಸುಕಲಿಕ್ಕೆ ಅವಕಾಶ ಕೊಡದಷ್ಟಾಗಿರ್ತಕ್ಕಂಥದ್ದು ನನ್ನ ಮೋಹ ಅಂತಕ್ಕಂಥ ಮೋಹ ಮುಳ್ಳುಗಳ ವನದಲ್ಲಿ ನಾನು ಸಿಕ್ಕಿದ್ದೇನೆ. ಪತ್ನಿ ಮೋಹ, ಪುತ್ರ ಮೋಹ, ಪೌತ್ರರ ಮೋಹ, ಹೀಗೆ ವಸ್ತುಗಳ ಮೋಹ, ಪಶು ಪಕ್ಷಿ ಪ್ರಾಣಿಗಳ ಮೋಹ, ವಾಹನಗಳ ಮೋಹ, ರಾಜ್ಯ ಮೋಹ, ಎಲ್ಲ ಮೋಹ ಅಂತಕ್ಕಂಥ ಈ ಮೋಹದ ವೃಕ್ಷಗಳ ಮುಳ್ಳು ವೃಕ್ಷಗಳ ಕಂಟಕಗಳು ಇದರೊಳ ಭಾಗದಲ್ಲಿ ನಾನಿದ್ದೇನೆ. ಮಿಸುಕಲಿಕ್ಕೂ ಕೂಡ ನನಗೆಲ್ಲ ಅವಕಾಶ ಇಲ್ಲ. ಮಿಸುಕಲಿಯದು ಅಂದರೆ ಇಳಿಯೋದು ಅಂದ್ರೆ ಕೊಡೋದು. ಮಿಸುಕಲಿಯದು ಯಾರ ಮೋಹ ಯಾರ್ದು ಅಲ್ಲ, ಮಿಸುಕಲಿಯದು ಎನ್ನ ಮೋಹ, ನನ್ನ ಮೋಹ ನನ್ನನ್ನೇ ಮಿಸುಕಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮಿಸುಕಲಿಯದು ಎನ್ನ ಮೋಹ ವಿಸರವೆಂಬವನ ಮೋಹದ ವಿಸರ ಅಂದ್ರೆ ಸಮೂಹ ರೀ. ವಿಸರ ಅಂದ್ರೆ ಏನು? ಸಮೂಹ. ಯಾವುದ್ರ ಸಮೂಹ? ಮೋಹದ ಸಮೂಹ. ಮಿಸುಕಲಿಯದು ಎನ್ನ ಮೋಹ ವಿಸರವೆಂಬ ಮೋಹ. ಒಂದೇ ವೃಕ್ಷಿದ್ರೆ ವನ ಅನ್ನೋದಿಲ್ಲ, ಅದಕ್ಕೆ ಎರಡು ಮೂರು ಇದ್ರೂ ಅನ್ನೋದಿಲ್ಲ ರೀ. ವನ ಅಂದರೆ ಭಾಳಷ್ಟು ಸಾವಿರಾರು ವೃಕ್ಷಗಳು, ಲಕ್ಷಗಟ್ಟಲೆ ವೃಕ್ಷಗಳು, ಕೋಟಿ ವೃಕ್ಷಗಳು, ದೊಡ್ಡ ನೋಡಿ 500-600 ಕಿಲೋಮೀಟ್ರ್ 800 ಕಿಲೋಮೀಟ್ರ್ ದೊಡ್ಡ ಮರ ಇರ್ತಾವಲ್ಲ ಅದಕ್ಕೆ ವನ ಅಂತ. ಹಾಗಿಲ್ಲಿ ಎಲ್ಲ ಮೋಹಗಳು ಕೂಡಿದ್ದು ಇದು ವನಪ್ರಾಯ ಇರ್ತಕ್ಕಂಥದ್ದಾಗಿದೆ. ಮಿಸುಕಲಿಯದು ಎನ್ನ ಮೋಹ ವಿಸರವೆಂಬ ವನ, ಮೋಹದ ಸಮೂಹ ಅಂತಕ್ಕಂಥ ವನದಲ್ಲ. ಈ ವನವನ್ನು ಉರುವಿ ಇದನ್ನು ಸುಟ್ಟು ಭಸ್ಮ ಮಾಡಿ ಉರುವಿ ಭಸಿತವೆನಿಸಿ ರುದ್ರನಿನ್ನ ನೊಸಲವನ್ನಿ ನೇತ್ರದಿಂದೆ ನೋಡಲಾಗದೆ ದೇವ. ಸುಟ್ಟು ಭಸ್ಮ ಮಾಡಿ ಅದನ್ನು ನಾಶ ಮಾಡೋಗೋಸ್ಕರವಾಗಿ ಹೇಳ್ತಾರೆ ನೊಸಲ ಅಂದ್ರೆ ಹಣೆ ರೀ. ನೊಸಲ ಅಂದ್ರೇನು? ನಮ್ಮ ಹಣೆ, ಅದಕ್ಕೆ ನೊಸಲ ಅಂತಾರೆ. ನೊಸಲ ವನ್ನಿ ನೇತ್ರ ಅದು. ವನ್ನಿ ಅಂದ್ರೆ ಅಗ್ನಿ, ಪರಮಾತ್ಮ ನಡುವಿನ ಕಂಡದಲ್ಲ ಅದು ಅಗ್ನಿ ನೇತ್ರ. ಅದು ನೊಸಲ ವನ್ನಿ ನೇತ್ರದಿಂದೆ ಹೇ ಭಗವಂತ, ನಿಮ್ಮ ಅಗ್ನಿ ನೇತ್ರದ ಈ ವನವನ್ನು, ಮೋಹವೆಂಬ ವನವನ್ನು ಸುಟ್ಟು ಹಾಕುವ ಸಾಮರ್ಥ್ಯ ತಮಗದ. ನಿಮ್ಮಲ್ಲಿ ನೋಡಿರ್ತಕ್ಕಂಥ ಅಗ್ನಿ ನೇತ್ರದ ಆ ಅಗ್ನಿ ನೇತ್ರದಿಂದ ನನ್ನ ಮೋಹವನ್ನು ಸುಟ್ಟು ಭಸ್ಮ ನೋಡಲಾಗದೆ ದೇವ. ನೋಡಬಾರದೆ ಪರಮಾತ್ಮ. ಒಂದು ಸಲ ಒಂದು ಕರುಣೆಯಿಂದ ಒಂದು ಸಲ ನೋಡಿಬಿಟ್ರೆ ಸಾಕು, ನನ್ನ ಮೋಹ ಅಂತಕ್ಕಂಥದ್ದು ಅಷ್ಟು ಕೂಡ ನಾಶ ಆಗ್ತದೆ. ಮೋಹ ಏವ ಮಹಾಮೃತ್ಯು. ಮೋಹವೇ ಮಹಾಮೃತ್ಯು. ಜಗತ್ತಿನೊಳಗೆ ಮೃತ್ಯು ಅಲ್ಲ, ಮೋಹವೇ ಮೃತ್ಯು ಇರ್ತಕ್ಕಂಥದ್ದು. ಅದನ್ನು ಸಂಹಾರ ಮಾಡಿ ನಾಶ ಮಾಡಿ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ? ನಿಜಗುಣ ಶಿವರು ಕೇಳ್ತಾರೆ. ಯಾರು ಕೇಳ್ತಾರೆ? ಪರಮಾತ್ಮನ ಕುರಿತು ಕೇಳ್ತಾರೆ, ಶಂಭುಲಿಂಗೇಶ್ವರ ಕುರಿತು ಕೇಳ್ತಾರೆ. ಅದಕ್ಕೆ ಇಲ್ಲಿ ಅಗ್ನಿ ನೇತ್ರ ಅಂದರೆ ಯಾವುದ್ರಿ? ಪರಮಾತ್ಮನ ನಡುವಿನ ನೇತ್ರ, ಅಗ್ನಿ ನೇತ್ರ ನಡುವಿನ ನೇತ್ರ. ಆಮೇಲೆ ಮತ್ತಿರ್ತಕ್ಕಂಥ ಕೂಡ ಅದು ನಿಮಗೆಲ್ಲ ಏನು ಅನಿಸ್ತದೆ ಗೊತ್ತಿಲ್ಲ, ನೋಡ್ಬೇಕು. ಇದು ಪದ್ಯ ಪೂರ್ಣ ಮುಗಿದ್ರೆ ಚಲೋ ಅಂತೀರೋ ಏನು ಸರ್ ಎಲ್ಲರಿಗೂ? ನೀವು ಭಜನ ರೇಟ ಚಲೋ ಅನಿಸ್ತಾರೆ. ಅವರೇ ಬಡಿಗಳು ಭಜನೆ ಮಾಡೋರು, ತಾಳಿ ಹಿಡಿಯೋರು, ತಬಲಾ ಪೆಟ್ಟಿ ಎಲ್ಲ ಹಿಡಿಬೋದು. ಮತ್ತು ನಮಗೇನು ರೀ ಅಂತಂದ್ರೆ ಇದ್ರೆ ಚಲೋ ಬಿಟ್ಟರೆ ಚಲೋ ಅಲ್ಲ ಇರಲಿ. ಇದು ಒಂದನೇ ನುಡಿ. ಇನ್ನು ಎಷ್ಟವ್ರಿ? ಇನ್ನು ಎರಡು ನುಡಿಯೋದು. ಈ ಅಗ್ನಿ ನೇತ್ರದಿಂದ ನೋಡಲಾಗದೆ ದೇವ, ನೋಡಬಾರ್ದೆ ಪರಮಾತ್ಮ, ನಾನು ನೋಡಬಾರ್ದೆ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಕಲುಷ
ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದನ್ನ ಹೃದಯ ನಳಿನ. ಹೇ ಭಗವಂತ, ಕಲುಷ ಅಂದ್ರೆ ಪಾಪ ರೀ. ಕಲುಷ ಅಂದ್ರೇನು? ಪಾಪ. ಕಲುಷ ತಿಮಿರ ಪಾಪವೆಂಬ ಕತ್ತಲೆ ಅಂತಕ್ಕಂಥದ್ದು. ಕಲುಷ ತಿಮಿರ ಮುಸುಕಿ ಮುಗಿದು ಅಂದರೆ ಎಲ್ಲ ಕಡೆ ಕತ್ತಲೆ ಆವರಿಸ್ತಂದ್ರೆ ಸಂಪೂರ್ಣವಾಗಿ ಏನು ಕಾಣ್ತಾ ಹೇಳಿ? ಕಾಣ್ತಾ ಏನಾರೆ ಏನು ಕಾಣೋದಿಲ್ಲ ಕತ್ತಲೆ ಒಳಗೆ. ಕಲುಷ ತಿಮಿರ ಇಲ್ಲಿರ್ತಕ್ಕಂಥದ್ದು ಪಾಪ ಎಂಬ ತಿಮಿರ ಅಂದ್ರೆ ಇದು ಕತ್ತಲೆ, ಅಜ್ಞಾನ. ಕಲುಷ ತಿಮಿರ ಮುಸುಕಿ ಮುಗಿದು ಮೌನ ಆರಂಭಿದೆ. ಹೇಳು, ನೆನಪಿಟ್ಟುಕೋ, ನಾವು ಹೇಳಿದ ಉತ್ತರ ಹೇಳು. ಕಲುಷ ತಿಮಿರ ಅಂದರೆ ಏನು? ಕಲುಷ ತಿಮಿರ ಅಂದರೆ ಪಾಪ ಅಂತಕ್ಕಂಥ ಕತ್ತಲೆ. ಕಲುಷ ತಿಮಿರ ಮುಸುಕಿ ಮುಗಿದು, ಸಂಪೂರ್ಣವಾಗಿ ಮುಸುಕಿ ಮುಗಿದು ಅಂದ್ರೆ ಏನು ಬಾಕಿ ಉಳಿಸಿರೋದು ಯಾವುದು ಕಾಣಿಸೋದಂತ. ಹಾಗಾಯಿತು. ಮುಸುಕಿ ಮುಗಿದು ನಲಿಯದನ್ನ ಹೃದಯ ನಳಿನ. ಕತ್ತಲೆ ಒಳಗೆ ಕತ್ತಲೆ ಇರುವ ಮೂಲಕ ಕಮಲಕ್ಕೂ ಸೂರ್ಯನಿಗೂ ಸಂಬಂಧ ರೀ, ಮಿತ್ರತ್ವ. ಕತ್ತಲೆ ಒಳಗೆ ಕಮಲ ಅರಳ್ತದಲ್ರಿ, ನೈದ್ಯಲೆ ಅಂದ್ರೆ ಬಿಡ್ರಿ, ನೈದ್ಯಲ್ಲ ಸಹಜವಾಗಿರ್ತಕ್ಕಂಥ ಕಮಲಗಳು ಕತ್ತಲೆ ಅರಳ್ತಾವ? ಅರಳುವುದಿಲ್ಲ. ಅದಕ್ಕೆ ಹೇಳ್ತಾರೆ ಮುಸುಕಿ ಮುಗಿದು ನಲಿಯದನ್ನ ಅಂದ್ರೆ ಅರಳದು ಎನ್ನ ಹೃದಯ ನಳಿನ. ನನ್ನ ಹೃದಯ ಕಮಲ ಅಂತಕ್ಕಂಥಲ್ಲ, ಆ ಹೃದಯ ಕಮಲ ಅರಳ್ತಾ ಇಲ್ಲ. ಏಕೆ ಅರಳ್ತಾ ಇಲ್ಲ? ಪಾಪವೆಂಬ ಕತ್ತಲೆ ನನ್ನ ಹೃದಯದಲ್ಲಿ ತುಂಬಿಬಿಟ್ಟಿದೆ. ಎಷ್ಟೋ ಜನ್ಮಾಂತರದ ಪಾಪ ಅಂತಕ್ಕಂಥದ್ದು ನನ್ನೊಳಗೆ ತುಂಬಿಬಿಟ್ಟದ. ಆ ಪಾಪ ಅಂತಕ್ಕಂಥ ಕತ್ತಲೆಯೊಳ ಭಾಗದಲ್ಲಿ ಭಗವಂತ ಏನಾಗ್ತಾ ಇಲ್ಲ? ನಲಿಯದನ್ನ ಹೃದಯ ನಳಿನ, ವಿಕಾಸವಾಗ್ತಾ ಇಲ್ಲ ನನ್ನ ಹೃದಯ ನಳಿನ. ಒಲರೆ ಅದು ಅರಳಬೇಕಾದ್ರೆ, ಒಲರೆ ದಿವ್ಯ ರೂಪ ನಿನ್ನ ದಿವ್ಯ ರೂಪ ಅಂತಕ್ಕಂಥದ್ದು ಬೇಕಾದ್ರೆ ಅರಳಬೇಕಾದ್ರೆ ಯಾರ್ದು? ಸೂರ್ಯನಾರಾಯಣಂದು. ಅದಕ್ಕೆ ನಿಮ್ಮ ನೇತ್ರ ಯಾವ ನೇತ್ರ? ಸೂರ್ಯ ನೇತ್ರ. ನಿಮ್ಮ ಸೂರ್ಯ ನೇತ್ರ ಕೊಡೋದು, ಅಗ್ನಿ ನೇತ್ರದ ಸೂರ್ಯ ನೇತ್ರ ಕೊಡೋದು. ಒಲರೆ ದಿವ್ಯ ರೂಪ ನಿನ್ನ ಬಲದ ಭಾನು ನಯನದಿಂದೆ. ಬಲಭಾಗ ಪರಮಾತ್ಮನ ಬಲಭಾಗದಲ್ಲ, ಆ ಬಲಭಾಗ ಸೂರ್ಯ ನೇತ್ರ. ಯಾವುದ್ರದ್ದು? ಪರಮಾತ್ಮನ ಬಲಭಾಗದ ಕಣ್ಣು ನೇತ್ರ ಯಾವ ನೇತ್ರ? ಸೂರ್ಯ ನೇತ್ರ, ಆದಿತ್ಯ ನೇತ್ರ, ಆಸ್ಕರ ನೇತ್ರ, ಭಾಸ್ಕರ ನೇತ್ರ. ಅದು ದಿನಮಣಿ ರೀ ಅಂತ. ದಿನವನ್ನು ಉಂಟು ಮಾಡ್ತಕ್ಕಂಥ ಸೂರ್ಯ. ಅಂಥ ಸೂರ್ಯ ನೇತ್ರ ಪರಮಾತ್ಮನ ಎಡಭಾಗದ ನೇತ್ರ. ಯಾವುದ್ರಿ? ಒಮ್ಮೆ ಮರ್ತಿರ್ತೀರಿ ನೀವು. ಬರೀ ಕೂತ್ಕೊಂಡು ಬರೀ ಕೇಳೋದು ರೂಢಿ ಮಾಡ್ಕೊಂಡಿದ್ರೆ ನಾವು ಬೇರೆ ಕೇಳಿಲ್ಲ ಮರ್ತಾ ಬಿಟ್ರಿ ಅಂದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಬೇರೆ ಬದಲಾಯಿಸಿ ಕೇಳ್ಬೇಕು. ಅದಕ್ಕೆ ಇಲ್ಲಿ ಬಲದ ಭಾನು ನಯನ. ಭಾನು ಅಂದರೆ ರೀ ಸೂರ್ಯ. ಭಾನು ಅಂದ್ರೆ ಸೂರ್ಯ. ಭಾನು ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಇದು. ಅಲ್ಪ ಪ್ರಾಣ ಮಹಾಪ್ರಾಣ ಭಾಳ ಹೇಳ್ತೀವಿ. ಅಲ್ಪ ಪ್ರಾಣ ಭಾಳಷ್ಟು ಕೆಡಿಸ್ತಿರ್ತಾರೆ ಕೆಲವೊಬ್ರು ಹುಡುಗರು. ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಆಗಲ್ಲದಂತೆ ನೋಡ್ಕೊಳ್ರಿ. ಅಲ್ಪ ಪ್ರಾಣ ಮಹಾಪ್ರಾಣ ಆಗಬಾರ್ದು, ಮಹಾಪ್ರಾಣ ಅಲ್ಪ ಪ್ರಾಣ ಆಗಬಾರ್ದು. ಮಹಾನ್ ಆಗಬೇಕು, ಅಲ್ಪನಾಗಬೇಕು. ಅದಕ್ಕೆ ಇಲ್ಲೇನಂದ್ರಿ? ಭಾನು ಅಂದ್ರೆ ಬಲದ ಭಾನು ನಯನದಿಂದ ಅಂದ್ರೆ ಏನು? ಬಲದ ಭಾನು ಅಂದ್ರೆ ಯಾರು? ಸೂರ್ಯ. ಬಲದ ಇದನ್ನು ತಪ್ಪಿ ಬಲದ ಭಾನು ನಯನದಿಂದ ಅಂದ್ರೆ ಆಕಾಶ. ಭಾನು ಅಂದ್ರೆ ಆಕಾಶ, ಭಾನು ಅಂದ್ರೆ ಸೂರ್ಯ. ಅಲ್ಪ ಪ್ರಾಣ ಅಂದ್ರೆ ಆಕಾಶ, ಮಹಾಪ್ರಾಣ ಅಂದ್ರೆ ಸೂರ್ಯ. ಅಲ್ಪ ಪ್ರಾಣ ಮಹಾಪ್ರಾಣ ಏನು ಸ್ವಲ್ಪ ಬಿಟ್ಟು ತಪ್ಪಿರಿ ಏನತ್ರಿ? ಅವ್ರು ನಮ್ಮ ಚನ್ಮಾನ ಪದ ಒಂದು ಬೇರೆ ಹೇಳ್ತಿದ್ರು. ಅವ್ರು ಒಂದು ವಿಚಿತ್ರ. ನಿಮ್ಮ ಮುಖ ಅಲ್ಲ ಕಾರಣಕ್ಕೊಮ್ಮೆ ಕಮಲ, ಮುಖ ಕಮಲ. ನಾವು ಅವ್ರು ತಪ್ಪಿದ್ರೆ ಓದುವಾಗ ಅಜ ಹಾಗೆಲ್ಲ ಓದ್ಬೋದು, ಚೆನ್ನಾಗಿ ಸ್ವಲ್ಪ ಓದ್ಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಿರಿ ಚೆನ್ನಾಗಿ ಓದಿರ್ತಾರೆ. ಅವ್ರು ಹೇಳೋದು ಸುಮ್ಮನೆ ನೀನೇನು ತಿಳ್ತದೆ ಸುಮ್ಕೂಡು. ಭಾಳ ಅಷ್ಟು ನೋಡಬಾರ್ದು. ಅಷ್ಟು ನೋಡಿ ತೊಂದರೆ ಇರ್ತದ. ಯಾರ ಒಬ್ಬ ಯಾವನು ದಿಟ್ಟಿಸಿ ನೋಡಿದ ಹೆಂಡತಿ ಕಣ್ಣು ಕುರುಡು ಅನಿಸ್ತದ್ರಿ, ಕುರುಡು ಅನಿಸ್ತದ್ರಿ. ದಿಟ್ಟಿಸಿ ನೋಡಿ ಹೆಂಡತಿ ಕಣ್ಸೈದು ಕುರುಡು ಅನಿಸ್ತದ. ಕರೆಯನ್ನು ಸುಳ್ಳು ನೋಡಕ್ಕೆ ಶಿವಣಿ ತೊಗೊಂಡು ಅದು ಏಕನ್ಯತ್ರಿ ಅಪಾಯಕಾರಿ ತನಿಸಿ ಚಿಮಣಿ ಚುಚ್ಚಿಬಿಡುತ್ತೆ ಹೆಂಡತಿ ಕಣ್ಣ. ಅಂಥ ಅಪಾಯಕಾರಿ ನಾವು ನೋಡ್ಕೊಂಡು ಮಾಡಿದ್ಪ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದರೆ ಏನು ದೊಡ್ಡ ಕೆಲಸ? ನೀನು ಬೇಡಪ್ಪ ನಾವು ನೋಡ್ತೀವಿ ಹೆಂಗೆ ಹೇಳ್ತೀವಿ ನಡಿ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಕೆಟ್ಟ ಮೊರಬಟ್ಟಿ ಕೇಳ್ತಾವ್ರಿ. ಅಲ್ಪ ಪ್ರಾಣ ಅನ್ಬೇಕು, ಮಹಾಪ್ರಾಣ ಅನ್ಬೇಕು. ಭಾನು ಅಂದ್ರೇನು? ಸೂರ್ಯ. ಭಾನು ಅಂದಾಗ ಮಹಾಪ್ರಾಣ. ಭಾನು ಅಂದ್ರೆ ಏನೇ? ಆಕಾಶ. ಭಾನುಮತಿ ಹೆಸರು ಹೆಣ್ಮಕ್ಳ ಹೆಸರು ಇರ್ತಾವೆ. ಭಾನು ಅಂತ ಇರ್ತಾವೆ. ಮುಸಲ್ಮಾನರು ಭಾನು ಅಂತ ಇರ್ತಾರೆ.
ಭಾನುಮತಿ ಅಂತ ಹೆಸರಿರ್ತಾರೆ. ಭಾನುಮತಿ ಅಂತ ಹಿಂದೂಗಳಿರ್ತಾರೆ. ಭಾನುಮತಿ ಅಂದ್ರೆ ಏನು? ಮತಿ ಅಂದ್ರೆ ಬುದ್ಧಿ. ಮತಿ ಅನ್ನೋದು ಕೇಳಿದ್ವಿ ಅಕಸ್ಮಾತ್ ಕಲ್ತವ್ರು ಇರಲಿಲ್ಲ ಅಂದ್ರೆ ಅಪ್ಪರ ಮತಿ ಅಂದ್ರೆ ಏನು ನೋಡಿ ಇದು ಬಲ್ಗೈ ಇತ್ತು ನೋಡ್ರಪ್ಪ ಇದು ಮತಿ ಇರೋದು ಈಗ ಹೇಳ್ಬೋದು. ಇದು ಮತಿ ಅಲ್ಲ, ಇದು ಒಂದು ಮನೆ ಗತಿ ಅದು. ಹಾಗ ಚರ್ಮ ಬೇರೆ ಒಂದು ಆಕಾರ ತೋರಿದ್ರೆ ಅದು ಮತಿ ಅಂತಾರೆ. ಮತಿ ಅಂದ್ರೆ ಬುದ್ಧಿ. ಮತಿ ಅಂತಾನೆ ಬುದ್ಧಿಗೆ ಮತಿ ಅಂತಾರೆ. ಬುದ್ಧಿ ಅಂತಂದ್ರೆ ಮನುಷ್ಯನಿಗೆ ಅಧ್ಯಾತ್ಮ ಜ್ಞಾನ ಆಗ್ಬೇಕಾದ್ರೆ ಹೇಗಿರ್ಬೇಕು? ಪ್ರಕಾಶಮಾನವಾಗಿರ್ತಕ್ಕಂಥ ಬುದ್ಧಿ ಇರಬೇಕು. ಭಾನುಮತಿ ತಂಗಿ, ನಿನ್ನ ಮುಂದೆ ಒಂದು ಕಾಲ ನಿನ್ನ ಹೆಸರು ನೆನಪು ಮಾಡಿಕೊಂಡ್ರೆ ನನ್ನ ಬುದ್ಧಿ ಭಾನುಮತಿ ಆಗಲಿ, ಅಧ್ಯಾತ್ಮ ಸಾಧನೆ ಅನುಕೂಲ ಆಗಲಿ, ಮುಂದೊಂದು ಕಾಲ ನಾನು ಸಂಸ್ಕೃತ ಕಲೀಲಿ ಅಂತ ನೆನಪು ಮಾಡ್ಕೊಂಡು ಸಂಸ್ಕೃತ ಕಲೀಲಿಕ್ಕೆ ಅನುಕೂಲ ಹೋಗು. ಅದಕ್ಕೆ ನಿನ್ನ ಹೆಸರು ಇಟ್ಟಿವಿ. ಏನು ಹೆಸರು ರೀ? ಭಾನುಮತಿ. ಆ ತಂಗಿ ಹೇಳಕತ್ತೀರಿ, ತಂಗಿ ನಿನ್ನ ಹೆಸರೇನು? ಭಾನುಮತಿ ಅಂತ. ಭಾನುಮತಿ. ಆಕಾಶಮತಿ ಅಂದ್ರೆ ಅನ್ನೋದು ಬೇರೆ, ಅವ್ರು ಇಟ್ಟದ್ದು ಭಾನುಮತಿ. ಆಕಾಶಮತಿ ಅಂದ್ರೆ ಏನು ಮಾಡಿದ್ರಿ? ಪ್ರಯೋಜನ ಇಲ್ಲ. ಅದಕ್ಕಾಗಿ ಎಲ್ಲ ಚೋಳ್ಕಂತ ಕೊಡೋ ಭಾಳ ಮಹತ್ವದ. ಪರಮಾತ್ಮನ ಯಾವ ನೇತ್ರ ರೀ? ಯಾವ ನೇತ್ರ ರೀ? ಪರಮಾತ್ಮನ ಯಾವ ನೇತ್ರ? ಸೂರ್ಯ ನೇತ್ರ ಯಾವುದು? ಭಾವನೇತ್ರ ಯಾವುದು? ಬಲಭಾಗ ಭಾನು ನೇತ್ರ. ಪರಮಾತ್ಮ ಎರಡು ಕಣ್ಣಾದ್ರೆ ಮುಗಿತು. ನಮ್ಗೆ ಎಷ್ಟು ಕಣ್ಣು ಯಾರು ಬಿಡಿ, ಮುಂದಿನ ಹೋಗ್ಬಿಡು ಮತ್ತೆ ಅಷ್ಟೇ ಎರಡೇ ಇರ್ತಪ್ಪ ಕಣ್ಣು. ಪರಮಾತ್ಮ ಎಷ್ಟು ಪರಮಾತ್ಮನಿಗೆ? ಹಾಂ ಹೌದು. ಅದಕ್ಕೆ ಪರಮಾತ್ಮ ವಿರೂಪಾಕ್ಷ ಅಂತಾರೆ. ಅಕ್ಷ ಅಂದ್ರೆ ಏನ್ರಿ? ನೇತ್ರ ಅಂತ. ವಿರೂಪಾಕ್ಷ ಅಂದ್ರೆ ನಮ್ಮ ನೇತ್ರದ ಹೀಗಿರೋದೇ ವಿರೂಪ ಅಂದರೆ ಇದು ರೂಪ ಅಂದ್ಬಿಟ್ಟು ಹೊಸ ರೂಪವನ್ನು ತೋರಿರ್ತಕ್ಕಂಥ ಪರಮಾತ್ಮ ವಿರೂಪಾಕ್ಷ. ವಿರೂಪಾಕ್ಷ ವಿರೂಪಾಕ್ಷ ಅಂತ. ಇನ್ನೊಂದು ನೇತ್ರ ಅಲ್ಲಿ ಹೇಳ್ತಾರೆ. ಇನ್ನೊಂದು ಕರ್ಣಕುಲ ಚಕೋರ ತಣಿ. ಕರ್ಣಕುಲ ಚಕೋರ ತಣಿಯೇ ಹರುಷ ಶರಧಿ ಮೀರಲೆನ್ನ ವರದ ಶಂಭುಲಿಂಗ ವಾಮದುರು ಸುಧಾಕರಾಕ್ಷಿಂದೆ ನೋಡಲಾಗದೆ ದೇವ. ಹೇ ದೇವ, ಹೇ ಪರಮಾತ್ಮ, ನೋಡಬಾರದೆ, ನನ್ನನ್ನು ನೋಡಬಾರದೆ. ಇಲ್ಲಿ ಕರ್ಣಕುಲ ಚಕೋರ ತಣಿ. ಕರ್ಣ ಅಂದ್ರೆ ಇಂದ್ರಿಯಗಳು. ಕರ್ಣ ಅಂದ್ರೇನು? ಇಂದ್ರಿಯಗಳು. ಕರ್ಣ ಕುಲ ಅಂದ್ರೆ ಕರ್ಣಗಳ ಸಮೂಹ. ಕುಲ ಅಂದ್ರೇನು? ಸಮೂಹ. ಕುಲ ಅಂದ್ರೇನು? ಕುಲ ಅಂದ್ರೆ ಸಮೂಹ. ಏನದು ಸಮೂಹ ಅಂದ್ರೆ ಪಂಚ ಕರ್ಮೇಂದ್ರಿಯಗಳವಲ್ಲ, ಪಂಚ ಜ್ಞಾನೇಂದ್ರಿಯಗಳಲ್ಲ. ಇಲ್ಲಿ ಕರ್ಣ ಕುಲ ಚಕೋರದೊಳಗೆ ಕರ್ಣ ನನ್ನೆಲ್ಲ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಇಂದ್ರಿಯಗಳ ಸಮೂಹಗಳು. ಇವು ಚಕೋರ ಪಕ್ಷಿ ಇದ್ದಂತೆ. ಚಕೋರ ಪಕ್ಷಿ ಏನು ಮಾಡ್ತದೆ? ಚಕೋರ ಪಕ್ಷಿ ಬೆಳದಿಂಗಳವೇ ಅದಕ್ಕೆ ಆಹಾರ ಆಗ್ತದೆ. ಬೆಳದಿಂಗಳನ್ನ ಸ್ವೀಕಾರ ಮಾಡಿ ಸಾಕು. ಇದನ್ನು ನೋಡಿ ಇಂಥವೆಲ್ಲ ನೋಡ್ಕೊಂಡು ಏನು ಮಾಡಿದ್ದಾರೆ ಕೆಲವೊಬ್ರು. ಈ ವಿಜ್ಞಾನಿಗಳು ಸೂರ್ಯನನ್ನು ಸೋಲಾರ್ ಮಾಡ್ಯಾರ. ಸೋಲಾರ್ ಫಲಕ ಮಾಡ್ಯಾರ. ಸೂರ್ಯನ ಕಿರಣ ಸ್ವೀಕಾರ ಮಾಡ್ತದೆ. ಇದನ್ನೆಲ್ಲ ಪಕ್ಷಿಗಳು ಮೊದಲ ಭಗವಂತ ಮಾಡ್ಯಾರಂದ್ರೆ ಬೆಳದಿಂಗಳವನ್ನೇ ಆಹಾರ ಮಾಡ್ತದೆ. ಹೊರಗಿನ ಆಹಾರ ನೀರು ಏನು ತೋಡ್ದಲ್ಲ. ಚಕೋರ ಪಕ್ಷಿ ಏನು ಬೇಕ್ರಿ? ಬೆಳದಿಂಗಳ ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಕರ್ಣಕುಲ ಚಕೋರ ತಣಿ. ಹೇ ಪರಮಾತ್ಮ, ನನ್ನ ಕರ್ಣ ಸಮೂಹ ಅಂದ್ಕೊಂತವಲ್ಲ ಇವೆಲ್ಲ ಚಕೋರ ಪಕ್ಷಿಗಳಿದ್ದಂತೆ. ಅದಕ್ಕಾಗಿ ಕರ್ಣಕುಲ ಚಕೋರ ತಣಿ ಹರುಷ ಶರದಿ ಮೀರಲ್ಲ. ಎಲ್ಲ ವಿಷಯಗಳಿಗೋಸ್ಕರವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೋಸ್ಕರ ಇವೆಲ್ಲ ಒಂದೊಂದು ದಿಕ್ಕಿಗೆ ಎಲ್ಲ ಹೋಗ್ಬಿಡ್ತಾವೆ. ಒಂದು ಆನೆಯನ್ನು ತೆಗೆದುಕೊಂಡು ಬಂದು ಅಥವಾ 10 ಆನೆ ತೆಗೆದುಕೊಂಡು ಬಂದು ಒಂದು ಬಾಳೆ ಗಿಡಕ್ಕೆ ಸರಪಣಿಯಿಂದ ಕಟ್ಟಿ 10 ದಿಕ್ಕಿಗೆ ಆನೆ ನೋಡಿದ್ರೆ ಬಾಳೆ ಗಿಡ ಏನಂತ ಹೇಳಿ ನೋಡೋಣ. ಎಷ್ಟು ಸುಂದರ ಕಾಣ್ತಾರ, ಚಂದ ಕಾಣ್ತಾರ. ಹೆಣ್ಮಕ್ಳು ರಂಗೋಲಿ ಹಾಕಿದಂಗೆ ಕಾಣ. ರಂಗೋಲಿ ಹಾಕಿದಂಗೆ ಇದು ಕಡೆ ಹೋಗಿರ್ತದೆ, ಈ ಕಡೆ ಹೋಗಿರ್ತದೆ, ಈ ಕಡೆ ಹೋಗಿರ್ತದೆ, ಈ ಕಡೆ ಹೋಗಿರ್ತದೆ, ಎಲ್ಲ ದಿಕ್ಕಿ ಹರಿದು ಬಿದ್ದಿರ್ತದೆ. ಹೌದಲ್ಲ? ಹಾಗೆ 10 ಇಂದ್ರಿಯಗಳು ಮನವೆಂಬ ಅಧಿಕೇಂದ್ರ ಒಂದು ಒಳಗಿರ್ತಕ್ಕಂಥ ಮತ್ತು ಅಂತಃಕರಣ, ಇವು ಬಾಹ್ಯಕರಣ, ಒಳಗಿನ ಮತ್ತು 4 ಅಂತಃಕರಣ ಒಳಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥ ಅವು ಕೂಡ ಅಷ್ಟು ಕೂಡಿ ಎಷ್ಟು ರೀ? 14 ಅದು. ಜ್ಞಾತೃ ಕುಡ್ಸ್ಕೊಂಡು 15 ಅದು. ಜ್ಞಾತು ಅಂದ್ರೆ ಜೀವಂತ. ಅವ ಇದ್ದಾನಂತ ಎಲ್ಲ ಇರ್ತಾವೆ ರೀ, ಅವನೇ ಮತ್ತೆ ಇರ್ತಾವೆ. ಅದಕ್ಕೆ ಇದು ಅರಿತಕ್ಕಂಥ ಅದು ಸ್ವಲ್ಪ ಇಲ್ಲಿ ಏನದ ಕರ್ಣಕುಲ ಚಕೋರ ತಣಿ ಹರುಷ ಶರದಿ ಮೀರಲ್ಲೇನ. ಕರ್ಣಕುಲ ಈ ಕರ್ಣ ಅಂತಕ್ಕಂಥ ಚಕೋರ ಪಕ್ಷಿ ತಣಿಬೇಕಾದ್ರೆ
ಅದಕ್ಕೇನು ಬೇಕ್ರಿ? ಬೆಳದಿಂಗಳು ಬೇಕು. ನಮ್ಮ ಈ ಇಂದ್ರಿಯಗಳು ಬೇರೆ ಶಬ್ದ ಸ್ಪರ್ಶ ರೂಪ ಸುಗಂಧಾದಿ ವಿಷಯಗಳಿಗೆ ಹೋಗಬಾರದು ಅಂತಂದು ಆದರೆ ಅಲ್ಲಿ ಹೋಗ್ತಾ ಇದ್ದಾವೆ ಜನ್ಮ ಜನ್ಮಾಂತರದಿಂದ. ಭಗವಂತ ನೀವು ಏನು ಮಾಡಿದ್ರೆ ನಿಮ್ಮ ಶಕ್ತಿ ಅದು. ಇಲ್ಲಿ ಹರುಷ ಶರದಿ ಮಿರ್ಲಿನ ಚಂದ್ರ ಉದಯಿಸಿದ್ರೆ ಸಮುದ್ರ ಉಕ್ಕಿರ್ತದೆ. ಸಮುದ್ರ ಉಕ್ಕಿರ್ತದೆ. ಚಂದ್ರನಿಗೂ ಸಮುದ್ರಕ್ಕೂ ಸಂಬಂಧದ. ಮುಂಬೈದ ಆಚೆಗೆ ಒಂದು ಯಾವುದೊಂದು ಗಡ ಅಂತಾರೆ, ಶಿವಗಡ ಯಾವುದೊಂದು ಗಡ, ಅಲ್ಲೊಂದು ಹೆಸರು ನೆನಪಿಲ್ಲ. ಶಿವಾಜಿ ಮಹಾರಾಜ ಒಂದು ನಡುಗಡ್ಡೆಯೊಳಗೆ ಸಮುದ್ರದಲ್ಲಿ ದ್ವೀಪದೊಳಗೆ ಒಂದು ತೊಡಗಿರುವಂಥ ಒಂದು ರಾಜವಾಡಿ ಕಟ್ಟಿಸಿದ್ದಾರೆ. ರಾಯಗಡ ಸಮುದ್ರ ಒಳಗದ. ಅಲ್ಲಿ 5 ಗಂಟೆ ಪರ್ಯಂತ ಅಥವಾ ಕೊನೆ ಹೋದವರು 6 ಗಂಟೆಗೆ ಹೊರಗೆ ಬರಬೇಕು. ಹುಣ್ಣಿದ್ದಾಗ 6 ಗಂಟೆ ಬಿಟ್ಟು ಅಕಸ್ಮಾತ್ ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಆ ರೋಡ್ ಮುಳುಗಿ ಹೋಗ್ತದೆ. ಇವತ್ತಿಗೂ ಕೂಡ ರೋಡ್ ಮಾಡ್ಯಾರಲ್ಲ ಅಲ್ಲಿ ಹೋಗ್ಲಿಕ್ಕೆ. ಬರುವಾಗ ನೀವು ನೋಡಿದ್ರೆ ಅದೆಲ್ಲ ಬೆಳಗಿನ ಸೂರ್ಯ ಚಂದ್ರ ಮುಳುಗಿ ಹೋಗೋ ಪರ್ಯಂತ ಏನಾಗ್ತದೆ ರೀ, ನೀರು ಹಾಗೆ ಇರ್ತದೆ. ಉಕ್ಕೇರಿ ಮೇಲವಾಗ್ತದೆ. ಉಕ್ಕೇರಿ ಭಾಳಷ್ಟು ಉಕ್ಕೇರಿ ಬರ್ತದೆ. ಸಮುದ್ರ ಉಕ್ಕೇರಿ ನೀವು ನೋಡ್ಬೇಕಂದ್ರೆ ಎಲ್ಲಿ ಹೋಗ್ರಿ? ಮುಂಬೈಗೆ ಹೋಗಿ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾರೆ, ಕರ್ಣಕುಲ ಚಕೋರ ತಣಿಯೇ ಹರುಷ ಶರದಿ ಮೀರಲೆನ್ನ ವರದ ಶಂಭುಲಿಂಗ ವಾಮ ಉದುರು ಸುಧಾಕರಾಕ್ಷೆ ಪರಮಾತ್ಮ. ಇಲ್ಲಿ ಕರ್ಣಕುಲಗಳು, ಇಲ್ಲಿ ಆ ಚಕೋರ ಪಕ್ಷಿಗಳು ಸಂತೋಷವಾಗರ ನಿಮ್ಮ ನೇತ್ರ ಅದು ಇಲ್ಲಿ ಹೇಳ್ತಾರೆ ಚಕೋರ ತಣಿ ಹರುಷ ಶರದಿ ಮೀರಲೆನ್ನ ವರದ ಶಂಭುಲಿಂಗ ವಾಮದುರು ಸುಧಾಕರಾಕ್ಷೆ. ವಾಮದ ಅಂದರೆ ಎಡಭಾಗದ, ಉರು ಅಂದ್ರೆ ಚೆನ್ನಾಗಿರ್ತಕ್ಕಂಥ, ಸುಧಾಕರಾಕ್ಷ. ಸುಧಾಕರ ಅಂದ್ರೆ ಚಂದ್ರ. ಸುಧಾ ಅಂದ್ರೆ ಅಮೃತ ರೀ. ಚಂದ್ರ 16 ಕಲೆಗಳ ಚಂದ್ರನಲ್ಲಿ. ಒಂದು ದಿನ ಆ ಕಲೆಯನ್ನು ಪಿತೃದೇವತೆಗಳಿಗೋಸ್ಕರ ಕೊಡ್ತಾರೆ. ಇನ್ನುಳಿದ ಎಲ್ಲ ಕಲೆಗಳನ್ನು ಸಸ್ಯಗಳು ಬರ್ತವೆ. ಇವೆಲ್ಲ ಅದೆಲ್ಲ ಗಿಡಗಳ ತೊಡಗಿ, ಗಿಡ ಗಂಟಿ ಹುಲ್ಲು ಇದೆಲ್ಲದ್ರೊಳಗೆ ಚಂದ್ರನ ಬೆಳದಿಂಗಳೊಳಗೆ ಅಮೃತ ಬರ್ತದೆ. ಅಮೃತ ಇರ್ತಕ್ಕಂಥ. ಆದ್ದರಿಂದ ಸುಧಾಕರ ಅಂತ ಹೇಳೋದು. ನಿಮ್ಮ ಸುಧಾಕರಾಕ್ಷೆಯಿಂದೆ, ಸುಧಾಕರ ಅಂತಕ್ಕಂಥ ನೇತ್ರದಿಂದೆ ಎಂತಾದ್ರಿ? ವಾಮ್ ಅಂದ್ರೆ ಎಡಭಾಗದ ನೇತ್ರದಿಂದ ನೋಡಲಾಗದೆ ಭಗವಂತ, ನೋಡಬಾರದೆ. ನೋಡಿದ್ರೆ ನಿಮ್ಮ ಚಂದ್ರ ಉದಯ ಆದ್ರೆ ಸಾಕು, ನಿಮ್ಮ ಬಲಭಾಗದ ಎಡಭಾಗದ ನೇತ್ರದಿಂದ ನೋಡಿದ್ರೆ ಸಾಕು. ನನ್ನ ಇಂದ್ರಿಯ ಅಂತಕ್ಕಂಥ ಎಲ್ಲ ಇಂದ್ರಿಯಗಳು, ನೇತ್ರ, ಶ್ರೋತ್ರ, ಜೀವ್ಯ, ಗ್ರಹಣ, ತ್ವಕ್ಕು ಎಲ್ಲ ಏನಿದೆ ನೋಡ್ರಿ, ಅಷ್ಟು ಕೂಡ ತೃಪ್ತಿಯಾಗಿ ಹೊರಗಿನ ಯಾವ ಕಡೆ ಲಕ್ಷದ ಆನಂದವಾಗಿರ್ತಾ ಇದ್ದಾವೆ. ವಿಷಯಗಳೇ ಬೇರೆ ಬೇಕಾಗ್ತಾ ಇಲ್ಲ. ಆ ನಿಷ್ಠೆಯಿಂದ ನಾನು ಅಪೇಕ್ಷೆ ಪಟ್ಟು ನಾನು ಬಯಸ್ತಾ ಇದ್ದೀನಿ. ತಾವು ತಮ್ಮ ಎಡಭಾಗದ ನೇತ್ರದಲ್ಲಿ ಕೂಡ ನಾನು ನೋಡಿ ಉದ್ಧಾರ ಮಾಡಿರಿ. ಉದ್ಧಾರ ಮಾಡಬಾರ್ದೆ ಭಗವಂತ ನೋಡಲಾಗದೆ ಇಟ್ಕೊಂಡು ಸರ್ಪಭೂಷಣ ಶಿವಳು ಕೇಳ್ತಾರೆ. ಯಾರು ಕೇಳ್ತಾರೆ? ಯಾರೀ? ಶ್ರೀಮನ್ಯ ಜೀವನ ಶಿವಯೋಗಿಗಳು ಕೇಳ್ತಾರೆ. ಅದೇನು ಕೇಳ್ತಿದ್ರು ಒಮ್ಮೆ ಅಂತ ಅಕಸ್ಮಾತ್ ಒಂದು ಸ್ವಲ್ಪ ತಪ್ಪಿದ್ರೆ ತಪ್ಪಾದ ಒಂದು ಎಷ್ಟು ನೆನಪು ಉಳಿಬೇಕಲ್ಲ, ಅದಕ್ಕಾಗಿ ಕೇಳ್ತಾ ಇದ್ದೀವಿ. ಇದು ಯಾರ ಪದ್ಯ? ಇದು ಶ್ರೀಮನ್ಯ ಜೀವನ ಶಿವಯೋಗಿಗಳವರ ಪದ್ಯ. ಅದೊಂದು ಇಲ್ಲಿ ಭಗವಂತ ನೋಡ್ಬೇಕು. ನಮ್ಮ ಎಷ್ಟು ನೇತ್ರ ನಾವು ಪರಮಾತ್ಮ ನೇತ್ರ ಎಷ್ಟು ರೀ? 3 ನೇತ್ರ. 3ಕ್ಕೂ ಒಂದೊಂದೆಲ್ಲ ನಮ್ಮ ಮೋಹ ನಿವೃತ್ತಿ ಆಗುವಗೋಸ್ಕರವಾಗಿ, ಪಾಪ ನಿವೃತ್ತಿ ಆಗುವಗೋಸ್ಕರವಾಗಿ ಈ ಎಲ್ಲ ಇಂದ್ರಿಯಗಳು ಹೊರಗಿನ ವಿಷಯಗಳ ಬಿಟ್ಟು ದೇವರ ಕರುಣಿನ ತೃಪ್ತಿ ಆಗುವಗೋಸ್ಕರವಾಗಿ, ಅಂದರೆ ಎಲ್ಲಿ ಕೂಡ ಬೇರೆ ಹೋದಂತೆ ದೇವರನ್ನೇ ನೋಡಿ, ಗುರುಗಳನ್ನೇ ನೋಡಿ ಸಂತೋಷ ಪಡುವ ಹಾಗೆ ಕರುಣೆ ಮಾಡಬಾರ್ದು. 3 ನೇತ್ರಗಳಿಗೆ ಸಂಬಂಧಪಟ್ಟು 3 ನುಡಿಗಳು ಮಾಡಿದ್ದಾರೆ. ಆದರೆ ಇದು ಏನಾಗ್ತದೆ ನಮಗೆ ಎಲ್ಲರೂ ಕೂಡ ಈ ಪ್ರಕಾರದಂಥ ಭಕ್ತಿ ಭಾವ ನಮ್ಮಲ್ಲಿದ್ದರೆ ಮಾತ್ರ ಸರಿ ಆಗ್ತದೆ. ಇರಲಿಲ್ಲ ಅಂದ್ರೆ ಏನಾಗ್ತದೆ ರೀ? ಇನ್ನಾದರೂ ಈ ಜನ್ಮಕ್ಕೆ ಬೇಸರಿಕೆ ನಿನ್ನೊಳಗೆ ತೋರದೇಕೆ ಅಂತ ಹುಟ್ಟದ್ದು ಹುಡುಗೋಸ್ಕರ, ತೊಡುಗೋಸ್ಕರವಾಗಿ, ಪ್ರಸಾದ ಮಾಡಿದ್ದು ಮಾಡುವಗೋಸ್ಕರವಾಗಿ ನಾವು ನಿನ್ನ ಮಾಡಿ ಬೇರೆ ಮಾಡ್ಕೊಂಡು ಬೇರೆ ಮಾಡ್ತಕ್ಕಂಥ ಇರ್ತಾರ ಮನುಷ್ಯ. ಎಲ್ಲಕ್ಕೂ ಬೇಜಾರಾಗ್ತದೆ. ಹುಟ್ಟೋದಕ್ಕೆ ಸಾಯೋದಕ್ಕೆ ಹೇಗೆ ಬೇಸರ ಪಡಿತಾ ಇದ್ದೀಪ? ಅದು ಪಡಿತಾ ಇಲ್ಲ ನೀನು. ಅದಕ್ಕೆ ಬೇಜಾರು ಪಡು. ಪುನಃ ಹುಟ್ಟೋದು ಪುನಃ ಸಾಯೋದು ಮಾಡ್ತಾರೆ, ಅದಕ್ಕೆ ಬೇಜಾರು ಪಡು. ಮೋಕ್ಷ ಪಡಿಗೋಸ್ಕರ ಪ್ರಯತ್ನ ಮಾಡು, ನಿನಗೆ ಒಳ್ಳೆಯದು ಅಂತಕೊಂಡು ಹೇಳ್ತಾರೆ. ಆದಮೇಲೆ ಇಲ್ಲಿ ಸದ್ಗುರುಗಳು ಏನು ಮಾಡಿದ್ರು? ತಪಸ್ಸು ಮಾಡಿದರು. ಅವ್ರ ಇಂದ್ರಿಯಗಳು ನೇತ್ರ, ಶಿರೋತ್ರ, ಜೀವ, ಗ್ರಹಣ, ತ್ವಕ್ಕು
ಆ ಅಗ್ನಿಯೊಳಗೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾಗ ಅವ್ರ ಮನಸ್ಸು ಒಂದು ಸ್ವಲ್ಪ ಚಂಚಲ ಅದ ಹೇಳ್ರಿ. ಎಳ್ಳಷ್ಟು ಅಗ್ನಿ ಮಧ್ಯೆ ಕೂತ್ಕೊಂಡು ಎಳ್ಳಷ್ಟು ಚಂಚಲದಲ್ಲಿ ತಪಸ್ಸು ಮಾಡಿದ್ರಂದ್ರೆ ನಾವು ಕೂತ್ಕೊಂಡು ಹಿಡಿದು ಅಲ್ಲಿ ಕೂತ್ಕೊಂಡು ಕೇಳೋದು ಬೇರೆ ರೀ. ಒಂದು ಸ್ವಲ್ಪ ಊದುಬತ್ತಿ ಬಂದು ಸ್ವಲ್ಪ ಕೈಗೆ ಹತ್ತಿರ ಸಾಕು, ಊದುಬತ್ತಿ ಕೈ ಹಚ್ಚಿದ್ರೆ ಒದ್ದಾಡ್ದಾಗತ್ತೆ ನಾವು. ಅಂತ ಅಗ್ನಿ ಒಳಗೆ ಅವ್ರು ಕೂತ್ಕೊಂಡ್ರೆ ಬಾಧೆ ಇಲ್ಲದೆ ಇರ್ಬೇಕಂದ್ರೆ ಯಾರಿದ್ರೆ ಸಾಧ್ಯ ಅಂತ ಹೇಳಿ ನೋಡೋಣ. ಅವ್ರು ಯಾರು? ಸ್ವತಃ ಭಗವಂತನ ಇದ್ರೆ ಅಷ್ಟೇ ಸಾಧ್ಯ ಆದ್ರೆ ಎಲ್ಲರೂ ಸಾಧ್ಯ ಹೋಗೋದು. ಅಂಥ ಗುರುಗಳು ನಾವು ಪಡೆದಿದ್ದೀವಿ ಆದ್ಮೇಲೆ. ಈಗ ಭಕ್ತರು ವಿಷಯಗಳಿಗೋಸ್ಕರವಾಗಿ ಅಪೇಕ್ಷೆ ಪಟ್ಟು ಬಂದು ಬಹಳಷ್ಟು ಗದ್ದಲ ಮಾಡ್ತಿದ್ರು. ಅವರ ಆ ಗದ್ದಲ ಬಿಟ್ಟು ಅವರು ಮುಂದೆ ತಪಸ್ಸು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು, ಅವರಿಗೆ ಅನುಕೂಲ ಆಗಲಿ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಗುರುಗಳು ಏನು ಮಾಡಿದ್ರು, ಆ ಅಗ್ನಿಯಲ್ಲಿ ಕೂತ್ಕೊಂಡ್ಬಿಟ್ರು. ದಿಕ್ಕೆಟ್ಟು ಎಲ್ಲರೂ ಓಡಿ ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರಂದ್ರೆ ಮನೆಗೆ ಹೋಗಲಿಲ್ಲ. ಮಾತಾಡಿದ್ರು, ಬೇಡಪ್ಪ ಮನೆಗೆ ಹೋಗೋದು ಬೇಡ, ಅಪ್ಪ ಅವ್ರು ದೇಹ ತ್ಯಾಗ ಮಾಡ್ಯಾರ, ಅಗ್ನಿಯೊಳಗೆ ಸುಟ್ಕೊಂಡು ಸತ್ತರು. ಇನ್ಮೇಲೆ ನಾವು ಎಲ್ಲಿದ್ದರೂ ಕೂಡ ನಮ್ಮನ್ನು ಹುಡುಕ್ತಾ ಬರ್ತಾರೆ, ಸಮಾಚಾರ ಹೋಗ್ತಾರೆ, ಮೈಪತಿ ನೋಡ್ಯಾರ, ಹೋಗಿ ಹೇಳ್ತಾರೆ. ಆಮೇಲೆ ಹೇಳಿದ ನಂತರ ಎಲ್ಲರೂ ಬಂದ ಮೇಲೆ ಹಿಡ್ಕೊಂಡು ಹೋಗ್ತಾರೆ, ಸರ್ಕಾರದ ತೊಗೊಂಡೋಗಿ ನಮ್ಮ ಜೈಲ್ಗೆ ಹಾಕ್ತಾರೆ. ಜೈಲ್ಗಾಗಿ ಹೊಡಿದು ಎಲ್ಲ ನಡೀತದ. ಇನ್ನು ಯಾರು ಇಲ್ಲದಲ್ಲಿ ಹೋದ್ರೆ ಚಲೋ ಇರ್ತದೆ ಅಂದ್ರೆ ಹಾಳು ಶಿವಪುರ್ಗೆ ಹೋಗೋಣ. ಎಲ್ಲಿ ಹೋದ್ರಿ? ಹಾಳು ಶಿವಪುರಕ್ಕೆ ರೀ. ಶಿವಪುರ ಹೌದು, ಖರೆ ಹಾಳು ಶಿವಪುರ. ಇವ್ರು ಅಲ್ಲಿ ಹೋದ್ರೆ ಯಾಕಂದ್ರೆ ಹಾಳು ಶಿವಪುರದ ಹಾಳುಗಳು ಇವರೇ ಖರೆಗಿರ್ತ ಶಿವಪುರಕ್ಕೆ ಹೋಗ್ಬೇಕಲ್ಲ. ಹಾಳು ಶಿವಪುರಕ್ಕೆ ಹೋಗಿ ನಡಿಪ್ಪ, ಯಾಕಂದ್ರೆ ಇವ್ರ ಗುಣಗಳ ಹಾಳ್ದವಲ್ಲ, ಅಲ್ಲೇ ಹೋಗಿ ನಡಿರಪ್ಪ ಅಂತಕೊಂಡು ಹಾಳು ಶಿವಪುರಕ್ಕೆ ಹೋದರು. ಬತ್ತಿ ಒಂದು ಹಾಕು ಒಬ್ಬ ತಡ ಅಂದ್ರೆ ಬತ್ತಿ ಮಾರಾಯ ನೆನಪು ದೇವಳ, ಬತ್ತಿನ ಇಷ್ಟು ಮಾಡಿ ಮುರ ಬಟ್ಟೆ ಮಾಡ್ತೀನಿ, ಬತ್ತಿ ಬೇಕಾಯ್ತಾನೆ ಬತ್ತಿ ಅಂತ ಬೈದ. ಹೋಗಿ ದಿಕ್ಕು ತಿಳಿದು ಬೆಳತಾನ ನಿದ್ರೆ ಹತ್ತಲ್ಲ ಅವ್ರಿಗೆ. ಚಿಂತೆ ಎತ್ತಿ ಬಿಡ್ತೀನಿ, ಏನು ಮಾಡೋದಪ್ಪ, ಏನು ಮಾಡೋದು. ಒಂದು ದಿವಸ ಆತ್ರಿ, 2 ದಿವಸ ಆಯ್ತು, 3 ದಿವಸ, 4 ದಿವಸ, 5 ದಿವಸ ಊರಿಗೆ ಬರಲಿಲ್ಲ ರೀ. ನಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರು ಎಲ್ಲರೂ ಚಿಂತೆ ಮಾಡಕತ್ತಾರೆ, ಎಲ್ಲಿ ಹೋದ್ರು. ಹಾಳು ಶಿವಪುರ ಅಲ್ಲೇ ಇರ್ತಾರೆ, ಯಾರು ಓದಿಲ್ಲ. ಕೊನೆಗೆ ಅವರಲ್ಲಿ ಕೂತ್ಕೊಂಡು ಹೀಗಾಯಿತು ಹಾಗಾಯಿತು, ಅಪ್ಪ ಅವ್ರು ನಮ್ಮ ಸೊರ ದೇಹ ತ್ಯಾಗ ಮಾಡ್ರು. ಊರೊಳಗೆಲ್ಲ ಗುರುತ ಇರ್ತದೆ ಮಂದಿಗೆ, ಸರ್ಕಾರದವ್ರು ಹುಡುಕ್ತಿರ್ಬೇಕು. ಇನ್ನು ಏನು ಮಾಡಿದ್ರು ಮತ್ತು ಅವು ಹೇಳಿದ್ರೆ ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು, ಆಗೋದಪ್ಪ, ಮಾಡಿದ್ರು ಉಣ್ಣೋರು ಮಣಿ ಅಂತ ಕಡುಬ ಬಂದು ದನಗಳು ಸುಂದ ಬಾಕಿ ಏನಿದ್ರೆ ಸರ್ಕಾರದವ್ರು ಬಿಡ್ತಾರೆ. ಪೊಲೀಸರಂತೂ ಮಾರಾಯ ಭಾಳ ಕೆಟ್ಟಿರ್ತಾರೆ. ಇನ್ನೇನು ಮಾಡೋದು ತಂದು ದುಃಖ ಮಾಡಕತ್ತಾರೆ ಕೂತ್ಕೊಂಡ. ಆರೇನಿಲ್ಲೇ ಅಲ್ಲಿ ಒಂದು ರೀತಿ ತಪಸ್ವಿಗಳಾದರು. ಗಿಡದ ಎಲೆ ತಿನ್ನೋದು, 5 ನೀರು ಕುಡಿಯೋದು, ಅಲ್ಲಿ ಒಣಗಿ ಎಲೆ ಸಿಕ್ಕರೆ ಒಣಗಿ ಎಲೆ ತಿನ್ನೋದು, ಎಲ್ಲೇನು ಹಣ್ಣು ಸಿಕ್ಕರೆ ಅಂತ ಒಂದು 4-6 ಮಂದಿ ಕೂಡಿ ತಿನ್ನೋದು. ಮತ್ತು ಅಲ್ಲಿ ಕೂತ್ಕೊಂಡು ಮತ್ತು ರಾತ್ರಿ ಅಷ್ಟೇ ಹೊರಗೆ ಬರೋದು, ಒಳಗೆ ಮತ್ತು ಗುಡಿಯಾಗ ಹೋಗೋದು. ರೋಟ್ಗಳಾಗ ಅಲ್ಲೇ ಗಪ್ಪಾಗೋದು, ಯಾವಲ್ಲೇ ಕಂಟಿಗೆ ನೆಲ ಒಳಗೆ ಗವಿಗಟ್ಟಲೆ ಮಾಡಿಕೊಂಡು ಅಡ್ಕೋತ ಕೂತ್ರು. ಯಾಕಂದ್ರೆ ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಹಾಗೆ ಆಗ್ತದೆ. ಅದಕ್ಕೆ ಮಾಡಬೇಕಾದ್ದನ್ನು ಮಾಡ್ಬೇಕು, ಮಾಡಬಾರ್ದನ್ನು ಮಾಡಬಾರ್ದು. ಚಿಂತಿದ್ರು. ಅಪ್ಪ ಅವರು ಇಲ್ಲಿ 1 ವಾರಗಟ್ಟಲೆ ಹೋಗ್ತಾರೆ. ಈಗ ಅಪ್ಪ ಅವರು ತಮ್ಮ ಜ್ಞಾನ ದೃಷ್ಟಿ ನೋಡಿದರು, ಅವ್ರ ಸ್ಥಿತಿಯನ್ನು ನೋಡಿದರು. ಅಪ್ಪ ಅವರು ದೇಹ ತ್ಯಾಗ ಮಾಡಿದ್ದಾರೆ ಖಾಯಮ ಅಂತ ಅವ್ರು ಚಿಂತೆ ಮಾಡ್ತಾರೆ, ದುಃಖ ಮಾಡ್ತಾರೆ. ನಾವು ಹೀಗೆ ಮಾಡಿದೆವು, ನಮಗೋಸ್ಕರವಾಗಿ ಗುರುಗಳು ತ್ಯಾಗ ಮಾಡಿದರು, ದೇಹ ತ್ಯಾಗ ಮಾಡಿದರು. ಅಂಥ ಗುರುಗಳು, ಪ್ರಸಿದ್ಧ ಗುರುಗಳು ನಾವು ನಮ್ಮ ಸಲುವಾಗಿ ಅವ್ರು ನಾಶ ಮಾಡಿ ನಾವು ಪಾಪ ಕಟ್ಕೊಂಡಿವಪ್ಪ ಅಂತಂದು ಒಳ್ಳೆ ಕತ್ತು. ಅಪ್ಪರ ಸಲುವಾಗಿ ಜ್ಞಾನ ದೃಷ್ಟಿಯಿಂದ ನೋಡಿ ಅಪ್ಪರ ಮೈಪತಿ ಓರಪ್ಪ ಅವರು ಅಲ್ಲೇ ಹಾಳು ಶಿವಪುರದಲ್ಲ. ಹ್ಞೂನಪ್ಪ ಅವರು ಅಲ್ಲಿ ಕಲ್ಲಾರ ಪುಷ್ಪಗಳು ಅಲ್ಲಿ ಏನವಲ್ಲಿ ಕಲ್ಹಾರ ಪುಷ್ಪಗಳು ಅಂತ ಹೂಗಳದಲ್ಲಿ. ಕಲ್ಲಾರ ಪುಷ್ಪ ಅಂದ್ರೆ ಹೇಗಿರ್ತಾವೆ ಅಂದ್ರೆ ಕೆಲವು ನೋಡಿದ್ರಿ ಮೊದಲು ನಮ್ಮಲ್ಲಿ ಇದ್ದು ಮಾಡಿದಾಗ ಹೀಗಿರ್ತಾವೆ. ಹೂವಿನ ಒಳಗೆ ಹೂ ಇರ್ತದೆ, ಅದ್ರ ಒಳ ಭಾಗದಲ್ಲಿ ನೀವು ಹೆಣ್ಮಕ್ಳು ಏನು ಗಂಧ ಕತ್ತಿರ್ತಾರೆ, ಗಂಧ ಕನ್ಬಾರ್ದ್ರೆ ಗಂಧ ಕತ್ತೆ ಏನೋ ಔಷಧ ಇರ್ತವೆ, ಗಂಧ. ಆ ಗಂಧ ಅಂತ ಕೆಂಪತ್ತ ಹಸ್ಕೊತಿರ್ತಾವೆ. ಅದಕ್ಕೊಂದು ಬಾಟ್ಲಿ ಇರ್ತದೆ, ಒಳಗೊಂದು ಕಡ್ಡಿರ್ತದೆ. ಅದು ಆ ಕಲ್ಲಾರ ಪುಷ್ಪ ನೋಡೇ ಮಾಡಿದ್ದದು. ಕಲ್ಲಾರ ಪುಷ್ಪ ಅಂಥ ಬಾಟ್ಲಿ ಇರ್ತದೆ ಒಳ ಭಾಗದಲ್ಲಿ. ಅದಕ್ಕೊಂದು ನಡುವು ಒಂದು ದಳ ಇರ್ತದೆ. ಇದು ಅದಕ್ಕೆಂತಾರೆ ನಾಳ ಅಂತ ನಾಳೆ ಇರ್ತದೆ. ಅದನ್ನು ಹೀಗೆ ಜಗ್ಗಿದ್ರೆ ಅದು ಮೇಲ್ಭಾಗ ಬಂದೋಬಸ್ತು ಕೂತಿರ್ತದೆ. ಹೀಗೆ ಮೇಲ್ಭಾಗ ಅದ್ರೊಳಗೆ ರಸ ತುಂಬಿರ್ತದೆ, ಜೇನುತುಪ್ಪ. ಯಾರೊಳಗೆ ರೀ
ಆ ಕಲ್ಲಾರ ಪುಷ್ಪದೊಳಗೆ ಆ ಬಾಟ್ಲಿ ಒಳಗೆ ರಸ ಇರ್ತದೆ. ಅದನ್ನು ತಗೋಬೇಕಾದ್ರೆ ಈ ಮೇಲ್ಭಾಗ ಅದನ್ನು ಜಗ್ಗಬೇಕು. ಆಗ ಅದು ಹಿಗ್ಗಿ ಮೇಲ್ಭಾಗ ಬರ್ತದೆ, ಅದನ್ನು ತೆಗೆದುಕೊಂಡು ಕುಡಿಬೋದು. ಕಲ್ಲಾರ ಪುಷ್ಪ ಬೇರೆ ಇದೊಂದ್ರೆ ನೋಡ್ಬೇಕು, ಬಳ್ಳಿ ತೋರಿ ಇದೊಂದು ನೋಡಿರಿ, ಬಳ್ಳಿ ಸಿಗೋದು ತೊಗೊಂಬಂದು ಹಚ್ರಿ. ನಿಮ್ಮ ಮನ್ಯಾಗ ಹಚ್ರಿ, ಇಲ್ಲ ಅದ್ರ ರಸ ಕೊಡೋದು ಕೂತ್ಕೊಳಿಕ್ರಿ. ಜಂತು ಕುಡಿತಾವಲ್ಲ, ಇವು ಕುಡಿತಾವಲ್ಲ, ಯಾವ ಬೃಂಗಗಳು ಕುಡಿತಾವೆ, ಜೇನುನೊಣ ಕುಡಿತಾವೆ. ಹಾಗೆ ನೀವು ಒಂದು ನಾವು ಹೇಳಿದ್ದು ಏನು ಸುಮ್ಮನೆ ಹೇಳ್ತಾರೋ ಏನು ಕರೆ ಹೇಳ್ತಾರೆ, ನಿಮ್ಗೆ ಗುರ್ತಾವಲ್ಲ ನಿಮ್ಗೆ ಕೂಡ ಅಂತ ಹಚ್ರಿ. ನೀಲಿ ಬಣ್ಣ ಇರ್ತಾವೆ, ಬಣ್ಣ ಅಂತ ಇರ್ತಾರೆ, ನೀಲಿ ಬಣ್ಣ ಇರ್ತದೆ. ಅವು ಯಾವ ಪುಷ್ಪ ಅದು? ಕಲ್ಹಾರ ಪುಷ್ಪ ಅಂತ. ಅದನ್ನು ಆ ಪುಷ್ಪ ಅಪ್ಪ ಹೇಳಿದರು. ಅಲ್ಲಿ ಹಾಳು ಯಾವುದದು ಹಾಳು ಶಿವಪುರದಲ್ಲ, ಅಲ್ಲಿ ಹೋಗಿ ಕಲ್ಲಾರ ಪುಷ್ಪ ನೋಡ, ದೇವಾಲಯದ ಹತ್ರ. ಅಲ್ಲಿ ದೇವಾಲಯದಲ್ಲಿ ಊರು ಹಾಳಾಗಿದ್ರಿ, ಶಿವ ಹಾಳಾಗಿಲ್ಲ. ಶಿವ ಹಾಗಾದಾರೆ, ಶಿವ ಹಾಳಾಗ್ತಾರೆ ಅಂದರೆ ಅಲ್ಲಿ ಶಿವಾಲಯದ ಮುಂಭಾಗದಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಬಂದು ಪೂಜೆ ಮಾಡ್ತಾರೆ. ಅರ್ಚಕರು ಆ ಬಳ್ಳಿಗೆ ನೀರು ಹಾಕ್ತಾರೆ. ಬಳ್ಳಿ ಒಳಗೆ ಸುಂದರವಾಗಿರ್ತಕ್ಕಂಥ ಪುಷ್ಪಗಳವೆ, ಆ ಪುಷ್ಪ ತೆಗೆದುಕೊಂಡು ಬರ್ಲಿಕ್ಕೆ ಹೋಗುವಂತ ಹೇಳಿದ್ರಪ್ಪ ಅವರು. ಅಲ್ಲಿ ಹೀಗದಾರೆ ಹಾಗದಾರೆ, ಅವ್ರು ದುಃಖ ಮಾಡಲಿದ್ದಾರೆ, ಹೋಗೋದು ಹೇಳಿಲ್ರಪ್ಪ ಅವರು. ಅವ್ರು ಬಿಡಪ್ಪ ಅವರೇ ಅಂತವ್ರು, ಅವರು ಅಂತಿದ್ರು, ಹೇಳಿದ್ರೆ ಹೋಗೋದಿರ್ಲಿಲ್ಲ ಇವರು. ಯಾಕಂದ್ರೆ ಅವ್ರ ಸಲ ನೀವು ಅಗ್ನಿ ಒಳಗೆ ಕೂತಿದ್ರಿ ಅಂಥವ್ರು ಬೇಕ್ರಪ್ಪ, ಹೋಗ್ಲೇ ಸಾತ್ ಹೋಗ್ಲಿ ಅವ್ರನ್ನ ಅಂತಿರೋರು. ಅದಕ್ಕೆ ಅವ್ರ ಅಪ್ಪ ಹೇಳಿ ಹಾಗೇನು ಹೇಳಿಲ್ಲ, ಏನು ಬೇಕು ಪೂಜೆ ಅಲ್ಲಿ ಕಲ್ಲಾರ ಪುಷ್ಪ ಬೇಕು, ಭಾಳ ಸುಂದರ ಪುಷ್ಪ ತೆಗೆದುಕೊಂಬ ಮೈಪತಿ ತೆಗೆದುಕೊಂಡು ಹ್ಞೂನಪ್ಪರ ತಗೊಂಡು ಅಲ್ಲಿಂದ ನಡ್ಕೊಂಡು ಹೋದ್ರೆ ಹಿಂಗೆ ಕಾಲ ಮತ್ತು ಹಾಳು ಶಿವಪುರ ಮತ್ತು ಧೂಳು ಹಳಗೊಟ್ಟು ಹೋಗ್ಬೇಕಲ್ಲ. ಹೋದರು, ಹೋಗಿ ನೋಡುವಷ್ಟೊಳಗೆಲ್ಲ ಅಲ್ಲಿ ದಿವಸ ಬರ್ತಿರಲ್ಲ ಪಾಟೀಲ್ರು, ಕುಲಕರ್ಣಿ ಅವರು, ಗುರವ ಬಳಗ ಎಲ್ಲ ಬಳಗ ಅಲ್ಲೇ ಕೂತಾರ. ಮೈಪತಿ ಅವ್ರು ನೋಡಿ ಗೊಳೆಯೋ ತೊಳಿಗತ್ರಿ, ದುಃಖ ಮಾಡಿಕತ್ರು. ಮೈಪತಿ ಅಪ್ಪ ಅವ್ರ ಅಂತಿಕ್ರೆ ಯಾವಾಗ ಮಾಡಿದ್ರಪ್ಪ, ಏನಾಯ್ತು, ನಾವು ಮಾಡಬಾರ್ದು ಮಾಡಿದ್ದೀವಿ, ಅಗ್ನಿಗಳು ಸುಟ್ಕೊಂಡು ಸತ್ರು, ನಾವು ನೋಡೋದು ಆಗಲಿಲ್ಲಪ್ಪ, ಬಿಟ್ಟು ಓಡಿ ಬಂದೀವಿ, ಊರೊಳಗೆ ಸಮಾಚಾರವು ಸರ್ಕಾರದವ್ರು ಶೋಧ ಮಾಡ್ತಿರ್ಬೇಕು ಅಂತ ಅಪ್ಪ ಅವ್ರನ್ನ ಕಳ್ಕೊಂಡು ಬಿಟ್ಟು ನಾವು ಮಹಾಪಾಪಿಗಳು ಮೈಪತಿ, ಮಹಾಪಾಪಿಗಳು, ಅಪ್ಪ ಅವರು ಏನಪ್ಪ ಹೀಗೆ ಮಾಡಿದ್ವಿ ನಾವು ಅಂತಂದು ದುಃಖ ಮಾಡಿದ್ರು. ಮೈಪತಿ ಹೇಳಿದರು, ಮೂರ್ಖರೇ, ನಿಮ್ಮಷ್ಟು ಮೂರ್ಖರೇ ಜಗತ್ತಿನಾಗ. ಅವರು ಸಾಕ್ಷಾತ್ ಪರಮೇಶ್ವರವರು ಅಗ್ನಿಯೊಳಗೆ ಕೂತ್ಕೊಂಡು ತಪಸ್ಸು ಮಾಡಿದರು. ನೀವೆಲ್ಲರೂ ಬಂದ ನಂತರ ಅವ್ರಿಗೆ ಸಾಕಾದ ನಂತರ ತಪಸ್ಸು ಮಾಡೋದನ್ನು ಬಿಟ್ಟು ಎದ್ದು ಒಳಭಾಗ ಬಂದು ಕೂತರು. ಗುರುಗಳು ಹೇಗಿದ್ದಾರೋ ಹಾಗೆ ಅದಾರ. ಅಗ್ನಿ ನಾರಾಯಣ ಅವರೊಂದು ರೋಮವನ್ನು ಮುಟ್ಟಲಿಲ್ಲ, ಅವ್ರ ವಸ್ತ್ರವನ್ನು ಕೂಡ ಮುಟ್ಟಲಿಲ್ಲ, ಹೀಗಾಯಿತು ಅಂತ ಇವ್ರು ಹೇಳಿದರು. ಇದ್ರ ಜೊತೆಗೆ ಇನ್ನೊಂದು ವಿಷಯ ಇತ್ತು. ಇದ್ರ ಜೊತೆಗೆ ಹಿಂದೆ ಬಿಟ್ಟು ಬಂದಿವ ವಿಷಯವನ್ನು ನಮ್ಮ ಚನ್ನಮಲ್ಲಪ್ಪಜವರು ಸಣ್ಣವರಿದ್ರು, 15 ವರ್ಷ ಅವ್ರದ್ರಾಗ. ಅಪ್ಪ ಅವ್ರು ಅಗ್ನಿಯೊಳಗೆ ಕೂತು ಮೈಪತಿಯವ್ರಿಗೆ ಅವ್ರ ಸಾಮರ್ಥ್ಯ ಗುರುತಿರ್ತು, ಇವ್ರಿಗೆ ಅಂತ ಹೊಸದಾಗಿ ಬಂದಾಗ ಗುರುತಿಲ್ಲ. ಅವ್ರು ಬಂದು ದುಃಖ ಮಾಡಿದ್ರು. ಅಪ್ಪ ಅವ್ರ ಅಗ್ನಿಯೊಳಗೆ ಕೂತರು, ಅಪ್ಪ ಅವ್ರು ದೇಹತ್ಯಾಗ ಮಾಡ್ತಾರೆ, ಇನ್ನು ಗತಿ ಏನು ಅಪ್ಪ ಅವ್ರೆ ಅಂತ ಭಾಳ ದುಃಖ ಮಾಡ್ಲಿಕ್ಕತ್ತು. ಅವ್ರು ಇವ್ರು ಹೇಳಿದ್ರು, ಏನಾದ್ರು ಅವ್ರಿಗೆ ಸುಮ್ಮಿರು ಅಂತಂದ್ರೆ ಕೇಳಿಲ್ರಿ. ಇವ್ರು ಹೋಗಿ ಅಪ್ಪ ಅವರ ಕೂತು ನೋಡಪ್ಪ ಅವ್ರ ಹೊರಗೆ ಬರಪ್ಪ ಅವ್ರು ಅಂತಕೊಂಡು ಹೇಳಿ ದುಃಖ ಮಾಡಕತ್ರಿ. ಆಗ ಹೊರಗೆ ಬಂದರು. ಅವ್ರಿಗೆ ಏನೂ ಇಲ್ಲ. ಅಪ್ಪ ಅವ್ರು ಏನೂ ಇಲ್ಲರಪ್ಪ ಅವ್ರು, ನಿಮ್ಗೆ ಏನೂ ಇಲ್ಲರಿ ಅಪ್ಪ ಅವ್ರು ಏನೂ ಇಲ್ಲರಪ್ಪ ಅವ್ರ. ಅದ್ರೊಳಗೆ ಹೋದ್ರಪ್ಪ ಅಗ್ನಿ ಒಳಗೆ ಅಂತ 15 ವರ್ಷ ಅವ್ರಿ. ಹೋಗಿ ಅಪ್ಪ ಅವ್ರನ್ನ ಈಗ ಅಪ್ಪಿಕೊಂಡು ಗೊಳೆಯೋ ಅಂತ ದುಃಖ ಮಾಡಿದ್ರು. ಅದಕ್ಕೆ ಅಪ್ಪ ಅವ್ರ ಅಂತಾರೆ, ಅಗ್ನಿ ನಾರಾಯಣ ನಮಗೇನು ಮಾಡಲಿಲ್ಲಪ್ಪ, ನಿನಗೂ ಏನು ಮಾಡೋದಿಲ್ಲ. ಅಗ್ನಿಯನ್ನು ಲಕ್ಷ್ಯ ನೋಡ್ರಿ, ಅಗ್ನಿ ಸುಡ್ತದೆ. ಅಗ್ನಿ ಸುಡೋದು ಚನ್ಮಲೇಶ. ಅಗ್ನಿ ಆದವ್ರನ್ನ ಸನ್ಯಾಸಿಗಳಂದ್ರೆ ಅಗ್ನಿ ಇರ್ತಾರ, ಅಗ್ನಿ ಸುಡೋದಿಲ್ಲ, ಅದು ಅಗ್ನಿ. ಮತ್ತೆ ಸುಡೋದಿಲ್ಲ. ಅಪ್ಪ ಅವ್ರು ಹೇಗಿರೋದು ಅಂತ ಕೇಳಿದ್ರಿ. ನೀನು ಸನ್ಯಾಸಿಯಾಗು, ಅದು ಹೇಗೆ ಅನ್ನೋದು ನಿನಗೂ ತಿಳಿತದೆ. ಆಗ ನೀನು ಏನಾಗಿರ್ತಿ, ನೀನು ಅಗ್ನಿ ಆಗಿರ್ತಿ. ನೀನು ಯಾವಾಗ ಅಗ್ನಿ ಆಯ್ತಲ್ಲ ಆಗ ನೀನು ತಿಳಿತದೆ. ಆಗ ಚನ್ನಮಲ್ಲಪ್ಪ ಅವರು ಆ ಚನ್ನಶ ಬಾಲಕನ ಹೃದಯದೊಳಗೆ ಬೀಜ ಮಣಿತು, ನಾನು ಸನ್ಯಾಸಿ ಆಗಬೇಕು, ನಾನು ಅಗ್ನಿ ಆಗಬೇಕು. ಈಗ ನೋಡ್ರಿ,
ನಮ್ಮ ಮೈ ಮೇಲೆ ವಸ್ತ್ರಗಳು ಎಲ್ಲ ವಸ್ತ್ರ ಎಂಥವ್ರದ್ದು ಬಣ್ಣ ಎಂಥವ್ರದ್ದು? ಯಾವ ಬಣ್ಣ ಇದು? ಅಗ್ನಿ ಬಣ್ಣ. ಭಾರತ ದೇಶದ ಮೇಲ್ಭಾಗದ ಬಣ್ಣ ಯಾವುದ್ರಿ? ಅಗ್ನಿ ಬಣ್ಣ ಅಂತ. ಭಾರತಕ್ಕೆ ಯಾರಾದ್ರು ತೊಂದರೆ ಮಾಡ್ತಾ ಇದೆಯೋ ಸುಟ್ಟು ಬಸ್ ಮಾಡ್ತದೆ ಮೇಲ್ಭಾಗದ್ದು. ಮಹಾತ್ಮರದು ಗುರುತದು, ಮಹಾತ್ಮರದು. ಸನ್ಯಾಸಿ ಹೇಳ್ತಾರೆ ಬಂದಾಗ ಅಪ್ಪಾರಿ ಅಗ್ನಿ ಏನು ಮಾಡಿತು? ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಅದಕ್ಕೆ ಆ ಬಾಲಕ ಚನ್ಮಲೇಶ್ವರರು ಅಪ್ಪರ ನಾನು ಸನ್ಯಾಸಿ ಅಂತಂದ್ರಿ ಅಪ್ಪರ ಅಂಥೇಳಿ ಹೇಳಿದರು. ಆಯಿತು ಹಾಗೆ ಅಂತ ಆದಾಗ ಗುರುತಾಗ್ತದೆ ನಿನಗೂ ಅಪ್ಪರ. ಮತ್ತು ನೆನಪಾಗಿ ಅಪ್ಪರ ಅಗ್ನಿ ಏನು ಮಾಡಲಿಲ್ಲಪ್ಪರ, ಏನು ಮಾಡಲಿಲ್ಲಪ್ಪರ, ಎಲ್ಲ ಹಿಡಿದು ಸಣ್ಣವ್ರಿ ಎಲ್ಲ ಇತ್ತಾಗ ನೋಡಿ, ವಸ್ತ್ರ ನೋಡಿ, ಅತ್ತಾಗ ನೋಡಿ, ಕೈ ಹಿಡಿದು ಇತ್ತಾಗ ನೋಡಿ ಅಪ್ಪರ ನಿಮ್ಗೆ ಏನಾಗಲಿಲ್ಲಪ್ಪರ, ಎಷ್ಟು ಕಷ್ಟ ಆಗಿರ್ಬೋದು ಅಪ್ಪರ ಅಂತ ಒಂದು ಸಣ್ಣವ್ರ ಮನಸ್ಸು ಮುರಿದಿರ್ತದೆ. ಆ ಎಲ್ಲ ಕಷ್ಟಪಡೋದು ಆ ತ್ರಾಸು ಮಾಡ್ಕೊಂಡ್ರಿ. ಇಲ್ಲಪ್ಪ ಏನಾಗಿಲ್ಲ ಅಂತ ತಲೆಗೆಲ್ಲ ಹಸ್ತಾ ಇಟ್ಟು ಏನಾಗಿಲ್ಲ ಶಾಂತವಾಗಿರುವಂತ ಹೇಳಿದರು. ಇಷ್ಟೆಲ್ಲ ಆದ ನಂತರ ಹೊರಗೆ ಬಂದ ನಂತರ ಆಮೇಲೆ ಮುಂದೆ ಇವ್ರು ಹೋಗಿದ್ರಲ್ಲ. ಆ ನಂತರ ಈ ಮುಂದಿನ ವ್ಯವಹಾರ ನಾವು ಹೇಳ್ತಕ್ಕಂಥ ಹಾಳು ಯಾವ ಹಾಳು ಶಿವಪುರ ಅಲ್ಲಿ ಇವರೆಲ್ಲ ಅವ್ರ ಬೈದ್ರಲ್ರಿ ಚನ್ಮರಾಜ್ ಅವರು, ಇವರು ಯಾರು ಮಹಿಪತಿ ಅವರು ಬೈದರು. ಮೂರ್ಖರ ಪ್ರತಿನಿತ್ಯದಲ್ಲಿ ಬಂದು ನೀವು ಕಲಾ ಮಾಡ್ತಾಯಿದ್ರು ದಿನ ಒಬ್ರಿಗೊಬ್ರು ಇಲ್ಲದ ಮಾಡ್ತಾಯಿದ್ರು, ಚಟಗಳು ಮಾಡ್ತಾಯಿದ್ರು. ಅಪ್ಪ ಅವ್ರು ತಪಸ್ಸಿಗೆ ಕೂತಾಗ ಬಂದು ಕೂಗಾಡ್ತಿದ್ರಿ. ಕೋಟೆಗೂಡ ತೆಗೀರಪ್ಪರು, ಕೋಟೆಗೋಡಿ ಬಾಯಲ ತೆಗೀರಿ, ತೆಗೆಸ್ರಪ್ಪರು, ತೆಗೆಸ್ರಪ್ಪ. ಸಾಕಾಗಿ ಅಗ್ನಿಯೊಳಗೆ ಕೂತರು ನಿಮ್ಮ ಸಲುವಾಗಿ ಅಂಥೇಳಿ ಬೈದು. ಅವ್ರಿಗೇನಾಗ್ತದೆ, ಅವ್ರು ಸಾಕ್ಷಾತ್ ಭಗವಂತ ಇದ್ದಾರೆ ಅಂತ ಹೇಳಿದ ನಂತರ ಅವ್ರಿಗೆ ಧೈರ್ಯ ಅನಿಸ್ತ್ರಿ. ಹಾಗಾದ್ರೆ ಅಪ್ಪ ಅವ್ರಿದ್ರೆ ನಾವು ಬರೋಣವೇ ದರ್ಶನಕ್ಕೆ, ನಾವು ಪಾಪಿಗಳು ಬಂದು ಕ್ಷಮಾ ಕೇಳ್ಕೊತೀವಿ ತಂದ್ರಿ, ಬರೀ ದೊಡ್ಡವರಿದ್ದೀರಿ ಅಂಥೇಳಿದ್ರು. ಕರ್ಕೊಂಡ್ಬಂದ್ರಿ. ಆ ಹೂ ತೊಗೊಂಡ್ರು, ಅವ್ರನ್ನ ಕರ್ಕೊಂಡು ಮಠಕ್ಕೆ ಬಂದರು. ಮಠಕ್ಕೆ ಬಂದಾಗ ಅವರೆಲ್ಲರೂ ಕೂಡ್ಕೊಂಡು ಅಪ್ಪ ಅವ್ರ ಪಾದ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಿಡ್ಕೊಳ್ಳೋ ಅಂತ ದುಃಖ ಮಠಪ್ಪರ ನಮ್ಮಿಂದ ಭಾಳ ಅಪರಾಧ ಆಯ್ತಪ್ಪರ. ನಮ್ಮಂಥ ಪಾಪಿಗಳಿಗೋಸ್ಕರ ತಾವು ಅಗ್ನಿಯೊಳಗೆ ಕೂಡ್ತಕ್ಕಂಥದ್ದಾಯಿತು. ದೊಡ್ಡ ಸಾಮರ್ಥ್ಯ ತಾವು ಸಾಕ್ಷಾತ್ ಭಗವಂತ ಇದ್ದೀರಿ. ಅಕಸ್ಮಾತ್ ಯಾರಾದರೂ ಕಡೆಗೂ ಇಷ್ಟು ತಾಪಾಗಿ ಒಂದು ವೇಳೆ ಅಲ್ಲಿ ಕೂತಿದ್ರು ಸುಟ್ಟು ಭಸ್ಮ ಆಗ್ತಿದ್ರು. ಆ ಪಾಪ ನಮ್ಮ ಬರುತ್ತಿತ್ತು. ನಮ್ಮಂಥ ಪಾಪಿಗಳನ್ನ ರಕ್ಷಿಸೋಗೋಸ್ಕರ ತಾವು ಅಗ್ನಿಯೊಳಗೆ ಕೂತ್ಕೊಂಡ್ರಿ. ತಾವು ನಾವು ಭಾಳ ಕಷ್ಟ ಕೊಟ್ಟಿವಪ್ಪರ, ನಮಗೆ ಕ್ಷಮಾ ಮಾಡಿರಿ, ಉದ್ಧಾರ ಮಾಡಿರಿ ಅಪ್ಪರ ಅಂದ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಹಾಗೆ ದುಃಖ ಮಾಡಿ ಬಟ್ ಅಪ್ಪ ಹೇಳಿದರು, ಅಯ್ಯ ನೀವೆಲ್ಲ ನಮ್ಮವರಿದ್ದೀರಿ. ತಿಳಿಯದೇ ಮಾಡಿ ಇಲ್ಲಿ ಅಪರಾಧಗಳಲ್ಲಿ ಕ್ಷಮಿಸಲಿಕ್ಕೆ ಯೋಗ್ಯವಿರ್ತಕ್ಕಂಥ ಅಪರಾಧ, ಅಕ್ಷಮ್ಯ ಅಪರಾಧ ಅಂತ ಬರ್ತಾವೆ. ಅಕ್ಷಮ್ಯ ಅಪರಾಧ ಅಂದ್ರೆ ಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಕ್ಷಮಿಸಲಿಕ್ಕೆ ಬರ್ತಕ್ಕಂಥ ಅಪರಾಧ, ಕ್ಷಮಿಸಲಿಕ್ಕೆ ಬರದೇ ಇರತಕ್ಕಂಥ ಅಪರಾಧ ಅಂತ ಹೇಳ್ತಾರೆ. ನೀವು ತಿಳಿಯದೇ ಮಾಡಿರ್ತಕ್ಕಂಥ ಇದ್ರ ಪರಿಣಾಮ ಹೀಗದ, ತೊಂದರೆ ಇರ್ತದೆ ಅನ್ನೋದು ನಿಮ್ಗೆ ತಿಳಿಯದೇ ಮಾಡ್ತಕ್ಕಂಥಲ್ಲ, ನೀವೆಲ್ಲ ನಿಮ್ಮ ಮೊದಲೇ ಕ್ಷಮಿಸಿದಾಗ್ಯದ. ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಒಳ್ಳೆಯದಾಗಲಿ. ಇನ್ನು ಮೇಲೆ ಯಾರೂ ಕೂಡ ನಿಮ್ಮ ಏನು ವ್ಯಸನಗಳವಲ್ಲ, ವ್ಯಸನದಿಂದ ನೀವಂದರೆ ಹೊರಗೆ ಬಂದುಬಿಡ್ರಿ. ಅಧ್ಯಾತ್ಮ ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧ್ಯಾಸನ ಮಾಡಿರಿಪ್ಪ, ತಪಸ್ಸು ಮಾಡಿರಿ. ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆದಾಗ ಜ್ಞಾನ ಆಗ್ತದೆ. ಜ್ಞಾನದ ದ್ವಾರ ಮೋಕ್ಷ ಪ್ರಾಪ್ತಿ ಆಗ್ತದೆ. ಮಾನವ ಜನ್ಮ ತೊಟ್ಕೊಂಡು ಉದ್ಧಾರ ಆಗೋಸ್ಕರ ಬಂದಿದ್ರಿ. ಏನನ್ನೋ ಮಾಡಿಕೊಂಡು ಹಾಳಾಗಿ ಹೋಗೋ ಜನ್ಮಲ್ಲದು. ಮನುಷ್ಯಾಗಿ ಎನಿಸಿ ಬಂದಿದ್ರಲ್ಲ, ಒಂದು ಕ್ಷಣ ವಿಚಾರ ಮಾಡಿರಿ. ಇವತ್ತಿನ ನೀವೆಲ್ಲ ಎಲ್ಲ ಚಟಗಳು ಬಿಡು, ಬತ್ತಿ ಸೇದೋದು ಬಿಡಬೇಕು, ದೊಡ್ಡ ಪತ್ರ ಅದು ಬಿಡಬೇಕು, ಮದ್ಯಪಾನ ಮಾಡ್ತಕ್ಕಂಥದ್ದು ಬಿಡಬೇಕು, ಮತ್ತೆಲ್ಲವನ್ನ ಏನೇನು ಕೆಟ್ಟದ್ದು ನೋಡಿ ಎಲ್ಲ ಕೆಟ್ಟವನು ಇವತ್ತು ಬಿಡ್ತಾ ಇದ್ದೆ ಅಂತ ಹೇಳಿ ಹೋಗಿ ಪ್ರತಿಜ್ಞೆ ಮಾಡಿರಿ. ಆ ಗುರುಗಳ ಫೋಟೋಕ್ಕೆ ಹೋಗಿ ನಮಸ್ಕಾರ ಮಾಡಿರಿ. ಬಿಡಂದಾಗ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು. ಲಕ್ಷಣ ಸಿದ್ಧಲಿಂಗೇಶ್ವರಪ್ಪ ಅವ್ರ ಫೋಟೋಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡು. ಗುರುಲಿಂಗೇಶ್ವರಪ್ಪ ಅವ್ರ ಫೋಟೋಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಮಾಡಿ ಅಪ್ಪವ್ರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಪ್ಪವ್ರ ಇವತ್ತಿನ ನಾವು ಯಾವ ಚಟವನ್ನು ಮಾಡೋದಿಲ್ಲ. ಇವತ್ತೆಲ್ಲ ಬಿಟ್ಟು ನಾವು ಪರಮ ಪವಿತ್ರ ಆಗ್ತಾ ಇದ್ದೀವಿ. ಅಪ್ಪರ ತಮ್ಮ ವರದ ಹಸ್ತ ನಮ್ಮ ಮೇಲೆ ಇರಲಿ ಅಂತಕೊಂಡು ಹೇಳಿದರು. ಅಪ್ಪ ಅವರು ಕರುಣೆಯಿಂದ ತಥಾಸ್ತು ಅವರಿಗೆ ಆಶೀರ್ವಾದ. ಆದ್ಮೇಲೆ ಮಹಾತ್ಮಾನು ಅನುಗ್ರಹಣಂತಿ ಭಜಮಾನ ನಿಪುಣಪಿ ಸಪತ್ನಿ ಪ್ರಾಪಯತ್ಯಬ್ಧಿಂ ಸಿಂಧೋ ನಗ ನಿಮ್ನಗ ಅಂತ ಮಹಾತ್ಮರು ಅನುಗ್ರಹ ಮಾಡ್ತಾರೆ. ಭಜಿಸುವವ್ರನ್ನೂ ಅನುಗ್ರಹ ಮಾಡ್ತಾರೆ,
ಅವ್ರಿಗೆ ಕಾಡುವವರಿಗೂ ಅನುಗ್ರಹ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ. ಮಹಾತ್ಮರು ಕರುಣಾಮಯ ಇರ್ತಾರೆ. ಕ್ಷಮಿಸ್ಲಿಕ್ಕೆ ಬರ್ತಕ್ಕಂಥವ್ರು ಜಗತ್ಕಂಟಕರಾಗಿ ಬಾಳ್ತಕ್ಕಂಥವ್ರು ಇದ್ರದ ಅತಿ ಕೆಟ್ಟದ್ರಂದ್ರೆ ತಿದ್ದಲಿಕ್ಕೆ ಆಗುವುದಿಲ್ಲ, ಇನ್ನು ಮುಗಿತು ಅಂತಕ್ಕಂಥದ್ದು ಶಾಪ ಕೊಟ್ಟು ಕೂಡ ಭಸ್ಮ ಮಾಡ್ತಾರೆ. ಎರಡೂ ಇರ್ತಾವ್ರಲ್ಲಿ. ಈಗಿನ ವಿಷಯದಲ್ಲಿ ಅಪ್ಪ ಏನು ಮಾಡಿದ್ರಿ? ಎಲ್ಲರನ್ನೂ ಉದ್ಧಾರ ಮಾಡಿದರು. ಹಾಗೆ ಎಲ್ಲರೂ ಕೂಡ ಇನ್ನು ಎಲ್ಲ ಚಟಗಳನ್ನು ಈಗ ಕೇಳಿದ್ರಿ, ವಿಷಯ ಕೇಳಿದ್ರಿ. ಯಾರ್ಯಾರು ಇದು ಸದ್ಯ ಏನು ಮಾಡ್ತಾರೆ, ನಮ್ಮ ರಾಮು ಶಿರಟ್ಟಿಯವರು ಮೊಬೈಲ್ ಇದು ಬಿಡ್ತಿರ್ತಾರೆ, ಅದೊಂದು ಯೂಟ್ಯೂಬಿಗೆ. ನಾವು ಹೇಳ್ತಕ್ಕಂಥದ್ದು ಮಠಕ್ಕೆ ಅಷ್ಟ ಸೀಮಿತ ಅಲ್ಲ. ಇದು ನಾವು ಹೇಳ್ತಕ್ಕಂಥದ್ದು ಎಲ್ಲೆಲ್ಲೂ ಆಗ್ತದೆ, ಎಲ್ಲ ಕಡೆ ಕೂಡ ಹೋಗ್ತದೆ. ಏನಾಗ್ತದೆ? ಎಲ್ಲ ಕಡೆ ಹೋಗ್ತದೆ. ಎಲ್ಲೆಲ್ಲಿ ಕೇಳಿಸೋದು ನೋಡ್ರಿ ವಿಷಯ. ಎಲ್ಲರೂ ಕೂಡ ಮಹಾತ್ಮರಿಂದ ನೀವು ಚಟಗಳ ಮಾಡಿದ್ರೆ ಮಹಾತ್ಮರಿಗೆ ಅಂತದ ಅಪಾರ ಕಷ್ಟ ಅದ, ತ್ರಾಸು. ಅವ್ರು ಜಪ ತಪ್ಪ ಅನುಷ್ಠಾನ ತಪ್ತವ. ಅಷ್ಟೇ ಅಲ್ಲ, ನೀವು ಮದ್ಯಪಾನ ಮಾಡ್ತೀರ, ಮತ್ತೇನು ಮಾಡ್ತೀರಿ, ನಿಮ್ಮ ಮನೆಯೊಳಗೆ ಕಲ ಆಗ್ತದೆ. ಹೆಣ್ಮಕ್ಳು ತಾಳಿ ಮಾಡಿ ಮಾರಿ ಸೇರಿ ಕೊಡೋ ಎಷ್ಟು ಮಂದಿ ಇದ್ದಾರೆ. ಏನೇನು ಭಾಳ ಕಷ್ಟ ಆಗ್ತಕ್ಕಂಥ ಆಗ್ತವೆ. ಎಲ್ಲ ಚಟಗಳನ್ನು ಬಿಟ್ಟು ಒಳ್ಳೆಯವರಾಗಿ ಅದ್ರ ಪರವಾಗಿ ಭಕ್ತಿಯಿಂದ ಒಂದು ಮನೆ 10 ಸಲ 11 ಸಲ ಓಂ ನಮಃ ಶಿವಾಯ ಅಂತೇಳಿ ಭಕ್ತಿಯಿಂದ ಈಗ ಒಂದು ಸ್ವಲ್ಪ ಹೇಳ್ರಿ. ಅದು ಯಾರು ಮಾಡ್ತಾರೆ ಅಲ್ಲಿಗೆ ಒಂದು ಸ್ವಲ್ಪ ಕೇಳಿಸ್ತಾರೆ. ಇನ್ನೂ ಎಲ್ಲ ಕಡೆ ಹೋಗ್ತಲ್ಲ, ಎಲ್ಲ ಏನು ಮಾಡ್ಕೊಂಡ್ರೆ ದಿವಸ ನಮ್ಗೆ ಏನೂ ಗುರುತಿಲ್ಲ ಅಂದ್ರೆ ಒಂದು 10-11 ಸಲ ಹೇಳಬೇಕು. ಓಂ ನಮಃ ಶಿವಾಯ, 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 ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಆತ್ಮೀಯರೇ, ಈ ನಾಮಸ್ಮರಣೆ ಎಲ್ಲೆಲ್ಲಿ ಕೇಳಿಸ್ತದೆ, ಯಾರ್ಯಾರಿಗೆ ಬಂದು ಮುಟ್ತದೆ ಅವರೆಲ್ಲ ಕೂಡ ನಿಮ್ಮ ಮನೆಯೊಳಗೆ ಎಲ್ಲ ಚಟವನ್ನು ಬಿಟ್ಟು ನಾಮಸ್ಮರಣೆ ಮಾಡಿದ್ರೆ ಎಲ್ಲ ಮರೆತುಕೊಂಡು ನಿಮ್ಮೆಲ್ಲರೂ ಇಷ್ಟಾರ್ಥ ಸಿದ್ಧಿ ಆಗ್ತವೆ. ಏನು ಬಯಸ್ತಿರಲ್ಲ ಎಲ್ಲ ಕೂಡ ಸಿದ್ಧಿ ಆಗ್ತದೆ. ಪಂಚಾಕ್ಷರಿ ಮಹಾಮಂತ್ರ, ಷಡಕ್ಷರಿ ಮಹಾಮಂತ್ರ, ಷಡಕ್ಷರಿ ಮಹಾಮಂತ್ರ, ಓಂಕಾರ ಕುಡಿದ್ರೆ ಷಡಕ್ಷರ, ಓಂಕಾರ ಬಿಟ್ಟರೆ ಪಂಚಾಕ್ಷರ. ಅದರಿಂದ ಈ ನಾಮಸ್ಮರಣೆ ಮಾಡಿದ್ರೆ ನಿಮಗೆ ಯಾವುದೂ ಕೊರತೆ ಆಗೋದಿಲ್ಲ ಜೀವನದಲ್ಲಿ. ನೀವು ಅದು ನಮಗೆ ಆಗಬೇಕು, ಇದಾಗಬೇಕು, ಆಗಬೇಕು ಅಂತಿರಲ್ಲ, ಎಲ್ಲ ಕೂಡ ಒಳ್ಳೆಯದು ಸಿಗ್ತದೆ, ಕೆಟ್ಟ ಕೆಲವು ಅಂಥ ಸಾಮರ್ಥ್ಯ ಗುರುಗಳಲ್ಲಿದೆ. ಅಂಥ ಸಾಮರ್ಥ್ಯ ಮಂತ್ರದಲ್ಲಿ ಮಂತ್ರ ಯಾವುದಕ್ಕಂತಂದ್ರೆ ಮನನಾಥ ತ್ರಾಯತೆ ಮಂತ್ರ. ಯಾರು ಮಂತ್ರವನ್ನು ಜಪಿಸುವರೋ ಅವ್ರನ್ನ ದಾಟಿಸೋದು, ಈ ಭವಸಾಗರ ದಾಟಿಸ್ಕೊಂಥದ್ದು ಅದಕ್ಕೆ ಮಂತ್ರ ಅಂತಾರೆ. ಮನನಾಥ್ ತ್ರಾಯತೆ ಮಂತ್ರ. ಅದರಿಂದ ಅಂಥ ಮಂತ್ರಗಳನ್ನು ಗುರುಗಳಿಂದ ಪಡೆದು ಅದನ್ನು ಪಠಿಸಬೇಕು. ಒಳ್ಳೆಯದಾಗಲಿ ಎಲ್ಲರಿಗೂ. ಆದಮೇಲೆ ಸದ್ಗುರುಗಳು ಸೇರ್ತಾರೆ, ನಾವು ನೀವೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಾಳೆ ಸಂಸ್ಕೃತವನ್ನು ಕೂಡ ಆದಷ್ಟು ಬೇಗನೆ ಬಂದು ಅದನ್ನು ಭಾಗವಹಿಸಿ
ಶ್ರವಣ ಮಾಡಿ ಅದನ್ನ ಎಲ್ಲರೂ ಕೂಡ ಮಹತ್ವ ಇರ್ತಕ್ಕಂಥ ಲಾಭ ಸಿಗ್ತದೆ. ಒಳ್ಳೆಯದಾಗಲಿ, ಸದ್ದು ಕರುಣೆ ಎಲ್ಲರೂ ಕೂಡ ಇರಲಿ ಅಂತಕೊಂಡು ಪ್ರಾರ್ಥನೆ ಮಾಡ್ತಾ, ಸದ್ರುಳು ಎಲ್ಲರೂ ಕೂಡ ಈ ಅಪಾರದಲ್ಲಿಯೂ ಸುಭೋಭಾಗ್ಯಗಳಿತ್ತು, ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷವನ್ನು ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ, ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ, ಇವತ್ತಿನ ಪರಮ ಪವಿತ್ರ ಇರತಕ್ಕಂತಹ ಶ್ರಾವಣ ಮಾಸದ ಸಾಯಂಕಾಲದ ಸದ್ಗುರುವರ ಕ್ಷೇತ್ರೀಯ ವಾಗೃಪ ಪುಷ್ಪಗಳನ್ನು ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ, ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಾರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡತ ಪ್ರಣಾಮ ಸಮರ್ಪಿಸಿ, ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ सद्गुरुनाथ शुद्धलिंगेश्वर महाराज की जय. साधु संत महाराज की